Good morning, everyone. I hope everyone is on the track. ನಾವು ಹೇಗೆ ಈಗ ನೋಟಿಫಿಕೇಷನ್ KS ನೋಟಿಫಿಕೇಷನ್ ಏನು ಔಟ್ ಆಗಿದೆ, ಇದರಿಂದ ನಿಮಗೆ ಒಂದು ಎನರ್ಜಿ ಬಂದಿರುತ್ತೆ, ಮತ್ತು ಒಂದು ರೀಜನ್ವೇಷನ್ನು, ಹಾಗೆ ಶಾಕು ಆಗಿರಬೇಕು ಭಾಳ ಜನಕ್ಕೆ. ಬಿಕಾಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಭಾಳ ಜನ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅನಿಸುತ್ತೆ ರಿಸಲ್ಟ್ಗಿಂತ ಬಿಫೋರ್ ನೋಟಿಫಿಕೇಷನ್ ಬರುತ್ತೆ ಅಂತ. ಹಾಗಾಗಿ ಕೆಲವರು ಶಾಕಲ್ಲೇ ಇರ್ತಾರೆ, ಯಾಕೆ ಹೇಗೆ ಬಂತು ನೋಟಿಫಿಕೇಷನ್, ಇದು ಹೇಗೆ ಸಾಧ್ಯ KPSC ಇಲ್ಲಿ ಅಂತ. ಎಸ್, ಇದಕ್ಕೆ ಅನ್ನೋದು ಅನ್ಪ್ರಿಡಿಕ್ಟೇಬಲ್ ಅಂತ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ KPSC ಆರ್ UPSC. ಸೊ ಇನ್ ದ್ಯಾಟ್ ಡೈರೆಕ್ಷನ್ ಇವತ್ತಿನ ಸೆಷನ್ ಉದ್ದೇಶ ಏನು ಅಂತಂದರೆ, ಇನ್ನೂ ಕೆಲವರು ತಹಸೀಲ್ದಾರ್ ಏನಿದ್ದಾರೆ ಅವರು ಆನ್ ದ ವೇ ಇದ್ದಾರೆ. ಹಿ ವೆಂಟ್ ಟು ಸಮ್ ಔಟ್ಸೈಡ್, ಸೊ ಹಿ ಈಸ್ ಗೆಟಿಂಗ್ ಲೇಟ್. ಸೊ ಹಾಗಾಗಿ ನಾನೇ ಶುರು ಮಾಡ್ತಾಯಿದ್ದೀನಿ ಈ ಪ್ರೋಗ್ರಾಮು. ಅವರು ಬಂದಾಗ ದೆನ್ ಅಗೇನ್ ಹಿಸ್ ಎಕ್ಸ್ಪೀರಿಯನ್ಸ್, ಹಿಸ್ ಇನ್ಸೈಟ್ಸ್ ಆ್ಯಂಡ್ ಹಿಸ್ ವೇ ಆಫ್ ಲರ್ನಿಂಗ್ ಆರ್ ಸ್ಟಡಿಂಗ್ ಹೇಗಿತ್ತು ಅನ್ನೋದನ್ನು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಬಟ್ ಈಗ ಎಕ್ಸಾಕ್ಟ್ KPSC ಹಿಸ್ಟ್ರಿಯಲ್ಲಿ ಯಾವತ್ತೂ ಆಗದೇ ಇರೋದು ಒಂದು ಆಗಿದೆ. ಏನು, ಟೈಮ್ ಶೆಡ್ಯೂಲ್ ಪ್ರಕಾರ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಟೈಮ್ ಶೆಡ್ಯೂಲ್ ಪ್ರಕಾರನೇ ಎಕ್ಸಾಮ್ ಕಂಡಕ್ಟ್ ಆದರೆ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು? ಸೊ ಹಾರ್ಡ್ಲಿ ಆಗಸ್ಟ್ 1 ಅಂತ ಹೇಳಿದ್ರೆ, ಆಗಸ್ಟ್ 1 ನವಂಬರ್ 15 ಅಂದರೆ ನಮಗೆ ಎಷ್ಟು 105 ಡೇಸ್ ಸಿಗುತ್ತೆ. ಬಟ್ ಆಲ್ರೆಡಿ ಆಗಸ್ಟ್ 1 ಮುಗಿದೋಯ್ತು. ಇವತ್ತು ಆಗಸ್ಟ್ 2 ಇದ್ದೀವಿ. ಸೊ ಹೀಗೆ ಒಂದೊಂದು ದಿನಗಳನ್ನು ಕಟ್ಟಾಗ್ತಾ ಹೋಗುತ್ತೆ. ಸೊ ಅದಕ್ಕೇ ಒಂದು 100 ಡೇಸ್ ಪ್ಲ್ಯಾನ್ ಅಂತ ಇವತ್ತು ತೊಗೊಂಡು ಬಂದಿದ್ದೀನಿ. ಈ 100 ಡೇಸ್ ಪ್ಲ್ಯಾನ್ ಇದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಪ್ರಿಲಿಮ್ಸನ್ನು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಇದರಲ್ಲಿ ಅಗೇನ್ ನಾನು ಜುಲೈ 4 ಏನೊಂದು ಸೆಷನ್ ಮಾಡಿದ್ದೆ, ಆ ಸೆಷನಲ್ಲಿ ಡೀಟೇಲ್ಡ್ ಪ್ಲ್ಯಾನ್ ಹಾಕಿದ್ದೀನಿ. ಅಂದರೆ ವೆಟ್ರನ್, ಫ್ರೆಷರ್ ಆ್ಯಂಡ್ UPSC ಅಂತ. ಇವು 3 ಪ್ಲ್ಯಾನ್ಗಳು ಯಾರ್ಯಾರು ಅದನ್ನು ನೋಡಿಲ್ಲ ಅದನ್ನು ನೋಡಿಕೊಂಡು ಬೇಕಾದರೆ ಅಗೇನ್ ಯು ಕ್ಯಾನ್ ವಾಚ್ ದಿಸ್. ಸಿ ವಾಟ್ ಈಸ್ ದ ಸ್ಟ್ರಾಟಜಿ ಹಿಯರ್, ವಾಟ್ ಈಸ್ ದ ಮೇನ್ ಫೋಕಸ್, ಹೇಗೆ ಈ ಪ್ರಿಪ್ರೇಷನ್ ಮಾಡೋದು ಹೇಗೆ, ಇನ್ನು 100 ದಿನದಲ್ಲಿ ಆಗುತ್ತಾ ಸರ್? ಕೆಲವರು ಭಾಳ ಜನ ಫ್ರೆಷರ್ಸ್ ಬರ್ತಾರೆ, ಓದಿರ್ತಾರೆ, ಇನ್ನು ಒಂದು 3 ತಿಂಗಳು 6 ತಿಂಗಳು 8 ತಿಂಗಳವರೆಗೂ ಓದಿರ್ತಾರೆ. ಬಟ್ ಆದರೂ ಅವ್ರಿಗೆ ಡೌಟ್ ಇರುತ್ತೆ, ಏನು ಸರ್ ಈ 100 ಡೇಸಲ್ಲಿ ಆಗುತ್ತಾ ಸರ್? ಆಯಿತು ಸರಿ ಸರ್, ಪ್ರಿಲಿಮ್ಸ್ ಏನೋ ಮಾಡಿಕೊಂಡೆ, ಮೇನ್ಸ್ ಆಗಬೇಕಲ್ಲ ಸರ್, ಬರೀ 75 ದಿನ ಗ್ಯಾಪ್ ಕೊಟ್ಟಿದ್ದಾರೆ, 75 ದಿನದಲ್ಲಿ ಮೇನ್ಸ್ ಆಗುತ್ತಾ ಸರ್ ಅಂತ. ನೆವರ್ ಡೌಟ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ನಂಬಿಕೆ ಯಾವತ್ತೂ ಕಳ್ಕೊಳ್ಳಬಾರ್ದು. ನಿಮಗೆ ಎಷ್ಟು ಟೈಮ್ ಇದೆಯೋ ಅಷ್ಟೇ ಟೈಮು ಬೇರೆಯವ್ರಿಗೂ ಇದೆ. ನೀವು ಅದನ್ನು ಫೋಕಸ್ಡಾಗಿ ಮಾಡಿದ್ದೇ ಆದರೆ ಸಾಕಷ್ಟು ನಮ್ಮ ಹತ್ರ ಎಕ್ಸಾಂಪಲ್ಸ್ಗಳಿದ್ದಾವೆ. ಶಾರ್ಟ್ ಟರ್ಮಲ್ಲಿ ಫೋಕಸ್ಡಾಗಿ ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ಡೆಡಿಕೇಟೆಡ್ ಆಗಿ 24/7 ಅಂದರೆ ಮಾರ್ನಿಂಗ್ 9 ಈವ್ನಿಂಗ್ 9 ಇಲ್ಲೇ ಕೂತ್ಕೊಂಡು ಓದಿ ಫೈನಲ್ ಲಿಸ್ಟಲ್ಲಿ ಹೋಗಿದ್ದಾರೆ. ಸೊ ಇದನ್ನು ಆಗಲ್ಲ ಅಂತ ಅನ್ನೋದು ಯಾವತ್ತೂ ಡೌಟ್ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಆಗಲ್ಲ ಅಂತ ಅನ್ನೋದಿದ್ರೆ, ಸಿ ವಾಟ್ ದೇರ್ ವಾಸ್ ಒನ್ ಸೇಯಿಂಗ್, ಯು ಕ್ಯಾನ್, ಇಫ್ ಯು ಕ್ಯಾನ್ ಯು ಕ್ಯಾನ್, ಇಫ್ ಯು ಕಾಂಟ್ ಯು ಆರ್ ರೈಟ್ ಅಂತ. ಸೊ ಇದು ಹಾಗಲ್ಲ, ನೀವು ಮಾಡಲ್ಲ ಅಂತ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಂಬಿಟ್ರೆ ನೀವು ಒಳಗಡೆ ಕಾಲಿಡೋದು ನೆಸೆಸಿಟಿನೇ ಇಲ್ಲ. ಇಟ್ಟು ಮತ್ತೆ 1 ವರ್ಷ ನಿಮಗೆ ಮಾರ್ಕೆಟ್ಗೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮಷ್ಟಕ್ಕೆ ನೀವೇ ಮೋಸ ಮಾಡ್ಕೊಳ್ಳೋದು ಬಿಟ್ಟುಬಿಡ್ಬೇಕು. ಸೊ ಹಾಗಾಗಿ ನೆವರ್ ಡೌಟ್ ಯುವರ್ ಸೆಲ್ಫ್ ಆ್ಯಂಡ್ ದಿಸ್ ಈಸ್ ದ ಅಲ್ಟಿಮೇಟ್ ಟೈಮ್ ಫಾರ್ ದಿ ಫೋಕಸ್ ಸ್ಟಡಿ. ಆ್ಯಂಡ್ ಇಫ್ ಯು ಪುಟ್ ಯುವರ್ ಎಫರ್ಟ್, ನಿಮ್ಮ ಎಫರ್ಟನ್ನು ಫೋಕಸ್ಡ್ ಆಗಿ ಸ್ಟ್ರಾಟಜಿಕಲಿ ಸ್ಮಾರ್ಟ್ ವೇನಲ್ಲಿ ಇನ್ವಾಲ್ವ್ ಆದರೆ ಡೆಫಿನೆಟ್ಲಿ ಸಕ್ಸಸ್ ನಿಮ್ಮದಾಗಿರುತ್ತೆ. ಇದು ಮಾಡೋದು ಹೇಗೆ ನಾನು ಆಲ್ರೆಡಿ ನಿಮಗೆ ಪ್ಲ್ಯಾನ್ ಡಿಸ್ಕಸ್ ಮಾಡಿದ್ದೀನಿ. ಅಗೇನ್ ಈಗ ಮತ್ತೆ ಅದನ್ನು ರೀಶೇಪ್ ಮಾಡಿದ್ದೀನಿ. ಯಾಕೆ, ಈ 100 ಡೇಸಲ್ಲಿ ಮುಗಿಬೇಕಲ್ಲ. ಈ 100 ಡೇಸಲ್ಲಿ ಮಾಡೋದಾದರೆ ನಾನು 2 ಥರ ಮಾಡೋದು. ಇದರಲ್ಲಿ 2 ಪ್ಲ್ಯಾನ್ ಅಗೇನ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಫಾರ್ ಟೂ ಟೈಪ್ಸ್ ಆಫ್ ಪೀಪಲ್. ಒಂದು ಫ್ರೆಷರ್ಗೆ. ಫ್ರೆಷರ್ ಯಾರು? ಪೀಪಲ್ ಹೂ ಹ್ಯಾವ್ ನೆವರ್ ಟಚ್ಡ್ ದಿ ಆರ್ ನೆವರ್ ರಿಟನ್ ಎನಿ ಎಕ್ಸಾಮಿನೇಷನ್. ಯಾವುದೇ ಎಕ್ಸಾಮ್ ಬರ್ದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅವ್ರು ಏನು ಮಾಡಬೇಕೀಗ? ಸೊ ಯಾರು ಎಕ್ಸಾಮ್ ಆಲ್ರೆಡಿ ಒಂದು ಸರಿ ಬರ್ದಿದ್ದಾರೆ, ಪ್ರಿಲಿಮ್ಸ್ ಬರ್ದಿದ್ದಾರೆ ಅಥವಾ ಮೇನ್ಸ್ ಬರ್ದಿದ್ದಾರೆ ಅಂದರೆ ಅವ್ರಿಗೊಂದು ಸ್ಟ್ರಾಟಜಿ ಬೇರೆ ಇರುತ್ತೆ. ಸೊ ಯಾವುದೇ ಎಕ್ಸಾಮ್ದಿರಲಿ, ಸಪೋಸ್ ಲೆಟ್ಸ್ ಸೇ ಅಸ್ಯೂಮ್ ನೀವು ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ 6 ಬೇಸಿಕ್ ಸಬ್ಜೆಕ್ಟ್ಸ್ ಅಂತ ನಾನು ಯಾವಾಗಲೂ ಏನು ಹೇಳ್ತೀನಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ, ಸೈನ್ಸು, ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟು. ಓಕೆ, ಸೊ ಈ ಸಬ್ಜೆಕ್ಟ್ಸ್ ಮೇಲೆ ಯಾರಾದರೂ ನಿಮಗೆ ಕಮಾಂಡ್ ಇದೆ ಅಂತಂದರೆ ದೆನ್ ವಾಟ್ ಯು ಶುಡ್ ಡೂ, ಯು ಶುಡ್ ಸ್ಟಾರ್ಟ್ ಫಾರ್ ಮೇನ್ಸ್ ಅಂತ. ಆ ಮೇನ್ಸ್ ಮಾಡಿದ್ರು ಎಲ್ಲರಿಗೂ ಮಾಡಬೇಕು, ಅದನ್ನು ಅದನ್ನು ಹೇಳ್ತೀನಿ. ಓಕೆ, ಸೊ ಇದು ಎಲ್ಲ ಪ್ಲ್ಯಾನು, ಇದು ಪ್ರಾಪರ್ ಪ್ಲ್ಯಾನ್ ಇದೆ. ತುಂಬ ವಿಚಾರ ಮಾಡಿ ಈ ಪ್ಲ್ಯಾನ್ ಈ ಥರ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಆಮೇಲೆ ಟೈಮ್ ಇರೋದು ಇಷ್ಟೇ, ಇದಕ್ಕಿಂತ ಜಾಸ್ತಿ ಟೈಮೂ ಇಲ್ಲ ನಮಗೆ. ಓಕೆ, ಕೆಲವರು ವರ್ಕಿಂಗ್ ಅವರು ನೆನ್ನೆ ಫೋನೆಲ್ಲ ಮಾಡಿ, ಸರ್ ನಾವು ವರ್ಕಿಂಗಲ್ಲಿದ್ದೀವಿ, ನಾವು ಹೇಗೆ ಮಾಡಬೇಕು, ನಾವು ಲೀವ್ ಯಾವಾಗ ತೊಗೋಬೇಕು, ನಾವು ಯಾವಾಗ ಅಪ್ಲೈ ಮಾಡಬೇಕು, ನಾವು ಯಾವಾಗ ಇದರಿಂದ ಕೂತ್ಕೋಬೇಕು ಅಂತ. ಸಿ ಲೀವ್ ಯಾವಾಗ ತೊಗೋಬೇಕು, ಕೊಡಬೇಕು, ನಿಮ್ಮಲ್ಲಿ ಲೀವ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಕ್ಯಾನಾಟ್ ಟೆಲ್ ದ್ಯಾಟ್. ಬಟ್ ಹವೆವರ್
ವಾಟ್ ಈಸ್ ಲೀವ್ ಯಾವಾಗ ತೊಗೋಬೇಕು ಅಂದರೆ ಲಾಸ್ಟ್ 60 ದಿನ ಮಾತ್ರ ಲೀವ್ ತೊಗೋಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಮೇನ್ ಸಿಗಬೇಕಾಗುತ್ತೆ. ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡ್ಕೋಬೋದು, ಬಟ್ ಮೇನ್ಸಿಗೆ ಬಂದಾಗ ಮೇನ್ಸಲ್ಲಿ ಅದು ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡುತ್ತೆ, ನೀವು ಎದುರುಗಡೆ ಲಿಸ್ಟಲ್ಲಿ ಇರ್ತಿರೋ ಇಲ್ವೋ ಅಂತ ಡಿಸೈಡ್ ಮಾಡುತ್ತೆ. ನಿಮಗೆ ಈ ಎಕ್ಸಾಮ್ ಬರೀಬೇಕು ಅಂತ ಯಾವ ಚಿಂತನೆಯಿಂದ ಬರ್ತಾ ಇದ್ದೀರಾ, ಆ ಚಿಂತನೆಗೆ ಒಂದು ಸಕ್ಸಸ್ ರೂಪದಲ್ಲಿ ಸಿಗಬೇಕು ಅಂದರೆ ಅದು ಮೇನ್ಸ್ ಡಿಸೈಡ್ ಮಾಡುತ್ತೆ. ಸೊ ಮೇನ್ಸ್ ಡಿಸೈಡ್ ಮಾಡೋದ್ರಿಂದ ಮೇನ್ಸ್ ಟೈಮಲ್ಲಿ ನನಗೆ ಭಾಳ ಲೀವ್ ಬೇಕು. ಹಾಗಂತ ಹೇಳಿ ಪ್ರಿಲಿಮ್ಸೇ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಪ್ರಿಲಿಮ್ಸಿಗೂ ಟೈಮ್ ಕೊಡಬೇಕು. ಅದಕ್ಕೆ 60 ದಿನ ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ. ದಟ್ ಈಸ್ ದ 60 days ಯು ಹ್ಯಾವ್ ಟು ಅಪ್ಲೈ ಫಾರ್ ದ ಲೀವ್ ಆ್ಯಂಡ್ ಸ್ಟಡೀಸ್. ಯಾರು ಕಮಾಂಡ್ ಇಲ್ಲದೆ ಇರೋರು. ಕಮಾಂಡ್ ಇದ್ದವರು 45 ದಿನಕ್ಕೂ ಲೀವ್ ತೊಗೊಂಡು ಪ್ಲ್ಯಾನ್ ಮಾಡ್ಬೋದು, 30 ದಿನಕ್ಕೂ ಪ್ಲ್ಯಾನ್, ಡಿಪೆಂಡಿಂಗ್ ಅಪಾನ್ ಯುವರ್ ಕಮಾಂಡ್ ಓವರ್ ದಿ ಸಬ್ಜೆಕ್ಟ್ಸ್. ಸೊ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ದ ಟೈಟಲ್ ಆಫ್ ದಿ ಸ್ಟೋರಿ ಈಸ್ ವಾಟ್? ದ ಟೈಟಲ್ ಆಫ್ ದಿ ಸ್ಟೋರಿ ಈಸ್ KS ಪ್ಲ್ಯಾನ್ ಫಾರ್ ಸಕ್ಸಸ್ 2026. ಈ 2026 ಯಾಕೆ ಇದನ್ನು 2026? ನಾನು ಇದರಲ್ಲಿ ನಾನು ಸ್ಕೆಪ್ಟಿಕ್ ಇದ್ದೆ, ಭಾಳ ಸ್ಕೆಪ್ಟಿಕ್ ಇದ್ದೆ KPSC ಬಗ್ಗೆ. ಇವರೆಲ್ಲ ಡಿಲೇ ಮಾಡ್ತಾರೆ, ಇನ್ನೂ ಹಾಗಾಗತ್ತೆ ಹೀಗಾಗತ್ತೆ ಅಂತಂದ. ಎಲ್ಲಿವರೆಗೂ ಜ್ಯೋತಿ ಮೇಡಮ್ ಇದ್ದಾರೆ ಅಲ್ಲಿವರೆಗೂ ಒಂದು ಹೋಪ್ಸಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಏನು ಈಗ ಟೈಮ್ ಟೇಬಲ್ ಹೇಳಿದ್ದಾರೆ ಅವರೊಂದು, ಆ ಟೈಮ್ ಟೇಬಲ್ ಪ್ರಕಾರ ನಡೆಯುತ್ತೆ ಎಕ್ಸಾಮ್ ಅಂತ. ಓಕೆ, ಒಂದು ಕಡೆಯಿಂದ ಒಬ್ಬರ ಮೇಲೆ ಭರವಸೆ ಮಾಡಿ ಮುಂದೆ ಹೋಗೋಣ. ಇನ್ನೊಂದು ಕಡೆಗೆ ಇನ್ನೊಂದು ಅಂದರೆ ಪೊಲಿಟಿಕಲಿ ನೋಡಿದಾಗ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ, ಸರ್ಕಾರಕ್ಕೂ ಇದು ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತೆ, ವೋಟ್ಸ್ಗಳು ಬೇಕಾಗುತ್ತೆ. ಹಾಗಾಗಿ ಅವರು ಒಂದು ಯುವಕರಿಗೆ ಒಂದು ವಿಶ್ವಾಸವನ್ನು ಕೊಡಬೇಕಾಗತ್ತೆ. ಆ ವಿಶ್ವಾಸವನ್ನು ಕೊಡಬೇಕು ಅಂದಾಗ ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ ದ ರಿಸಲ್ಟ್. ಸೊ ವಿತ್ ಕನ್ಸಿಡರಿಂಗ್ ಸಮ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಸ್ ವೆಲ್ ಆಸ್ ದಿ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಆರ್ ಸ್ಟ್ರಕ್ಚರಲ್ ಚೇಂಜಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್, ವಿ ಕ್ಯಾನ್ ಹೋಪ್ ದ್ಯಾಟ್ ಈ ಅಟೆಂಪ್ಟ್ ಏನಿದೆ ಅಥವಾ ಈ 2026 KS ಅಟೆಂಪ್ಟ್ ಏನಿದೆ ಒಂದೇ ವರ್ಷದಲ್ಲಿ ಎಂಡ್ ಆಗುತ್ತೆ. ನಾನು ಅದಕ್ಕೆ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ಈ 7 ತಿಂಗಳು ಅಂದರೆ 7 months ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್. ಇಫ್ ಯು ಡೆಡಿಕೇಟ್ ಯುವರ್ ಸೆಲ್ಫ್ ಟು ನಾಟ್ ಕಾಸ್ ಬಟ್ ದಿಸ್ ಡ್ರೀಮ್, ಡೆಫಿನೆಟ್ಲಿ ಯು ವಿಲ್ ಅಚೀವ್ ಯುವರ್ ಸಕ್ಸಸ್ ಅಂತ. ನಿಮಗೆ ಬೇಕಾದ ಪೋಸ್ಟ್ ನಿಮಗೆ ಸಿಗಬೇಕು ಅಂದರೆ 7 ತಿಂಗಳು ನಿಮ್ಮ ಜೀವನವನ್ನು ಮರ್ತುಬಿಡಿ, ಹೊರಗಡೆ ಜಗತ್ತನ್ನು ಮರ್ತುಬಿಡಿ ಅಂತ ಆವಾಗಲಿಂದ ಹೇಳ್ತಿದ್ದೆ. ಈಗ ಹೊರಗಡೆ ಜಗತ್ತು ನಿಮಗಿಲ್ಲ. ಓಕೆ, ಯು ಡು ನಾಟ್ ಹ್ಯಾವ್ ದ ಟೈಮ್ ಟು ವೇಸ್ಟ್. You should find or steal the time to invest in this preparation ಅಂತ ಹೇಳ್ತೀನಿ. ಯು ಹ್ಯಾವ್ ಟು ಸ್ಟೀಲ್ ದ ಟೈಮ್. ಕದಿಬೇಕು ಈಗ ಟೈಮು. ವಾಶ್ರೂಮಲ್ಲಿ ಕೂತ್ಕೊಳ್ಳೋಂದಾಗ ಟೈಮ್ ಕದಿಯೋದು, ಟೀ ಕುಡಿಬೇಕಾದಾಗ ಟೈಮ್ ಕದಿಯೋದು, ಊಟ ಮಾಡಬೇಕಾದಾಗ ಟೈಮ್ ಕದಿಯೋದು. ಸೊ ಲೈಕ್ ಯು ಹ್ಯಾವ್ ಟು ಸ್ಟೀಲ್ ದ ಟೈಮ್ ಫಾರ್ ವಾಟ್? ಫಾರ್ ದಿ ಸಕ್ಸಸ್. ಸೊ ಈ ಟೈಮನ್ನು ಕದಿಬೇಕಂದ್ರೆ ಏನು ಮಾಡಬೇಕು? ನಾನು ಒಂದು ಸ್ಮಾರ್ಟ್ ವೇನಲ್ಲಿ ಥಿಂಕ್ ಮಾಡಬೇಕು ಮತ್ತು ಇದರಲ್ಲಿ ಒಂದು ಹುಳವಾಗಬೇಕು ಅಂತ ಹೇಳಿ. ಸೊ you have to involve. There is no other way. People who are studying for 24 hours, you have to get a time of 12 to 14 hours. ಯಾರು ಫ್ರೆಷರ್ ಇದ್ದೀರಾ ಪರ್ಟಿಕ್ಯುಲರ್ಲಿ, ಯಾರು ನಿಮ್ಗೇನೂ ಇಲ್ಲ ಕೆಲಸ, 12ರಿಂದ 14 ತಾಸು ತೆಗೀರಿ, 7 ತಿಂಗಳು ಏನೂ ಮಾಡೋಕ್ಕಾಗಲ್ಲ. ಯಾಕೆ? ನೀವು ಕವರ್ ಮಾಡೋ ಸಿಲೆಬಸ್ ಭಾಳ ಇದೆ ಫ್ರೆಷರ್ಗೆ. ನಾನು ಸಕ್ಸಸ್ಸು ಆಗಬೇಕು, ಟಾಪ್ ರ್ಯಾಂಕು ಬರಬೇಕು. ಕೆಲವು ಟೈಮ್ ಹೆಂಗಾಗುತ್ತೆ, ಸಕ್ಸಸ್ ಆಗಲೇ ಇರಲಿ ಬಿಡಿ ಸರ್ ದೇವರೇ, ಯಾವುದಾದ್ರೂ ಒಂದು ಪೋಸ್ಟ್ ಕೊಡಪ್ಪ ಅಂತ ಅಂದ್ಕೊಳ್ತೀವಿ. ಬಟ್ ಒಳಗಡೆ ಹೋದ್ಮೇಲೆ ನಿಮ್ಗೆ ಅನ್ಸೋಕ್ಕೆ ಶುರು ಮಾಡುತ್ತೆ, ಇನ್ನೊಂದು ಚೂರು ಎಫರ್ಟ್ ಹಾಕಿದರೆ AC ಆಗಿಬಿಡುವೆ, ಇನ್ನೊಂದು ಚೂರು ಎಫರ್ಟ್ ಹಾಕಿದರೆ ತಹಸೀಲ್ದಾರ್ ಆಗಿಬಿಡುವೆ, ಇನ್ನೊಂದು ಚೂರು ಎಫರ್ಟ್ ಹಾಕಿದರೆ DYSP ಆಗಿರುವೆ. ಅಲ್ಲಿ ರಿಗ್ರೆಟ್ ಆಗೋವರೆಗೂ ಅಲ್ಲಿ ರಿಗ್ರೆಟ್ ಮಾಡೋ ಬದಲು ಇಲ್ಲೇ ಎಫರ್ಟ್ ಹಾಕಿ ಸಕ್ಸಸ್ಸನ್ನು ತೊಗೊಳ್ಳಿ. ಈ ನೆಕ್ಸ್ಟ್ ನಿಮಗೆ 7 to 8 months ಟೈಮ್ ಏನಿದೆ, ಫುಲ್ಲು ಲೈಫ್ ಏನಿದೆ, ಇದನ್ನು ಬಿಟ್ಟರೆ ಜಗತ್ತು ಬೇರೆ ಕಾಣ್ತಾ ಇರಬಾರ್ದು. ನಿಮಗೆ ಸುಸ್ತಾಗೋದಿಲ್ಲ, ನಿಮಗೆ ಬೋರ್ ಆಗೋದಿಲ್ಲ, ನಿಮಗೆ ಲೆಥಾರ್ಜಿಕ್ ಅನಿಸೋದಿಲ್ಲ. ಯಾಕೆ? ಯಾವಾಗ ನನ್ನ ಇಚ್ಛೆ ಇರುವಂಥ ಕೆಲಸಗಳನ್ನು ಮಾಡೋಕ್ಕೆ ಕುಂತ್ಕೊಂಡಾಗ. ಅದೇ ಥರ ಇದು ನಿಮಗೆ 100% ಬೇಕೇ ಬೇಕು ಅಂತ ಅನ್ನೋದಾಗಿದ್ದರೆ, ಜಗತ್ತಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದಾವೆ. ಬಟ್ ಆ ಪ್ರಾಬ್ಲಮ್ಸ್ ಬಗ್ಗೆ ಚಿಂತನೆ ಮಾಡೋ ಬದಲು ಫೋಕಸ್ ಏನು ಮಾಡಬೇಕು? ಒಂದು ಕಡೆಗೆ ಇಡಬೇಕು. ಪ್ರಾಬ್ಲಮ್ಸ್ ವೀಡ್ ಔಟ್, ರಿಮೂವ್ ಮಾಡಿ, ತಲೆ ಕೆಡಿಸ್ಕೋಬೇಡಿ, ನೆಗ್ಲೆಕ್ಟ್ ಇಟ್. People might say that you are least concerned about your family, you are least concerned about your father, you are least concerned about your mother ಅಂತ ಯಾರು ಬೇಕಾದರೂ ಏನು ಬೇಕಾದರೂ ಅನ್ನಲಿ. ಬಟ್ ನೀವು ನಿಮ್ಮ ಕಾಯಕದಲ್ಲಿದ್ದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆಲ್ವೇಸ್ ಪೇರೆಂಟ್ಸ್ ಆರ್ ದಿ ಗಾಡ್. ಸೊ ಪೇರೆಂಟ್ಸ್, ವಾಟ್ ದ ಪೇರೆಂಟ್ಸ್ ವಾಂಟ್? ಯುವರ್ ಸಕ್ಸಸ್. ಇಫ್ ದೇ ಸಿ ಯುವರ್ ಸಕ್ಸಸ್ ದೇ ವಿಲ್ ಬಿ ಹ್ಯಾಪಿ. ಸೊ ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ವರ್ಕ್ ಹಾರ್ಡ್, ರೈಟ್? ಲೆಟ್ಸ್ ಸ್ಟಾರ್ಟ್ ದಿ ಸೆಷನ್. ಸೊ ಈ ಸೆಷನಲ್ಲಿ ಹೇಳೋಕ್ಕಿಂತ ಮುಂಚೆ ನಾನು ಹೇಳೋದೇನೆಂದರೆ, ಲಾಸ್ಟ್ ಟೈಮ್ ಒಂದು ಓವರ್ವ್ಯೂ, ಅಂದರೆ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ನಿಮಗೆ ಇದು ಲೈಕ್ ಆದರೆ ಮಾಡಿ, ಇಲ್ಲ ಅಂದರೆ ಬಿಡಿ, ನಿಮ್ಮ ಇಷ್ಟ ಅಂತ ಹೇಳ್ತಿದ್ದೆ. ಬಟ್ ಇದು ಈಗ ಹೇಗಿದೆ ಅಂದರೆ
ಹಾರ್ಡ್ಲಿ 100 ಡೇಸ್ ಟೈಮ್ ಇದೆ. ಈ 100 ಡೇಸ್ ಟೈಮಲ್ಲಿ ನನಗೆ 3 ಸರಿ ರಿವಿಷನ್ ಆಗಬೇಕು. ಯಾವುದು? ನಮ್ಮ ಸಿಲೆಬಸ್ ರಿವಿಷನ್ ಮಿನಿಮಮ್. ಯಾಕಂದರೆ ಅಷ್ಟೇ ಟೈಮ್ ಇರೋದು. 5 ಸರಿ ನಾನು ರಿವಿಷನ್ನು ಹೇಳ್ತೀನಿ ಯಾವಾಗಲೂ, ಪ್ರತಿ ಸಲ ಪ್ರಿಲಿಮ್ಸ್ಗೆ ಹೋಗೋಕ್ಕಿಂತ ಮುಂಚೆ 5 ಸರಿ ಮಿನಿಮಮ್ ರಿವಿಷನ್ ಆಗಬೇಕು ಅಂತ. ಬಟ್ ಈಗ ಯಾರು ಫ್ರೆಷರ್ ಇದ್ದೀರಾ, ಒಂದು 3 ಟೈಮ್ಸ್ ರಿವಿಷನ್ ಆದರೆ ದ ಬೆಸ್ಟ್ ಅಂತ ಹೇಳ್ತೀನಿ. ಈ 3 ಟೈಮ್ಸ್ ರಿವಿಷನ್ನು ಜೊತೆಗೆ ಪ್ರಾಕ್ಟೀಸ್. ಯಾವುದು? MCQ ಪ್ರಾಕ್ಟೀಸ್ ಮಾಡಬೇಕು. ಯಾವ ಅಪ್ರೋಚಲ್ಲಿ? ದ KPSC ಪ್ಯಾಟರ್ನಲ್ಲಿ MCQಸನ್ನು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಕ್ರೆಡೆನ್ಸ್ IAS ಅವರು ಆಲ್ರೆಡಿ ವಿ ಆರ್ ಬ್ರಿಂಗಿಂಗ್ ದಿ 25 ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 3 ಟೆಸ್ಟ್ ಆಗಿದೆ. ಈ 3 ಟೆಸ್ಟು ಬೇಸಿಕ್ಕಿಂದ ಶುರು ಮಾಡಿದ್ದೀವಿ. ಇನ್ನೊಂದು ಬ್ಯಾಚು 14th ಆಗಸ್ಟ್ಗೆ ಶುರು ಆಗುತ್ತೆ. ಅದು ಓನ್ಲಿ 16 ಟೆಸ್ಟ್ ಪ್ಲ್ಯಾನ್ ಇರುತ್ತೆ. ಸೊ ಅದನ್ನು ಶೆಡ್ಯೂಲ್ ಪ್ರಕಾರ ಬರಿತಾ ಹೋಗ್ಬೋದು. ಇದನ್ನು ನೀವು ಅಂದರೆ ಯಾಕೆ ಇದನ್ನು ಟೆಸ್ಟ್ ಬರಿಬೇಕು ಅಂತಂದರೆ, ಸರಿ ಬರೀ ಓದೋದಾಗಿದ್ದರೆ ಬೇರೆ ಇತ್ತು. ಯಾಕೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಬರೀ ಓದ್ತಿದ್ವಿ, ಹೋಗಿ ಎಕ್ಸಾಮ್ ಬರೀತಿದ್ವಿ. ಅಲ್ಲಿ ಡಿಸ್ಕ್ರಿಪ್ಟಿವ್ ಇದ್ದಾಗ ಬರೀ ಓದ್ತೀರಾ, ಹೋಗಿ ಏನೇನೋ ಬರ್ತೀರಾ. ಬಟ್ ಇಲ್ಲೇನಾಗುತ್ತೆ, ನೀವು ಆನ್ಸರ್ ಎದುರುಗಡೆ ಇರುತ್ತೆ, ಬಟ್ ಆನ್ಸರ್ ಸಿಗೋದಿಲ್ಲ. You have the answer in front of your eyes, but however you are unable to mark the right answer. Why? Because whether you had that clarity or not, you did not know it. While reading, ನೀವೇನು ಸಿಗುತ್ತೆ ಅದನ್ನು ಓದ್ತೀರಾ, ತುಂಬ್ಕೋತೀರಾ. ಅದು ಹೆಂಗಿರುತ್ತೆ ಹಂಗೆ ಪರ್ಸೀವ್. ಆ್ಯಸ್ ಯು ಸಿ, ಯು ಪರ್ಸೀವ್, ಯು ಟೇಕ್ ಇಟ್, ಯು ಸಾಲ್ವ್ ಇಟ್, you digest it. But however, whether you have digested in a proper way or not, whether you have digested according to the KPSC demand or not, you have never checked at all. So without checking, if you go to the prelims, obviously bound to make a mistake. ಸೊ ಈ ಟೆಸ್ಟಿಂಗ್ ಆಗಲೇಬೇಕು. ಎಕ್ಸಾಮ್ಗಿಂತ ಬಿಫೋರ್ ಇದು ಟೆಸ್ಟಿಂಗ್ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ. ಎಲ್ಲಿವರೆಗೂ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರೋವರೆಗೂ, ಹೌದು ನನಗೆ ಈ ಸಬ್ಜೆಕ್ಟಲ್ಲಿ ಈ ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದಾಗ ಮಾತ್ರ ದೆನ್ ಓನ್ಲಿ ಐ ಕ್ಯಾನ್ ಗೋ ಫಾರ್ವರ್ಡ್. ಸೊ ಇಲ್ಲ ಅಂತಂದರೆ ಎಲ್ಲಿವರೆಗೂ ಸರ್ ಎಷ್ಟು ನಂಬರ್ ಆಫ್ ಟೆಸ್ಟ್ ಸಾಲ್ವ್ ಮಾಡಬೇಕು, ದ್ಯಾಟ್ ಡಿಪೆಂಡ್ಸ್ ಆನ್ ಯು. ಸಮ್ ಪೀಪಲ್ಸ್ ಹೇಳಿದ್ವಿ, ಇಲ್ಲ ಸರ್ ನಾನು 40 ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದೆ, 50 ಟೆಸ್ಟ್ ಸೀರೀಸ್, ಸರ್ 100 ಪೇಪರ್ ಸಾಲ್ವ್ ಮಾಡಿದ್ದೀನಿ. ನೋ, ಎಲ್ಲಿವರೆಗೂ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗೋದಿಲ್ವೋ ಅಲ್ಲಿವರೆಗೂ ನೀವು ಮಾಡಬೇಕಾಗತ್ತೆ. ಸೊ ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಕ್ಕಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಸೊ ವೆನ್ ಯು ಸ್ಟಾರ್ಟ್ ಸ್ಕೋರಿಂಗ್ 120+ ಇನ್ ಅವರ್ ಟೆಸ್ಟ್ ಸೀರೀಸ್, ನಮ್ಮ ಟೆಸ್ಟ್ ಸೀರೀಸಲ್ಲಿ 120+ ಕನ್ಸಿಸ್ಟೆಂಟಾಗಿ ಯಾರಾದರೂ ಸ್ಕೋರ್ ಮಾಡಿದ್ದಾರೆ ಅಂದರೆ ಪ್ರಿಲಿಮ್ಸ್ ಕಣ್ಮುಚ್ಚಿ ಪಾಸ್ ಆಗ್ತಾರೆ. ದೇರ್ ಈಸ್ ನೋ ಡೌಟ್ ಎಟ್ ಆಲ್. ಯು ಹ್ಯಾವ್ ಟು ಸ್ಕೋರ್ ಹೌ ಮಚ್? 120. ನಮ್ಮ ಟೆಸ್ಟಲ್ಲೇ 120 ನಾನು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನಮ್ಮ ಟೆಸ್ಟಲ್ಲಿ ನೀವು ಮಾಡಿದರೆ ಆಟೋಮೆಟಿಕ್ಲಿ KPSCಯಲ್ಲಿ ಆರಾಮಾಗಿ ಸೇಲ್ ಥ್ರೂ ಆಗ್ಬೋದು. ಯಾಕೆ? ದಿ ಸ್ಟ್ಯಾಂಡರ್ಡ್ಸ್ ಆಫ್ ದಿ KPSCಗೆ ಏನಿದೆ ಅದನ್ನು ಫಾಲೋ ಮಾಡ್ತೀವಿ, ಅದನ್ನು ಅದೇ ಲೆವೆಲಲ್ಲೇ ಇಟ್ಟಿರ್ತೀವಿ. ಈಗ ನಂಬರ್ ಆಫ್ ಕ್ವಶನ್ಸ್ ಅಸರ್ಷನ್ ಎಷ್ಟಿದೆ, ನಂಬರ್ ಆಫ್ ಕ್ವಶನ್ಸ್ ಸ್ಟೇಟ್ಮೆಂಟ್ ವೈಸ್ ಎಷ್ಟು ಬಂದಿದೆ, ನಂಬರ್ ಆಫ್ ಕ್ವಶನ್ಸು ಯಾವ ಏರಿಯಾದಲ್ಲಿ ಕೇಳ್ತಾ ಇದ್ದಾರೆ, ಯಾವ ಏರಿಯಾದಲ್ಲಿ ಕೇಳ್ಬೋದು. ಹೋದ ಸರಿ ಜಾಗ್ರಫಿದಲ್ಲಿ ಕೇಳಿದ್ದಾರೆ ಅಂತ ಈ ಸರಿ ಜಾಗ್ರಫಿನೇ ಕೇಳ್ತಾರೆ ಅಂತ ಅಂದ್ಕೊಳ್ಳೋದಿಲ್ಲ. ಬಟ್ ವಾಟ್ ಈಸ್ ದ ಟ್ರೆಂಡ್ ಗೋಯಿಂಗ್ ಆನ್ ಇನ್ ದಿಸ್ ಎರಾ? ಅಂದರೆ ಈ ಫೇಸಲ್ಲಿ ಯಾವುದು ಟ್ರೆಂಡ್ ನಡೀತಾ ಇದೆ? ಜಾಗ್ರಫಿ ನಡೀತಾ ಇದೆಯಾ, ಇಕಾಲಜಿ ನಡೀತಾ ಇದೆಯಾ, ಹಿಸ್ಟ್ರಿ ನಡೀತಾ ಇದೆಯಾ? ಸೊ ಇವು 3 ಏನಿದ್ದಾವೆ ಈಗ ಹ್ಯಾಪನಿಂಗ್. ಪಾಲಿಟಿ ಅಂತೂ ಆಲ್ವೇಸ್ ಹ್ಯಾಪನಿಂಗ್ ಇರುತ್ತೆ, ಬಟ್ ಅದರ್ ದನ್ ದಿ ಪಾಲಿಟಿ ವಿಚ್ ಈಸ್ ಮೋರ್ ಹ್ಯಾಪನಿಂಗ್? ಸೊ ದೀಸ್ 3 ಏರಿಯಾಸ್. ಸೊ ಈ ಏರಿಯಾಸಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅದನ್ನು ನಾವು ಅನಲೈಸ್ ಮಾಡಿ ಫೋಕಸ್ ಮಾಡಿ ಅದ್ರ ಮೇಲೇ ಕ್ವಶನ್ಸು ಫೋಕಸ್ ಮಾಡಬೇಕಾಗುತ್ತೆ. ಸೊ ಸ್ಮಾರ್ಟ್ ವೇನಲ್ಲಿ ಪ್ರಿಪೇರ್ ಆಗೋದು ಅಂದ್ರೆ ಏನು? ನಮ್ಮ ಲಕ್ ಮೇಲೆ ರೆಡಿ ಆದಂಗೆ ಅಂದಂಗೆ. ಓಕೆ, ಸೊ ಅಲ್ಲೇನಿರುತ್ತೆ, ಒಂಚೂರು 30% ಲಕ್ಕು, 70% ಹಾರ್ಡ್ ವರ್ಕು ಅಂತ ಹೇಳ್ತೀವಿ. ಯಾಕೆ? ಕೆಲವು ಟ್ರೇಡ್ ಆಫ್ ಮಾಡ್ಕೊಳ್ತೀವಿ. ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ ಓದೋದಿಲ್ಲ, ಆರ್ಟ್ ಆ್ಯಂಡ್ ಕಲ್ಚರ್ ಓದೋದಿಲ್ಲ, ಓಕೆ ಮೆಡಿವಲ್ ಹಿಸ್ಟ್ರಿ ಓದಲ್ಲ, ಬರೀ ಮಾಡರ್ನ್ ಹಿಸ್ಟ್ರಿ ಓದ್ಕೊಡ್ತೀನಿ, ಕರ್ನಾಟಕ ಹಿಸ್ಟ್ರಿ ಓದ್ಕೊತೀನಿ, ಹೋಗಿ ಪಾಸ್ ಆಗ್ತೀನಿ. ಸೊ ವಾಟ್ ಈಸ್ ದಿಸ್? You are playing with your luck ಅಷ್ಟೇ. And sometimes it works, and most of the times people have done it and they have got into the finalist also. Heke, because the luck was with them and the smart work they did. And ಯಾವ ಸ್ಟ್ರೆಂತ್ ಇದೆ ಸಬ್ಜೆಕ್ಟು. ಈಗ ನಂದು ಪಾಲಿಟಿ, ಎಕನಾಮಿ, ಜಾಗ್ರಫಿ ನನ್ನ ಸ್ಟ್ರೆಂತ್ ಇದೆ ಅಂದರೆ ನಾನು ಈ 3 ಸಬ್ಜೆಕ್ಟಲ್ಲಿ ಯಾವುದೇ ಕ್ವಶನ್ ಬಂದ್ರೂ ಹಾರ್ಡ್ಲಿ ನನ್ನ 5% ಎರರ್ ಇರ್ತದೆ. ಫಾರ್ ಎಕ್ಸಾಂಪಲ್ 100 ಕ್ವಶನ್ಸ್ ಕೇಳಿದ್ದಾರೆ ಇವು 3 ಸಬ್ಜೆಕ್ಟ್ ಮೇಲೆ ಅಂದರೆ ನನಗೆ 5 ಕ್ವಶನ್ ಮಾತ್ರ ತಪ್ಪು ಮಾಡ್ತೀನಿ, ಉಳಿದಿದ್ದು 95 ಕರೆಕ್ಟ್ ಮಾಡ್ತೀನಿ. ಆ ಲೆವೆಲಿಗೆ ರೆಡಿ ಆಗಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಈಸ್ ಯುವರ್ ಸ್ಟ್ರೆಂತ್ ಏರಿಯಾ, ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಈಸ್ ಯುವರ್ ವೀಕ್ ಏರಿಯಾ. ಆಲ್ ದೀಸ್ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ಸ್ಟಡಿಡ್. ಬಿಕಾಸ್ ನಾನು ಯಾವಾಗಲೂ ಹೇಳೋದೇನು, ಇಟ್ಸ್ ದ ಒನ್ ಟ್ಯಾಗ್ಲೈನ್, ಆಲ್ವೇಸ್ ಐ ಸೇ ದಟ್ ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ವಾಟ್? ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್. ಯಾಕೆ? KPSC ಡಿಮಾಂಡ್ ಪ್ರಕಾರ ನೀನು ಸಕ್ಸಸ್ ಅಲೈನ್ ಆಗಿದೆಯೋ ಇಲ್ವೋ ಅಂತ. ವಾಟ್ ಈಸ್ ಅಕಾರ್ಡಿಂಗ್ ಟು ದ KPSC ಡಿಮಾಂಡ್, ವೆದರ್ ಯು ಹ್ಯಾವ್ ಅಲೈನ್ಡ್ ಆರ್ ನಾಟ್, ಯು ಹ್ಯಾವ್ ಟು ಇವ್ಯಾಲ್ಯುವೇಟ್ ಯುವರ್ ಸೆಲ್ಫ್ ಈಚ್ ಆ್ಯಂಡ್ ಎವ್ರಿ ಟೈಮ್. When you evaluate yourself each and every time whether you have aligned with the KPSC demand or not, then the success is very near to you.
If you are not evaluated yourself, then it is very difficult. That ಅಂದರೆ ಏನೋ ಅಂತಾರಲ್ಲ, ಜನದ ಜಂಗಳಲ್ಲಿ ನಾನು ಒಬ್ಬನು ಅಂತ ಸುಮ್ಮನೆ ಹೋಗಿ ಬರೋಣ, ಬರ್ದೆ. So it is not going to work out in that manner. There are so many people who are dedicated to this. And ಇದನ್ನು UPSC ಆಸ್ಪಿರೆಂಟ್ಸ್ಗೆ ಏನಾಗಿದೆ, ಈ ವರ್ಷ ಪೇಪರ್ ತುಂಬ ಡಿಫಿಕಲ್ಟ್ ಬಂದಿತ್ತು ಪ್ರಿಲಿಮ್ಸು. So many people are out of the list and they are consistently working for what? Polity, economy, geography, history. ಅಂದರೆ ಏನು, CSAT, ಇದೆಲ್ಲ ಪ್ರಿಲಿಮ್ಸ್ ಓರಿಯೆಂಟೆಡ್. ಅವ್ರು ಇನ್ನೇನೇ ಆ್ಯಡ್ ಆನ್ ಮಾಡ್ಕೋಬೇಕು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಾಗ್ರಫಿ, ಕರ್ನಾಟಕ ಎಕನಾಮಿ ಆ್ಯಂಡ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಈ 4 ಪಾರ್ಟು, ಈ 4 ಪಾರ್ಟಲ್ಲಿ ಅವ್ರಿಗೆ ಬರ್ತಾ ಇರೋದು ಕ್ವಶನ್ಸ್ ಎಷ್ಟು, 60 to 80. ಈವನ್ ಇಫ್ ದೇ ನೆಗ್ಲೆಕ್ಟ್ ಇಟ್, ದೆನ್ ಆಲ್ಸೋ ದೇ ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. In that way, the competition from UPSC, the competition for the freshers, from the freshers are both. ಬಿಕಾಸ್ ಯಾಕೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಫ್ರೆಷರ್ಸ್ಗೆ ತುಂಬ ಒಳ್ಳೆಯ ಅಪಾರ್ಚುನಿಟಿ ಅಂತ. ನಾನು ಇದನ್ನು ಸುಮ್ಮನೆ ಏನೂ ಹೇಳ್ತಾ ಇಲ್ಲ. ನಿಮಗೆ ರಿಸಲ್ಟ್ ಬಂದಾಗ ನೀವು ರಿಸಲ್ಟ್ ತೆಗೆದು ನೋಡಿ, ಫ್ರೆಷರ್ಸ್ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ಯು ವಿಲ್ ಗೆಟ್ ಟು ನೋ ವೈ. ಬಿಕಾಸ್ ದ ಥಿಂಕಿಂಗ್ ಚೇಂಜಿಂಗ್, ಅಂದರೆ KPSC ಏನು ಅಂದ್ಕೊಂಡು ಹಳೆ ಟ್ರೆಡಿಷ್ನಲ್ ಮೈಂಡ್ ಸೆಟ್ ಅವ್ರು ಕೂತ್ಕೊಂಡಿದ್ರೋ, ಆ ಟ್ರೆಡಿಷ್ನಲ್ ಮೈಂಡ್ ಸೆಟ್ಟಿಂದ KPSC ಮೂವ್ ಆಗಿದೆ. ಬಟ್ ಆದರೆ ಕೆಲವರು ಇಲ್ಲ, ಇದು ಹೀಗೆ ಇದೆ ಅಂತ ಕೂತ್ಕೊಂಡಿದ್ದಾರೆ. ಇಲ್ಲ, ನೀವು ಹಾಗೆ ಕೂತ್ಕೊಂಡ್ರೆ ನೀವು ಅಲ್ಲೇ ಕೂತ್ಕೋಬೇಕಾಗತ್ತೆ ಅಷ್ಟೇ. KPSC ಈಸ್ ಚೇಂಜಿಂಗ್ ಇನ್ ಇಟ್ ಸೆಲ್ಫ್. ಕ್ವಶನ್ ಪೇಪರ್ ನೋಡಿದ್ರೇ ಅರ್ಥ ಆಗ್ತಿದೆ. ಪ್ರಿಲಿಮ್ಸ್ 2 ಪೇಪರ್ ನೋಡಿದ್ದೀವಿ, ಆಗಸ್ಟ್ ಆ್ಯಂಡ್ ಡಿಸೆಂಬರ್ ಪೇಪರ್. 2 ಪೇಪರ್ ನೋಡಿದಾಗ ವಿ ಗಾಟ್ ಟು ನೋ ದಟ್ ಓಕೆ ಇಟ್ ಈಸ್ ಚೇಂಜಿಂಗ್ ಇನ್ ಅ ಡ್ರಾಸ್ಟಿಕ್ ಮ್ಯಾನರ್. ಸೊ ವಿ ಹ್ಯಾವ್ ಟು ಗೋ ವಿತ್ ಇಟ್. ವಿ ಕೆನಾಟ್ ಬಿ adamant. Flexibility is very much needed. Change is the only thing, or change is the only permanent thing in the world ಅಂತ. ಓಕೆ, ಹಂಗೆ ಚೇಂಜ್ ಆಗ್ತಾನೇ ಇರಬೇಕು, ಸೊಸೈಟಿ ಇವಾಲ್ವ್ ಆಗ್ತಾನೇ ಇರಬೇಕು, ಡೈನಮಿಕ್ ಆಗ್ತಾನೇ ಇರಬೇಕು. ನಾನು ಹಾಗೆ KPSC ಜೊತೆಗೆ ಅಡ್ಜಸ್ಟ್ ಆಗ್ತಾನೇ ಇರಬೇಕು, ರೈಟ್? ಸೊ ಫೋಕಸ್ ಆ್ಯಂಡ್ ಡೆಡಿಕೇಶನ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಅಗೈನ್, ಸೊ ಈ ನೆಕ್ಸ್ಟ್ 8 months ಏನಿದೆ, ನಿಮ್ಮ ಜೀವನದ ಅತ್ಯಮೂಲ್ಯವಾದ ದಿನಗಳು. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಆಫ್ ಯುವರ್ ಲೈಫ್ ಟು ಅಚೀವ್ ಯುವರ್ ಡ್ರೀಮ್. Okay, so if you want to dedicate, if you want to do something in your life, then dedicate this. Don't think about the market. Again, ಮಾರ್ಕೆಟ್ನಲ್ಲಿ ಮತ್ತೆ ಶುರು ಆಗುತ್ತೆ. ಈಗ ಕೆಲವರು ಅದಾಗಿಲ್ಲ, ಇದಾಗಿಲ್ಲ, ಸ್ವಲ್ಪ ಅದನ್ನು ಡಿಲೇ ಮಾಡಿ, ಇದನ್ನು ಡಿಲೇ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಮತ್ತೆ ಶುರು ಆಗುತ್ತೆ. ದೇರ್ ಈಸ್ ನೋ ಡೌಟ್. KPSCಯಲ್ಲಿ ಇವೆಲ್ಲ ಕಾಮನ್, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಮೈಂಡ್ ಸೆಟ್. ಬಟ್ ಆದರೆ ಅದರ ಕಡೆ ನೀವು ಡೋಂಟ್ ಗಿವ್ ದ ಇಯರ್ಸ್ ಟು ದೋಸ್ ರೂಮರ್ಸ್, ಆರ್ ಡೋಂಟ್ ಗಿವ್ ದ ಇಯರ್ಸ್ ಟು ದೋಸ್ whatever is happening in the market. You should only focus on studies. Understood? Okay. So what is it? Right? Before that, okay, what was the notification? How was it? ಏನೇನಿದೆ ಅದರಲ್ಲಿ ಒಂದು ಬ್ರೀಫ್ ನೋಡ್ಕೊಳ್ಳೋಣ. There are around 319 vacancies. ಸೊ ಇನ್ನೂ ಹೇಳಕ್ಕೆ ಬರಲ್ಲ, ಆ್ಯಡ್ ಆದರೆ ಆ್ಯಡ್ ಆಗ್ಬೋದು, ಬಟ್ ಆ್ಯಡ್ ಆಗಲಿ ಬಿಡಲಿ, ವಿಲ್ ಸಿ ಬೇಸ್ಡ್ ಆನ್ ದಟ್. ಬಟ್ 319 ವೆಕೆನ್ಸೀಸ್ ಇದೆ. ಸೊ ಇಟ್ ಈಸ್ ಎ ವೆರಿ ಹ್ಯೂಜ್ ಅಪಾರ್ಚುನಿಟಿ. ಅದರಲ್ಲಿ ಎಲ್ಲರೂ ನೋಡ್ತಿರೋದು, ಎಲ್ಲರ ಕಣ್ಣು ಎಲ್ಲಿರುತ್ತೆ, ಇದ್ರ ಮೇಲೆ ಇರುತ್ತೆ. ಸರ್ AC ಎಷ್ಟಿದ್ದಾವೆ, ಸರ್ ಫೋನ್ ಮಾಡಿದಾಗ ಫಸ್ಟ್ ಸರ್ AC ಎಷ್ಟಿದೆ, DYSP ಎಷ್ಟಿದ್ದಾವೆ, ತಹಸೀಲ್ದಾರ್ ಎಷ್ಟಿದ್ದಾವೆ. ಓಕೆ, ತಹಸೀಲ್ದಾರ್, ಓಕೆ, ಫಾರ್ ಯುವರ್ ಇದಕ್ಕೆ ತಹಸೀಲ್ದಾರು ಮತ್ತು AC 39 and 25. ಓಕೆ, ಸೊ ದೆನ್ ನೆಕ್ಸ್ಟ್ ಸರ್ DYSP ಕೊಟ್ಟಿಲ್ಲ. ಒಂದು 10 ಪೋಸ್ಟ್ ಏನೋ ಆ್ಯಡ್ ಮಾಡೋರಿದ್ರು, ಬಟ್ ಅಗೇನ್ ಸಮಥಿಂಗ್ ಐ ಡೋಂಟ್ ನೋ ವೇರ್ ಇಟ್ ವೆಂಟ್ ರಾಂಗ್. ಸಮಥಿಂಗ್ ಮೇ ಬಿ ದೇ ಮೇ ಆ್ಯಡ್ ಇಟ್ ಇನ್ ದ ಫ್ಯೂಚರ್, ಆರ್ ಅಡೆಂಡಮ್ ಅಂತ ಕಳಿಸಿ ಮತ್ತೆ ಆ್ಯಡ್ ಮಾಡ್ಬೋದು. ಬಟ್ ದ ಮೋಸ್ಟ್ ಅಗೇನ್ ಆಫ್ಟರ್ AC ವಿಚ್ ಈಸ್ ಮೋರ್ ಅಟ್ರಾಕ್ಟಿಂಗ್ ನೌ, 50 ಕಮರ್ಷಿಯಲ್ ಟ್ಯಾಕ್ಸ್. ಅಗೇನ್ ಹಿಯರ್ ಕಮರ್ಷಿಯಲ್ ಟ್ಯಾಕ್ಸ್ 74 post. Commercial tax officer as well as commercial assistant commissioner for commercial tax. AC for commercial tax and CTO for commercial tax 74. ಸೊ ಇವೆರಡು ಸೇರಿದ್ರೇ ಅರ್ಧ ನೋಟಿಫಿಕೇಶನ್ ಇವೆರಡೇ ತಿಂತಾ ಇದೆ. ಓಕೆ, ಸೊ ನಾವು ವಾಟ್ ಈಸ್ ರಿಕ್ವೈರ್ಡ್? ಗೌರ್ಮೆಂಟ್ ರಿಕ್ವೈರ್ಸ್ ಮನಿ ಫ್ರಮ್ ವೇರ್? GST. So we need more officers in the GST. So that is also a good post. Okay, next we have executive officers 15 post, and then social welfare department ಅಲ್ಲಿ 11 post ಇದೆ. So then if you come here again,
which are these two, 74 CTO. After that we have this register for cooperative societies. ಇದು ಒಂದು 20 ಪೋಸ್ಟ್ ಇದೆ, ಇದೊಂದು 20 ಪೋಸ್ಟ್ ಇದೆ. ನಾನು ಯಾಕೆ ಅಂದರೆ 3-4 ಪೋಸ್ಟ್ ಇರೋದನ್ನು ತುಂಬ ಸ್ಟ್ರೆಸ್ ಮಾಡ್ತಿಲ್ಲ ಅಂತಂದರೆ, ಇಟ್ ಈಸ್ ಬಿಕಾಸ್ ವೆನ್ ವಿ ಗೋ ಇನ್ ಟು ಅವರ್ ಕ್ಯಾಟಗರೀಸ್, ಆವಾಗ ನಮಗೆ ಆ ಪೋಸ್ಟ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಓಕೆ, ಬಟ್ ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ನಾವು ಫೋಕಸ್ ಏನಿದೆ ನಮ್ಮದು AC39 ಆ್ಯಂಡ್ ವಿಚ್ ಈಸ್ ವೆರಿ ವಂಡರ್ಫುಲ್ ಪೋಸ್ಟ್ ದಟ್ 39 ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ 50. ಇಟ್ ಈಸ್ ವೆರಿ ಹ್ಯೂಜ್ ಅಪಾರ್ಚುನಿಟಿ, ಯು ಶುಡ್ ನಾಟ್ ಮಿಸ್ ಇಟ್. ಓಕೆ, ಎಸ್, ಸರ್ಟನ್ ಎಲಿಜಿಬಿಲಿಟಿ ಕ್ವಶನ್ ಮೇನ್. ಅದ್ರಿಗಿಂತ ಮುಂಚೆ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. ಸೊ August 1 ಲಾಸ್ಟ್ 31 ಇದೆ, ನೆವರ್ ಫರ್ಗೆಟ್. ಆ್ಯಂಡ್ ಆಲ್ಸೋ ಇನ್ಕಮ್ಮು ಸರ್ಟಿಫಿಕೇಟ್ಸು ಇವೆಲ್ಲ ಏನಿದ್ದಾವೆ, ಇನ್ಕಮ್ ಸರ್ಟಿಫಿಕೇಟ್ಸು ಇವೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿರಿ. ಓಕೆ, ಸೊ ಪ್ರೊಬೆಬಲಿ ಗೌರ್ಮೆಂಟ್ ಮೇ ಕಮ್ ಅಪ್ ವಿತ್ ಸಮ್ ನ್ಯೂ ಅಪ್ರೋಚಸ್ ಟು ದೋಸ್ ಆಫ್ಟರ್ ದಿಸ್ ಎಲೆಕ್ಷನ್, ನಾಟ್ ನೋ. ಬಿಫೋರ್ ದಿಸ್ ಎಲೆಕ್ಷನ್ ನಿಮ್ಮ ಮೇಲೆ ಬಿಡ್ತಾರೆ. ಯಾಕೆ? ನೀವು ಅಂಡರ್ಟೇಕಿಂಗ್ಸ್ ಕೊಡ್ತೀರಾ ಏನಂತ, ಐ ಹಿಯರ್ ಬೈ ಸೈನ್ ದ್ಯಾಟ್ ಆಲ್ ದಿ ಡಾಕ್ಯುಮೆಂಟ್ಸ್ ಗಿವನ್ ಆರ್ ಇನ್ ದ ಟ್ರೂ ಫಾರ್ಮ್ಯಾಟ್ ಟು ಮೈ ನಾಲೆಜ್ ಅಂತ ಕೆಳಗಡೆ ಒಂದು ಲೈನ್ ಹಾಕಿ ಅದಕ್ಕೆ ಟಿಕ್ ಮಾಡ್ತೀರಾ. ಆಮೇಲೆ ಅಪ್ಲಿಕೇಶನ್ ಮೇಲೆ ಸೈನ್ ಮಾಡಿ KPSC ಕಳಿಸ್ತೀರಾ. ಸೊ ವಾಟ್ ಈಸ್ ಇಟ್? ಯು ಆರ್ ಟ್ರೂ ಟು ಯುವರ್ ಸೆಲ್ಫ್ ಅಂತ. ಇಫ್ ಯು ಫೇಕ್ ಯುವರ್ ಸೆಲ್ಫ್ ದೆನ್ ಅಗೇನ್ ದೇ ಮೇ ಕಾಟ್ ಯು ಇನ್ ದಿ ಫ್ಯೂಚರ್. ಸೊ ಪ್ಲೀಸ್ ಬಿ ಕ್ಲಿಯರ್ ವಿತ್ ದ್ಯಾಟ್. ಅದ್ರ ಪ್ರಕಾರ ನೋಡ್ಕೊಂಡು ಹಾಕಿ. ಎಸ್, ಡಿಗ್ರಿ ಫೈನಲ್ ಇಯರ್ ಇರೋರು ಅಪ್ಲೈ ಮಾಡ್ಬೋದು, ಬಟ್ ಪ್ರೊವೈಡೆಡ್ ಮೇನ್ಸ್ ಟೈಮ್ ಒಳಗಡೆ ಅವ್ರದ್ದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆದರೂ ಇರಬೇಕು ಅಥವಾ ಡಿಗ್ರಿ ಮುಗ್ದಿರಬೇಕು. ಓಕೆ, ಸೊ ಅವ್ರ ಕೈಯಲ್ಲಿ PDC ಇರಬೇಕು ಮೇನ್ಸ್ ಅಪ್ಲಿಕೇಶನ್ ಹಾಕೋವರೆಗೂ. ಪ್ರಿಲಿಮ್ಸ್ ಟೈಮಲ್ಲಿ ಯು ಕ್ಯಾನ್ ಅಪ್ಲೈ ವಿತೌಟ್ ಹ್ಯಾವಿಂಗ್ ದಿ PDC. ದೆನ್ ಎಸ್, ಏಜ್ ರಿಲ್ಯಾಕ್ಸೇಷನ್ ಹ್ಯಾಸ್ ಬಿನ್ ಗಿವನ್. 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಅಪಾರ್ಚುನಿಟಿ ಫಾರ್ ದಿ people who have lost their attempt in the previous because of the Kannada translation or because of any other reason. ಯಾವುದೋ ರೀಸನಿಂದನೂ ನೀವು ಲೂಸ್ ಮಾಡ್ಕೊಂಡಿದ್ರೆ ದೆನ್ ದಿಸ್ ಇಸ್ ದಿ ಬೆಸ್ಟ್ ಅಪಾರ್ಚುನಿಟಿ. ಎಸ್, ಜನರಲ್ ಮೆರಿಟ್ಗೆ 40 years ಇದೆ, OBCಗೆ 43 years ಇದೆ, ಆ್ಯಂಡ್ ಕೆಟಗರಿಗೆ 45 years ಇದೆ. ಅಟೆಂಪ್ಟ್ ವೈಸ್ ಎಸ್ 5, 7 ಆ್ಯಂಡ್ ಅನ್ಲಿಮಿಟೆಡ್ ಅಂತ ಇದೆ. 5 attempts, 7 attempts ಆ್ಯಂಡ್ ಅನ್ಲಿಮಿಟೆಡ್ ಅಟೆಂಪ್ಟ್. ಓಕೆ, ಫಾರ್ ಜನರಲ್ ಮೆರಿಟ್ ವಿ ಹ್ಯಾವ್ 5 attempts, ಫಾರ್ ಅದರ್ಸ್ ವಿ ಹ್ಯಾವ್ 7 attempts ಆ್ಯಂಡ್ SC/STಗೆ ಅನ್ಲಿಮಿಟೆಡ್ ಅಟೆಂಪ್ಟ್ ಟಿಲ್ ದಿ ಏಜ್ ಆಫ್ 45. ಓಕೆ, ಎಸ್, ದ ಫೀಸ್ 600 ರೂಪಾಯಿ ಫೀಸ್ ಇದೆ, 300 ರೂಪಾಯಿ OBCಗೆ, ಆಮೇಲೆ 50 ರೂಪಾಯಿ SC/ST ಇದೆ, ಎಕ್ಸ್ ಸರ್ವಿಸ್ ಮೆನ್ಗೆ. SC/STಗೆ ನೋ ಫೀಸ್. ಓಕೆ, ಸೊ ದಿಸ್ ಈಸ್ ದಿ ಜನರಲ್ ಥಿಂಗ್ಸ್. ನೆಕ್ಸ್ಟ್, ವಿಚ್ ಈಸ್ ಅವರ್ ಏರಿಯಾ ಟು ಫೋಕಸ್. ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಫಾರ್ 100 days. 100 days-ಅಲ್ಲಿ ಏನು ಸ್ಟ್ರಾಟಜಿ ಮಾಡಬೇಕು? ಓಕೆ, ಜಸ್ಟ್ 1 minute, ಐ ವಿಲ್ ಕಮ್. Yes, see, ಸೊ ಟೋಟಲ್ ನಮಗಿರೋದು 6 ಸಬ್ಜೆಕ್ಟು. ಓಕೆ, ದೀಸ್ ಆರ್ ದಿ ಕೋರ್ ಸಬ್ಜೆಕ್ಟ್: ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ,
ಇಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಜನರಲ್ ಸೈನ್ಸ್. ಅದರ ಜೊತೆಗೆ CSAT, ದಟ್ ಈಸ್ ಮೆಂಟಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ದೆನ್ RC, ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಇಂಗ್ಲೀಷ್. ಓಕೆ, ದೆನ್ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಕೆಲವು ಇರ್ತವೆ. ಅದು ಬಿಟ್ಟು ಇಂಪಾರ್ಟೆಂಟ್ ಏನಿದೆ, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್. ಸೊ ಈ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಏನಿದೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, ಮತ್ತು ಹಾಗೆ ಅಂತೇಳಿ ಬರೀ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಆ್ಯಂಡ್ ಲೋಕಲ್. ಓಕೆ, ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಎಷ್ಟು 40 ಕ್ವಶನ್ಸ್. ಸೊ ಸ್ಟೇಟ್ ಆ್ಯಂಡ್ ಲೋಕಲ್ ಕರೆಂಟ್ ಅಫೇರ್ಸು ಅಗೇನ್ 40 ಕ್ವಶನ್ಸ್. ಸೊ ವಿಚ್ ಕಾನ್ಸ್ಟಿಟ್ಯೂಟ್ಸ್ ದಿ ಮೇಜರ್ ಚಂಕ್ ಆಫ್ ವಾಟ್ ಯುವರ್ ಪ್ರಿಪ್ರೇಷನ್. ಯು ಶುಡ್ ನಾಟ್ ನೆಗ್ಲೆಕ್ಟ್ ಇಟ್. ಸೊ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಬಿಕಾಸ್ ದಟ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸು ಏನು ಡೌಟ್ ಇರುತ್ತೆ, ಸರ್ ಕರೆಂಟ್ ಅಫೇರ್ಸ್ ಎಲ್ಲಿಂದ ಮಾಡಲಿ, ಕರೆಂಟ್ ಅಫೇರ್ಸ್ ಏನು ಓದಲಿ, ಕರೆಂಟ್ ಅಫೇರ್ಸ್ ಹೇಗೆ ಮಾಡಲಿ. ಸೊ ಫಾರ್ ಕರೆಂಟ್ ಅಫೇರ್ಸ್ ಆಲ್ಸೋ ವಿ ಆರ್ ಬ್ರಿಂಗಿಂಗ್ ಅಪ್ ವಿತ್ ಅ ನ್ಯೂ ಕ್ಲಾಸ್ ಫಾರ್ ದಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಎ ಕರೆಂಟ್ ಅಫೇರ್ಸ್ ಮತ್ತು ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್ ಮಾಡ್ಯೂಲ್ ಕ್ಲಾಸ್ ಅಂತ ತೊಗೊಂಬರ್ತಾ ಇದ್ವಿ. ಈ ಮಾಡ್ಯೂಲ್ ಕ್ಲಾಸಲ್ಲಿ ಏನಪ್ಪ ಅಂದರೆ, ನಾವು ಕಳೆದ ನವಂಬರಿಂದ ಅಂದರೆ 2025 ನವಂಬರ್ 2025ಇಂದ ಅಕ್ಟೋಬರ್ 2026ವರೆಗೂ 1 ಇಯರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ತೊಗೊಂಬರ್ತಾ ಇದ್ವಿ. ಇದರಲ್ಲಿ ವಿತ್ ಮಟೀರಿಯಲ್ ಆ್ಯಂಡ್ ವಿತ್ ಕ್ಲಾಸ್ ರೆಗ್ಯುಲರ್ ಆಗಿ ಕ್ಲಾಸನ್ನು ನಡೆಯುತ್ತೆ. ಸೊ ಲಾಸ್ಟ್ಗೆ ಇದಲ್ದೇ, ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ, ಇದಲ್ದೇ ಈ ಮಟೀರಿಯಲ್ ಏನಿದೆ ಮತ್ತೆ ಮುಂದೆ ಫ್ಯೂಚರಲ್ಲಿ ಇದನ್ನು ಕನ್ಸಾಲಿಡೇಟ್ ಆಗಿ PT 365 ಅಂತ ಬಿಡ್ತೀವಿ. ಯಾವುದು ಸಬ್ಜೆಕ್ಟ್ ವೈಸ್, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ, ಈ ಥರ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ವಿ. ಹೋದ ಸರಿ ಏನೇನು ಬಿಟ್ಟಿದ್ದೀವಲ್ಲ ಆ ವೆಬ್ಸೈಟಲ್ಲಿ ನೋಡಿ ನೀವು. ಆ ಥರ ಅಗೇನ್ ದಿಸ್ ಇಯರ್ ವಿ ವಿಲ್ ಬಿ ಅಪ್ಲೋಡಿಂಗ್ ಟು ದಿ ವೆಬ್ಸೈಟ್ ಫಾರ್ ವಾಟ್ PT 365 ಅಂದರೆ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್. ಸೊ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ವಿ ಆರ್ ಡೂಯಿಂಗ್ ದಿ ಕ್ಲಾಸ್ ಆ್ಯಂಡ್ ದೆನ್ ಯು ಕ್ಯಾನ್ ರೆಫರ್ ಅವರ್ ಮಟೀರಿಯಲ್, ಯು ಕ್ಯಾನ್ ರಿಲೈ ಆನ್ ಅವರ್ ಮಟೀರಿಯಲ್ ಆ್ಯಂಡ್ ದ್ಯಾಟ್ ವಿಲ್ ಬಿ ದ ಮೋಸ್ಟ್ ಕಾಂಪ್ರಿಹೆನ್ಸಿವ್ ಮಟೀರಿಯಲ್ ಫಾರ್ ದಿ ಕರೆಂಟ್ ಅಫೇರ್ಸ್. ವೈ? ಬಿಕಾಸ್ ಲಾಸ್ಟ್ ಟೈಮ್ ನಾವು ಅಂದರೆ ಪಾಲಿಸಿ ಮ್ಯಾಟರ್ಸ್ಗಳಲ್ಲಿ ಇಂಪಾರ್ಟೆಂಟ್ ಪಾಲಿಸೀಸ್ ಮಾತ್ರ ಚೂಸ್ ಮಾಡಿದ್ವಿ ನಾವು. ಆ ಪಾಲಿಸೀಸ್ ಏನಿದೆ, AVGX ಪಾಲಿಸಿ ಆಯಿತು, ವಿಜುವಲ್ ಎಫೆಕ್ಟ್ ಪಾಲಿಸಿ ಆಯಿತು, ಇವೆಲ್ಲ ಪಾಲಿಸೀಸ್ಗಳು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಡೈರೆಕ್ಟ್ ಆಗಿದ್ದಾವೆ. ನೀವು ಅಲ್ಲಿಂದನೇ ನೀವು ಅದಿಷ್ಟು ಓದ್ಕೊಂಡ್ಬಿಟ್ಟಿದ್ರೆ ನಿಮಗೆ ಅದನ್ನು ಅಟೆಂಡ್ ಮಾಡ್ಬೋದಾಗಿತ್ತು, ರೈಟ್? ಸೊ ಈ ಅಂದರೆ ಪಾಲಿಸೀಸ್, ಕಮಿಟೀಸ್, ದಿ ರಿಪೋರ್ಟ್ಸ್, ಆ್ಯನ್ಯುವಲ್ ರಿಪೋರ್ಟ್ಸ್ ಆ್ಯಂಡ್ ದೆನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್, ಮತ್ತು ಸ್ಪೆಷಲ್ ರಿಪೋರ್ಟ್ಸ್ ಲೈಕ್ ಗುಂಡೂರಾವ್ ಕಮಿಟಿ, ಸೊ ನಂಜುಂಡಪ್ಪ ಕಮಿಟಿ, ಈ ಥರ ಕಮಿಟಿ ಸಮರಿಗಳನ್ನು ನಾವು ಅದರಲ್ಲಿ ಪುಷ್ ಮಾಡಿರ್ತೀವಿ. ಸೊ ಹಾಗಾಗಿ ಇದು ಕರೆಂಟ್ ಅಫೇರ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿಂದ ಎಲ್ಲಿ ಕವರ್ ಮಾಡಬೇಕು? ನವಂಬರಿಂದ ಅಕ್ಟೋಬರ್ವರೆಗೂ ಕವರ್ ಮಾಡಬೇಕು. 2025 ನವಂಬರಿಂದ ಅಕ್ಟೋಬರ್ 2026 ಕವರ್ ಮಾಡಬೇಕು. ಇದನ್ನು ರೆಗ್ಯುಲರ್ ಆಗಿ ವೆಬ್ಸೈಟಲ್ಲಿ ನಾವು ಈಗ ಮೇ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡಿದ್ದೀವಿ. ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಕನ್ಸಾಲಿಡೇಷನ್ ಆಫ್ ಆಲ್ ದಿ ಕರೆಂಟ್ ಅಫೇರ್ಸ್ ಮಟೀರಿಯಲ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ದಿ ಮೇಜರ್ ಚಂಕ್. ಇದನ್ನು ನೀವು ಫೋಕಸ್ ಮಾಡಿ ಪ್ರಿಪೇರ್ ಮಾಡಬೇಕು, ಅದು ನವಂಬರಿಂದ ಅಕ್ಟೋಬರ್ವರೆಗೂ. ಸೊ ಕರೆಂಟ್ ಅಫೇರ್ಸಲ್ಲಿ ಸೋರ್ಸಸ್ಸು ನಿಮ್ಮಿಷ್ಟ, ನೀವೇನು ಓದ್ತಿರೋ ಓದಿ. ನಾನು ಮಾತ್ರ ಇಲ್ಲಿ ನಿಂತ್ಕೊಂಡು ಏನು ಹೇಳೋದು ಅಂದರೆ ನಮ್ಮ ಮಟೀರಿಯಲ್ ಓದಿ ಅಂತ ಹೇಳ್ತೀನಿ. ನೀವು ಯಾವ್ದು ಮಟೀರಿಯಲ್ ಆದರೂ ಓದ್ಬೋದು, ಬಟ್ ಇಟ್ ಶುಡ್ ಕವರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ವೆದರ್ ಇಟ್ ಈಸ್ ಕವರಿಂಗ್ all the aspects of the current affairs or not. If that material is covering all the aspects of the current affairs, you can rely on that material also. I don't recommend, okay, not to go for any other material. So what I would say, yes, our material is the best material ಅಂತ ಹೇಳ್ತೀನಿ. ಸೊ ನೀವು ಅದನ್ನು ರೆಕಮೆಂಡ್ ಮಾಡ್ತೀನಿ, ಓದ್ಬೋದು. ಇಲ್ಲ ಅಂದರೆ ಬೇರೆ ಯಾವುದೇ ಓದಿದ್ರು ಜಸ್ಟ್ ಸಿ ದಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ದೆನ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಸ್, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ. ಸೊ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅದನ್ನು ನಾನೇ ಸ್ಟಡಿ ಮಾಡ್ತಿದ್ರೆ ಏನು ಮಾಡ್ತಿದ್ದೆ, ಹೇಗೆ ಶೆಡ್ಯೂಲ್ ಮಾಡ್ತಿದ್ದೆ ಅಂತ ನಾನು ನೋಡ್ತಾ ಇದ್ದೆ. ಓಕೆ, ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ಸಬ್ಜೆಕ್ಟ್ಗೆ ನಮಗೀಗ 10 ಡೇಸ್ ಅಂತ ಕೊಟ್ಕೊಳ್ಳೋಣ. 10 ಡೇಸ್ 10 ಡೇಸ್ 10 ಡೇಸ್ 10 ಡೇಸ್ 10 ಡೇಸ್ ಎಷ್ಟಾಯಿತು? 6 ಸಬ್ಜೆಕ್ಟ್ಸ್ 60 ಡೇಸ್ ವಿ ಹ್ಯಾವ್. 6 ಸಬ್ಜೆಕ್ಟ್ಸ್ ಇದ್ದಾವೆ, 60 ಡೇಸ್ ಆಯಿತು. ಏನು ಒಂದು ರೀಡಿಂಗಿಗೆ ನಮಗೆ ಎಷ್ಟಾಯಿತು? 60 ಡೇಸ್. ಸೊ ಈಗ ಇದಕ್ಕೆ ನಾನು ಇನ್ನೂ ಸಿಂಪ್ಲಿಫೈ ಆಗಿ ಏನು ಮಾಡಿದ್ದೀನಿ ಅಂದರೆ, ಸರ್ ನಾನು ಟೈಮ್ ಎಷ್ಟು ಕೊಡಬೇಕು ಇದಕ್ಕೆ ಪರ್ ಡೇ?
ಸಿ ಯು ಹ್ಯಾವ್ ಟು ಗಿವ್ 8 hours, ಟೋಟಲ್ 10 hours ಸ್ಟಡೀಸ್ ಅಂತ ನಾನು ಹಾಕಿದ್ದೀನಿ. ಟೋಟಲ್ ಆಗಿ ಹೌ ಮಚ್ ಯು ಹ್ಯಾವ್ ಟು ಸ್ಟಡಿ? 10 hours. 10 hours ಪರ್ ಡೇ ಮಿನಿಮಮ್. ದಟ್ ಈಸ್ ದ ಮಿನಿಮಮ್ ಯು ಶುಡ್ ಡೂ ಇಟ್ ಬಿಕಾಸ್ ಯು ಡು ನಾಟ್ ಹ್ಯಾವ್ ಮಚ್ ಟೈಮ್. ಸೊ ಇದನ್ನು 10 hour ಓದ್ತೀರ. 10 hour ಅಂದರೆ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಪಾಲಿಟಿ ಓದ್ತೀರಾ ಅಂದರೆ 80 hour ಓದ್ತೀರ. ಈ 10 ಅವರಲ್ಲಿ ಸರ್ ನೀವು ಅಂತಿದ್ರಿ 8 hour ಮಾತ್ರ ಇಲ್ಲಿ ಹಾಕಿದ್ದೀರಾ, ಇನ್ನೂ 2 hour ಏನಿದೆ? ಎವ್ರಿ ಡೇ 2 hours ಕರೆಂಟ್ ಅಫೇರ್ಸ್ ನೀವು ಮಾಡಬೇಕದ. ಎವ್ರಿ ಡೇ 2 hours ಕರೆಂಟ್ ಅಫೇರ್ಸ್. ಬಿಕಾಸ್ ಕರೆಂಟ್ ಅಫೇರ್ಸ್ ಒಂದೇ ಸರಿ ಓದ್ಬಿಟ್ಟು ನೆನ್ಪಿಟ್ಕೊಳ್ಳೋದೇನಿದೆಲ್ಲ ಕಷ್ಟ ಆಗುತ್ತೆ. ಅದಲ್ಲದೆ ಕರೆಂಟ್ ಅಫೇರ್ಸ್ ನೀವು ಎವ್ರಿ ಡೇ 2 hours ಕವರ್ ಮಾಡೋದ್ರಿಂದ ಈ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಏನಿರುತ್ತೆ, ನೀವು ಯಾವ್ಯಾವ ಸಬ್ಜೆಕ್ಟ್ ಓದ್ತಾ ಇರ್ತೀರಾ ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ ಆದರೆ ಮೈಂಡಲ್ಲಿ ಆರಾಮಾಗಿ ಸ್ಟೋರ್ ಆಗುತ್ತೆ. ಇಲ್ಲ ಅಂದರೆ ನೀವು ಹೇಗೆ ಓದ್ತೀರಿ, ಮೊದಲು ಸಬ್ಜೆಕ್ಟ್ ಒಂದು ಸರಿ ಓದ್ತೀರಿ, ಆಮೇಲೆ ಕರೆಂಟ್ ಅಫೇರ್ಸ್ ಓದ್ತೀರಿ, ಸಿಂಕ್ ಮಾಡೋದಿಲ್ಲ. ಕ್ವಶನ್ ಸಿಂಕ್ ಇಲ್ದೇ ಬರೋದಿಲ್ಲ. ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅದನ್ನು ಅಲೈನ್ಡಾಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಾನು ಎರಡೂ ಸಿಂಕಲ್ಲೇ ಓದಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಹೇಳೋದು, ಎವ್ರಿ ಡೇ 1 subject 8 hours. ಸರ್ ಒಂದು ಸಬ್ಜೆಕ್ಟ್ ಬೋರಿಂಗ್ ಆಗ್ತಿದೆ ಸರ್ ಡೈಲಿ ಅದೇ ಸಬ್ಜೆಕ್ಟ್ ಓದಿದ್ರೆ ಕಷ್ಟ ಆಗುತ್ತೆ ಸರ್, ಬೋರ್ ಆಗುತ್ತೆ ಅಂದರೆ ಯು ಕ್ಯಾನ್ ಕಂಬೈನ್ 2 subjects. ಅಗೇನ್ ಈ 8 ಅವರಲ್ಲಿ 4 hour ಅದಕ್ಕೆ, ಇನ್ನೊಂದು 4 hour ಇದಕ್ಕೆ. ಓಕೆ, ಸೊ ಇದು ಮಾಡಿದ್ರೆ ಅಗೇನ್ 80 hours ಒಂದೊಂದು ಸಬ್ಜೆಕ್ಟ್ಗೆ ಆರಾಮಾಗಿ ಕೊಡ್ಬೋದು. ಯಾವುದು ಕವರ್ ಮಾಡೋಕ್ಕೆ. ಇದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಟೈಮೂ ಇಲ್ಲ. ಯಾಕೆ? ಇಲ್ಲ 60 ದಿನ ಆಲ್ರೆಡಿ ತಿಂದೋಗ್ಬಿಟ್ಟಿದೆ. 60 days ಈಸ್ ಓವರ್. ಓಕೆ, ಇದ್ರ ಜೊತೆಗೆ ಇನ್ನೂ ಇದೆ ಇಲ್ಲಿ, ಏನು CSAT. ದಟ್ ಈಸ್ ನಥಿಂಗ್ ಬಟ್ ಜನರಲ್ ಮೆಂಟಲ್ ಎಬಿಲಿಟಿ ಪ್ಲಸ್ ಇಂಗ್ಲೀಷ್, RC reading comprehension, logical reasoning, and then decision making questions. ಓಕೆ, ಸೊ ಇದು ಒಂದಿದೆಲ್ಲ. ಇದು ಹೇಗೆ ಮಾಡ್ಬೇಕು ಸರ್? ಮತ್ತೆ ಇದಕ್ಕೂ ನಾನೊಂದು ಸ್ಟ್ರಾಟಜಿ ಏನಪ್ಪ ಅಂತಂದರೆ, ಇಫ್ ಐ ಹ್ಯಾವ್ ಟು ಡೂ ವಾಟ್ ಐ ವಿಲ್ ಡೂ. ಸ್ಯಾಟರ್ಡೇ ಆ್ಯಂಡ್ ಸಂಡೇ ಇವೆರಡೂ ದಿನ ನಾನೇನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ಸ್ಯಾಟರ್ಡೇ ಆ್ಯಂಡ್ ಸಂಡೇ, I will keep 4 hours out of these days. 4 hours depending upon your ಏನಂತಾರೆ strength or weakness. ಆ ಸಬ್ಜೆಕ್ಟ್ ನಿಮಗೆ CSAT ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅನ್ನೋದು ನಿಮ್ಮಲ್ಲಿ ಡಿಪೆಂಡ್. ಸೊ ನಾನು ಇದರಲ್ಲಿ ವೇರಿಯೇಷನ್ ಏನು ಮಾಡೋದು, 6 to 4 hours ಅಂತ ಹಾಕಿದ್ದೀನಿ. 4 to 6 hours ಅಂತ ಹಾಕಿದ್ದೀನಿ. 4 to 6 hours ಅಂದರೆ ಏನು? 4 hours ಯಾರು ಚೆನ್ನಾಗಿದೆ ಅವ್ರು 4 hours ಇನ್ವೆಸ್ಟ್ ಮಾಡಿ, ಯಾರ್ದು ಇಲ್ಲ ಸ್ವಲ್ಪ ವೀಕ್ ಇದೆ ಅಂದರೆ ಇನ್ನೊಂದು 2 hour ಎಕ್ಸ್ಟ್ರಾ ಮಾಡಿ. ಸೊ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ ಸ್ಯಾಟರ್ಡೇ 4 hours ಆ್ಯಂಡ್ ಸಂಡೇ 4 hours. ನಥಿಂಗ್ ಬಟ್ ವಾಟ್ 8 hours ಆಯ್ತು ಮತ್ತೆ. ಸೊ ಒಂದು ವೀಕಲ್ಲಿ ಹೌ ಮಚ್ ಅವರ್ಸ್ ಯು ಆರ್ ಪುಟ್ಟಿಂಗ್? 8 hours. ಹೌ ಮೆನಿ ವೀಕ್ಸ್ ಯು ವಿಲ್ ಗೆಟ್? 4 3s 12 weeks. 12 ವೀಕ್ಸಲ್ಲಿ ಇಂಟು 2 ಇದೆ. ಓಕೆ, ಸೊ ನಥಿಂಗ್ ಬಟ್ 2. ಸೊ 12 weeks 8 hours ಎಷ್ಟಾಯಿತು? 12 8s ಅರೌಂಡ್ 96 hours. ಸೊ ನೀವು 6 hours ಹಾಕಿದಾಗ ಇಟ್ ವಿಲ್ ಕ್ರಾಸ್ ಟು 144 hours. ಸೊ ನೀವು 144 hours ಮಾಡ್ತಿರೋ ಅಥವಾ 96 hours ಆಗ್ತಿರೋ ಅದು ನಿಮ್ಮ ಮೇಲೆ. ಯಾಕೆ? ನಿಮ್ಮ ಸ್ಟ್ರೆಂತ್ ಯಾವುದು, ನಿಮ್ಮ ವೀಕ್ನೆಸ್ ಮೇಲೆ ನೀವು ಪುಷ್ ಮಾಡಿ. ಬಟ್ ದಿಸ್ ಹ್ಯಾಸ್ ಟು ಬಿ ದಿ ಐಡಿಯಲ್. ಸೊ ಹೌ ಮೆನಿ ಡೇಸ್? ಅಗೇನ್ 60 days ಆರ್ ಆಲ್ರೆಡಿ ಓವರ್. ಈಗ 60 ದಿನ ಮುಗೀತು. 60 ದಿನ ಆದಮೇಲೆ ಏನು ಮಾಡಬೇಕು? ರೈಟ್, next 30 days what you will do? How to prepare, how to revise? 100 days ಅಲ್ಲಿ 10 days ಈ ಸಬ್ಜೆಕ್ಟ್ ಕೊಟ್ರಿ, ನೆಕ್ಸ್ಟ್ 30 days ಏನು ಮಾಡ್ತೀರಾ? ನೆಕ್ಸ್ಟ್ 30 days ಯು ಹ್ಯಾವ್ ಟು ಪ್ಲ್ಯಾನ್ ಫಾರ್ ರಿವಿಷನ್ 1. ಹೌ ಮೆನಿ ಡೇಸ್? 10 days. 10 days ಎಷ್ಟು ಸಬ್ಜೆಕ್ಟ್ ಆಗುತ್ತೆ? ಎಲ್ಲ ಸಬ್ಜೆಕ್ಟ್ ಆಗಲೇಬೇಕು. ಅಂದರೆ ಎಷ್ಟು ಉಳಿತು? 6 subjects ಇದೆ. 6 into 6 divided by 10 ಹಾರ್ಡ್ಲಿ 1.5 days. 1.5 days ನಿಮಗೆ ಒಂದು ಸಬ್ಜೆಕ್ಟಿಗೆ ಸಿಗುತ್ತೆ ರಿವಿಷನ್ ಮಾಡೋಕ್ಕೆ. ಸೊ ಆ ಥರ 3 ರಿವಿಷನ್ ಆಗಬೇಕಾಗುತ್ತೆ. ರಿವಿಷನ್ 1, ರಿವಿಷನ್ 2, ರಿವಿಷನ್ 3. ಓಕೆ ಸರ್, ಇದು ಕಷ್ಟ ಸರ್, ಇದು ಆಗೋದಿಲ್ಲ. ನಿಮ್ಗೆ ಯಾರಿಗೆ ಆಗೋದಿಲ್ಲ ಅವ್ರು ಇದರಲ್ಲಿ ಏನು ಮಾಡ್ಬೋದು? ಅಗೇನ್ ನಾನು ಹೇಳ್ದಾಗೆ ಮಾಡಬೇಕು ಅಂತಿಲ್ಲ. ನೀವೇನು ಮಾಡ್ತೀರಾ? ಅದಕ್ಕೆ ಇಲ್ಲಿ ಕಟ್ ಮಾಡ್ತೀರಾ. ಏನು? ರಿವಿಷನ್ 2 revisions ಮಾಡ್ಕೊಳ್ತೀರಾ. ಓಕೆ, 2 revisions. Revision 1 and revision 2. How many days? 15 days. 15 days. 15 days. ಅವಾಗ ಎಷ್ಟು ಸಿಗುತ್ತೆ?
6 ಸಬ್ಜೆಕ್ಟ್ಸ್ ಅಂದರೆ 4.5 ಡೇಸ್ ಸಿಗುತ್ತೆ. ಒಂದು ಸಬ್ಜೆಕ್ಟ್ಗೆ 4.5 ಡೇಸ್ ಸಿಗುತ್ತೆ. ಸಾರಿ 6 2s are 12, 2.5 ಡೇಸ್ ಸಿಗುತ್ತೆ. ಸೊ 2.5 ಡೇಸ್ ಪರ್ ಸಬ್ಜೆಕ್ಟ್ ಸಿಗುತ್ತೆ ನಿಮಗೆ. 2 ರಿವಿಷನ್ ಆರಾಮಾಗಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ಕೂಲ್ ಪ್ಲ್ಯಾನ್, ಯು ಕ್ಯಾನ್ ಡೂ ಇಟ್. ಇದರಲ್ಲೂ ಒಂಥರ ಸ್ಮಾರ್ಟ್ನೆಸ್ ಆಗಿ ನಾನು ಟೈಮ್ ಯೂಟಿಲೈಸ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ದಿಸ್ ಸಬ್ಜೆಕ್ಟ್ ವೇರ್ ಇನ್ ವಿಚ್ ಯು ಹ್ಯಾವ್ ದ ಡಿಫಿಕಲ್ಟಿ, ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಡಿಫಿಕಲ್ಟಿ ಇದೆಯೋ ಆ ಸಬ್ಜೆಕ್ಟಲ್ಲಿ ಯು ಇನ್ವೆಸ್ಟ್ ಮೋರ್ ಟೈಮ್. ಅಂದರೆ ಯು ರಿವೈಸ್ 3 times ದಟ್ ಸಬ್ಜೆಕ್ಟ್. ಆ್ಯಂಡ್ ದ ಸಬ್ಜೆಕ್ಟ್ ವಿಚ್ ಯು ಹ್ಯಾವ್ ಕಂಫರ್ಟೇಬಲ್, ಅಂದರೆ ನಿಮ್ಗೆ ಅದರಲ್ಲಿ ಕಂಫರ್ಟೇಬಲ್ ಇದ್ದೀರ ಅಂದರೆ ಅದನ್ನು 2 ಸರಿ ರಿವಿಷನ್ ಮಾಡಿ. ಸೊ ಇಲ್ಲೇನು ಮಾಡಬೇಕು, ಅಗೈನ್ ಯು ಹ್ಯಾವ್ ಟು ಅಲೋಕೇಟ್ ದಿ ಟೈಮ್ ಫಾರ್ ವಿಚ್ ಈ ಸಬ್ಜೆಕ್ಟ್ ಯು ಆರ್ ಗಿವಿಂಗ್. ಓಕೆ, ಸೊ ಅದಕ್ಕೆ ಇದನ್ನು ಈ ಥರ ನೀವು ಸ್ಟ್ರಾಟಜಿ ಮಾಡ್ಕೋಬೇಕು. ಅಂದರೆ ಅವಾಗೇನಾಯಿತು, ಇಟ್ ಕಮ್ಸ್ ಟು 90 days. ಸೊ ಅನದರ್ 10 days ಇದೆ. ವಾಟ್ ಯು ವಿಲ್ ಡೂ, ಅನದರ್ 10 days you will solve as many number of questions as possible. And last 10 days you should not refer any new material. ಎಕ್ಸಾಮ್ಕಿನ್ನ ಬಿಫೋರ್ ನ್ಯೂ ಮಟೀರಿಯಲ್ ಯಾರು ಮಾರ್ಕೆಟಲ್ಲಿ ಹೇಳ್ತಾರೆ, ಇದು ಚೆನ್ನಾಗಿದೆ ಕಣೋ, ಅದು ಚೆನ್ನಾಗಿದೆ ಕಣೋ, ಇದು ಓದಿದ್ದೆ ಕಣೋ, ಅದು ಓದಿದ್ದೆ ಕಣೋ ಅಂತ ಸುಮ್ಮನೆ ಏನೋ ಓದ್ಬಿಟ್ಟು ಆ ದಿನದಲ್ಲಿ ಏನೋ ಓದ್ಕೊಂಡು ಗಾಬರಿಯಾಗಿ ಅಯ್ಯೋ ಇದು ಓದಿಲ್ವಲ್ಲ ಅದು ಓದಿಲ್ವಲ್ಲ ಅಂತ ಪ್ಯಾನಿಕ್ ಆಗಬೇಡಿ. ಯು ಟ್ರಸ್ಟ್ ಒನ್ ಮಟೀರಿಯಲ್ and then whether that material is covering all the aspects that has been covered in the previous case examination or not, you just see it, nodkoli. If it is covering, then don't worry, go for it. adan munde preparation ಮಾಡ್ತಾ ಹೊರಟುಬಿಡಿ ಅಷ್ಟೇ. ಓಕೆ, ಸೊ that should be your ideal goal. See, that is what ಫಾರ್ ಈಚ್ ಸಬ್ಜೆಕ್ಟ್ 100 days ನಾವು ಒಂದೊಂದು ಸಬ್ಜೆಕ್ಟ್ಗೆ 10 ದಿನ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ರೈಟ್? ಸೊ ಇದನ್ನು, ಈ ಪ್ಲ್ಯಾನ್ ಏನಿದೆ ಫೇಸ್ 1 ಫೇಸ್ 2 ಅಂತ ನಾನು 2 ಥರ ಡಿವೈಡ್ ಮಾಡಿದ್ದೀನಿ. ಇದನ್ನು ಯಾಕೆ ಡಿವೈಡ್ ಮಾಡಿದ್ದೀನಿ, ಅಗೇನ್ ಭಾಳಷ್ಟು ಸರಿ ಏನಾಗುತ್ತೆ, ಒಂದೊಂದೇ ಸಬ್ಜೆಕ್ಟ್ ಕೂತ್ಕೊಂಡಾಗ ಎಫಿಷಿಯನ್ಸಿ ಡೌನ್ ಆಗುತ್ತೆ. ನಿಮ್ಗೆ ಒಂದು ಸಬ್ಜೆಕ್ಟ್ ಮೇಲೆ ಹಾರ್ಡ್ಲಿ ಒಂದು 2 days 3 days ಕೂತ್ಕೊಂಡ್ಮೇಲೆ ನೆಕ್ಸ್ಟ್ 4th ಡೇಗೆ ನಿಮ್ಮ ಎಫಿಷಿಯನ್ಸಿ ಇನ್ ದ್ಯಾಟ್ ಸಬ್ಜೆಕ್ಟ್ ಮೇ ಗೋ ಡೌನ್. ಅಥವಾ ಎಫಿಷಿಯನ್ಸಿ ಅಲ್ಲ, ಎಫಿಷಿಯನ್ಸಿ ಸಮ್ಟೈಮ್ಸ್ ಗೋ ಹೈಯರ್. ಯಾಕೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಬಂದರೆ ಹೈ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ನೀವು ಎಲ್ಲೋ ಒಂದು ಕಡೆ ಮೊನೋಟಾನಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ, ಎಲ್ಲೋ ನಿಮ್ಗೆ ಅನಿಸ್ತಾ ಇದೆ ಮುಂದಕ್ಕೆ ಹೋಗ್ತಾ ಇಲ್ಲ ಸಬ್ಜೆಕ್ಟ್ ಅಂದರೆ, ಯು ಹ್ಯಾವ್ ಟು ಸ್ವಿಚ್. ಸೊ ಅದಕ್ಕೆ ಒಂದೊಂದು ಸಬ್ಜೆಕ್ಟ್ಗೆ 2 ಫೇಸು, ಫೇಸ್ 1 ಫೇಸ್ 2. ಫೇಸ್ 1 ಏನು ಕವರ್ ಮಾಡಬೇಕು, ಫೇಸ್ 2 ಏನು ಕವರ್ ಮಾಡಿ. ಇದೆಲ್ಲ ಸ್ಲೈಡ್ಸ್ದು ಏನಿದೆ ನಿಮ್ಗೆ ಲಿಂಕು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕ್ಲಾಸ್ ಆದಮೇಲೆ. ಓಕೆ, ಬಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡಿವೈಡ್ ದಿ ಸಬ್ಜೆಕ್ಟ್ಸ್ ಇನ್ ದಿಸ್ ಏರಿಯಾ. ಫೇಸ್ 1 ಫೇಸ್ 2 ಅಂತ. ಫೇಸ್ 1 ಈ ಟಾಪಿಕ್ಸ್ಗಳನ್ನು ಕವರ್ ಮಾಡಿ, ಮತ್ತು ಫೇಸ್ 2 ಇಡಿ. ಅವಾಗ ಏನಾಗುತ್ತೆ, 4 ದಿನ ಡಿವೈಡ್ ಆಗ್ತಾ ಹೋಗುತ್ತೆ. 8 ದಿನ ಟೈಮ್ ಕೊಟ್ಟಿದ್ದೀವಿ, ಅದ್ರ ಬದಲು 10 ದಿನ ಟೈಮ್ ಕೊಟ್ಟಿದ್ದೀವಿ, 5 ದಿನ ಆರಾಮಾಗಿ ನಾವು ಮಾಡ್ಕೋಬೋದು, ರೈಟ್? ಫಾರ್ ಈಚ್ ಸಬ್ಜೆಕ್ಟ್. ಜಾಗ್ರಫಿಗೂ ಸೇಮ್ ಥಿಂಗ್. ಜಾಗ್ರಫಿದು ಇನ್ನೊಂದೇನು, ಈಗ ಲಾಸ್ಟ್ ಟೈಮ್ ಸ್ವಲ್ಪ ಜಾಗ್ರಫಿದು ಜಾಸ್ತಿ ಬಂದಿತ್ತು, ಆಮೇಲೆ ಜಾಗ್ರಫಿಗೆ ಫೋಕಸ್ ಜಾಸ್ತಿ ಮಾಡಬೇಕಾಗಿತ್ತು ನಾವು ಅಂದ್ಕೊಂಡಿದ್ದೀವಿ. ಈ ಸರಿನೂ ಆಗ್ಬೋದು, ಇಲ್ಲ ಅನ್ನಲ್ಲ. ಇಕಾಲಜಿಗೆ ನನಗೆ ಈ ಸರಿ ಅನ್ನಿಸ್ತಾ ಇರೋದು ಏನಂದರೆ, ಇಕಾಲಜಿ ಆ್ಯಂಡ್ ಸೈನ್ಸ್ ವಿಲ್ ಪ್ಲೇ ಬಿಗ್ಗರ್ ರೋಲ್. ಓಕೆ, ಈಗ ದಟ್ ಈಸ್ ಇನ್ ಪೇಪರ್ 2. ಪೇಪರ್ 2 ಅಲ್ಲಿ ಏನಾಗುತ್ತೆ, ಸೈನ್ಸು ಮತ್ತು ಇಕಾಲಜಿ ತುಂಬ ಬಿಗ್ ರೋಲ್ ಪ್ಲೇ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಹಿಸ್ಟ್ರಿ, ಎಸ್ ಆಬ್ವಿಯಸ್ಲಿ ಹಿಸ್ಟ್ರಿ ಅದೊಂಥರ ಡಿಫಾಲ್ಟು, ಮತ್ತು 18 to 20 ಕ್ವಶನ್ ಬೈ ಡಿಫಾಲ್ಟ್ ಬಂದೇ ಬರುತ್ತೆ. ಸೊ ಅಂತ ಅನ್ಕೋತೀನಿ, ಬಂದೇ ಬರುತ್ತೆ ಅಂತ ನಾನೇನು ದೇವರಲ್ಲ, ಬಟ್ ಅಗೇನ್ ಅಂದ್ಕೊಳ್ತೀನಿ, ದಟ್ ಈಸ್ ಮೈ ಕಾನ್ಫಿಡೆನ್ಸ್. ಓಕೆ, ಐ ವುಡ್ ಸೇ ಜಾಗ್ರಫಿ ಫೇಸ್ 1 ಫೇಸ್ 2. ಅದಾದಮೇಲೆ ಅದರದ್ದು ಕರೆಂಟ್ ಅಫೇರ್ಸ್ November to July. ನೀವು ಸಬ್ಜೆಕ್ಟ್ ಶುರು ಮಾಡ್ತೀರಾ. ಓಕೆ, ಯಾವ್ದು ಸಬ್ಜೆಕ್ಟ್ ಫಸ್ಟ್ ಶುರು ಮಾಡಬೇಕು, ಯಾವ ಸಬ್ಜೆಕ್ಟ್ ಸೆಕೆಂಡ್ ಶುರು ಮಾಡಬೇಕು, ಅದಕ್ಕೇನು ಡೌಟ್ ಬೇಡ. ಆ ಡೌಟಿಗೂ ನಾನು ಕ್ಲಾರಿಫಿಕೇಷನ್ ತೊಗೊಂಬಂದಿದ್ದೀನಿ. ನಮ್ಮ ಟೆಸ್ಟ್ ಸೀರೀಸ್ ಪ್ಲ್ಯಾನ್ ಏನಿದೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ, ಅದ್ರ ಪ್ರಕಾರನೇ ಪ್ರಿಪೇರ್ ಆಗಿ. ಯು ಡಿಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಅದರಲ್ಲಿ ಎಲ್ಲ ಟಾಪಿಕ್ಸ್ ಮೆನ್ಷನ್ ಮಾಡಿದ್ದೀವಿ. ಆ ಟಾಪಿಕ್ಸ್ ತೊಗೊಳ್ಳಿ, ಆ ಟಾಪಿಕ್ಸ್ ಮೇಲೆ ಪ್ರಿಪೇರ್ ಆಗಿ. 8 ದಿನಕ್ಕೆ ಒಂದೊಂದು ಟೆಸ್ಟ್ ಇರುತ್ತೆ, ಅದ್ರ ಪ್ರಕಾರ ಹೋದರೆ ನೀವು ಅಟ್ಲೀಸ್ಟ್ 3 times ರಿವಿಷನ್ ಆಗೇ ಆಗುತ್ತೆ, ರೈಟ್? ದ್ಯಾಟ್ ಶುಡ್ ಬಿ ಯುವರ್ ಫೋಕಸ್. ಜಾಗ್ರಫಿ, ದೆನ್ ಬೇಸಿಕ್ ಸೈನ್ಸ್ ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ, ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್. ಸೊ ಇದು ಒಂದು ಫೇಸಲ್ಲಿ ಮಾಡ್ಕೋಬೇಕು, ರೈಟ್? ನೆಕ್ಸ್ಟ್ ಇಕಾಲಜಿ. ಓಕೆ, ಇಕಾಲಜಿಯಲ್ಲಿ ಏನೇನು ಟಾಪಿಕ್ಸ್ ಕವರ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಕಮಿಟೀಸ್. ಇಕಾಲಜಿಯಲ್ಲಿ ಮೆಜಾರಿಟಿ ಆಫ್ ದಿ ಥಿಂಗ್ಸ್ ಲಾಸ್ಟ್ ಟೈಮ್ ನೀವು ಕ್ವಶನ್ ನೋಡಿದೆ ಆದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸು, ಓಕೆ, ಆಮೇಲೆ ಇದ್ರದ್ದು ನಮ್ಮ ಕರ್ನಾಟಕದ್ದು ಫಾರೆಸ್ಟ್ ಕವರ್ ಬಗ್ಗೆ. ಸೊ ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಸ್ ಏನು ನಡೀತಾ ಇದ್ದಾವೆ, ಅವರ ಔಟ್ಕಮ್ಸ್ ಏನಿದೆ, ಅವರು ಇದನ್ನು ಯಾವಾಗ ಮಾಡಿದ್ರು, ಅದ್ರ ಹೆಡ್ ಕ್ವಾರ್ಟರ್ ಏನಿದೆ, ಮತ್ತು ರೀಸೆಂಟಾಗಿ ಯಾವುದಾದ್ರೂ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆಯಾ ಎನ್ವೈರ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ, ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಆ್ಯನಿಮಲ್ಸ್.
ಲಾಸ್ಟ್ ಟೈಮ್ ತುಂಬಾ ಅನಿಮಲ್ಸ್ ಮೇಲೆ ಫೋಕಸ್ ಮಾಡಿದರು. ಈಗ ಬಿಗ್ ಕ್ಯಾಟ್ ಅಲೈನ್ಸ್ ಆಯಿತು, ಪ್ರಾಜೆಕ್ಟ್ ಟೈಗರ್ ಆಯಿತು, ಲಿಯೋಪಾರ್ಡ್ ಆಯಿತು, ಆಮೇಲೆ ಎಲಿಫೆಂಟ್ ಆಯಿತು. ಸೊ ಸಾಕಷ್ಟು ಇವೆಲ್ಲ ಪ್ರಾಜೆಕ್ಟ್ಸ್ಗಳೇನಿದ್ದಾವೆ ಇವು ಪ್ರಾಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು. ದಟ್ ಈಸ್ ಅಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್. ಆ್ಯಂಡ್ ದಿ ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಹೊಸದು ಬಂದಿದ್ದರೆ ಡೆಫಿನೆಟ್ಲಿ ಯು ಶುಡ್ ಫೋಕಸ್ ಆನ್ ದ್ಯಾಟ್. ನೆಕ್ಸ್ಟ್ ವಿ ಹ್ಯಾವ್ ಆಬ್ವಿಯಸ್ಲಿ ಪಾಲಿಟಿ. ಅದನ್ನು 2 ಫೇಸಲ್ಲಿ ಮಾಡಿದ್ದೀನಿ. ಪಾಲಿಟಿ ಒಂದು ಬೇಸಿಕ್ ಸ್ಟ್ಯಾಟಿಕ್, ಅಂದರೆ ದಟ್ ಈಸ್ ಫಂಡಮೆಂಟಲ್ ರೈಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಾಂಬಲ್, ಆ್ಯಂಡ್ ದೆನ್ ಪಾರ್ಲಿಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ಇವಿಷ್ಟು ಏರಿಯಾಸ್ ಏನಿದ್ದಾವೆ ಇದು ಡೆಫಿನೆಟ್ಲಿ ಇದ್ರ ಮೇಲೆ 60 to 70% ಆಫ್ ದಿ ಕ್ವಶನ್ಸ್ ಇದ್ರ ಮೇಲೆ ಕವರ್ ಆಗುತ್ತೆ. ಇನ್ನು 30% ಕ್ವಶನ್ಸ್ ಏನಿದ್ದಾವೆ 6 ಟಾಪಿಕ್ಸ್ ಬಿಟ್ಟು ಹೊರಗಡೆಯಿಂದ ಬರುತ್ತೆ. ಸೊ ಇವು 6 ಸಬ್ಜೆಕ್ಟ್ ಏನಿದೆ, 6 ಚಾಪ್ಟರ್ಸ್ ಏನಿದೆ ತುಂಬ ಫೋಕಸ್ಡ್ ಆಗಿ ಮಾಡಬೇಕು ಇದನ್ನು. ಓಕೆ, ನೆಕ್ಸ್ಟ್ ರೈಟ್. ಸೊ ಇದೆಲ್ಲ 6 ಸಬ್ಜೆಕ್ಟ್ ಬಗ್ಗೆ ನಾನು ಹೇಳಿದ್ದೀನಿ. ಇದನ್ನು ನಾನೇನು ಮಾಡಿದ್ದೀನಿ, ಇದನ್ನು 6 ಸಬ್ಜೆಕ್ಟು ನಮ್ಮ ಟೆಸ್ಟ್ ಸಿರೀಸ್ ಪ್ರಕಾರನೇ ಹೋದರೆ ನೀವೇನಾಗುತ್ತೆ 1, 2, 3, 4, 5, 6, 7, 8, 9, 10, 11, 12, 13. ಸೊ 13 ಟೆಸ್ಟ್ ಒಳಗಡೆ 2 ರಿವಿಷನ್ ಆಗುತ್ತೆ ನಿಮಗೆ. ಯಾವುದು ಒಂದೊಂದು ಸಬ್ಜೆಕ್ಟ್ಗೆ 2 ರಿವಿಷನ್ ಆಗುತ್ತೆ. ಅದಾದಮೇಲೆ ದೆನ್ ಫುಲ್ ಲೆಂತ್ ಟೆಸ್ಟ್ಗಳು ಬರ್ತವೆ 1, 2, 3, 4, 5, 6 ಅಂತ. ಸೊ 3 ಸೆಟ್ ಅಲ್ಲಿ ಮತ್ತೆ ಅಗೇನ್ 3 ರಿವಿಷನ್ಸ್ ಆಗುತ್ತೆ. ಸೊ ಇಫ್ ಯು ಗೋ ಅಕಾರ್ಡಿಂಗ್ ಟು ದಿಸ್ ಪ್ಲ್ಯಾನ್, ಇದನ್ನು ಒಂದು ಕ್ಲಬ್ಡ್ ಆಗಿ ಒಂದೇ ಸ್ಲೈಡಲ್ಲಿ ನಾನು ಎಲ್ಲ ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಇದೇನು 4 ಸ್ಲೈಡ್ ಹಾಕಿದ್ದೆ ಅದೆಲ್ಲ 4-5 ಸ್ಲೈಡನ್ನು ಒಂದೇ ಸ್ಲೈಡಲ್ಲಿ ಇದನ್ನು ಕವರ್ ಮಾಡೋಕ್ಕೆ ಹೋಗಿದೆ. ಸೊ ದಿಸ್ ಈಸ್ ದಿ ಐಡಿಯಾ ಫಾರ್ ದಿ ಪ್ರಿಪ್ರೇಷನ್, ರೈಟ್. ಸೊ ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಪ್ರಿಪ್ರೇಷನ್. ದೆನ್ ಓಕೆ, ಸಾರಿ ಐ ಮಿಸ್ಡ್ ಒನ್ ಮೋರ್. ಸರ್ ಏರಿಯಾ ಯಾವ್ದು ಫೋಕಸ್ ಮಾಡ್ಬೇಕು ಸರ್? ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ, ಏನು ಫೋಕಸ್ ಮಾಡಲಿ? ನಾನು ಅದೇ ಹೇಳಿದ ಹಾಗೆ ಪ್ರತಿ ಸಲನೂ ಹೇಳ್ತೀನಿ ಈ ವರ್ಷ. ಆಮೇಲೆ ಇದಾದಮೇಲೆ ಇದೊಂದೇ ಅಂತಲ್ಲ, ಇದಾದಮೇಲೆ ಈ ಸೆಷನ್ಸ್ ಆದಮೇಲೆ ಎವ್ರಿ 3 to 4 ಡೇಸ್ಗೆ ಯು ವಿಲ್ ಬಿ ಗೆಟಿಂಗ್ ಕೈಂಡ್ ಆಫ್ ಸ್ಟ್ರಾಟಜಿ ವಿಡಿಯೋಸ್ ಫ್ರಮ್ ಅವರ್ ಎಂಡ್. ನಮ್ಮ ಕಡೆಯಿಂದ ಒಂದು ಸ್ಟ್ರಾಟಜಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅದಲ್ಲದೆ ಎವ್ರಿ ಸ್ಯಾಟರ್ಡೇ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಎವ್ರಿ ಸ್ಯಾಟರ್ಡೇ ನಾವು ಫಿಕ್ಸ್ ಮಾಡಿದ್ದೀವಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಅದು ಒಂದೊಂದು ಮಂತ್ದು ಕರೆಂಟ್ ಅಫೇರ್ಸನ್ನು ಅವ್ರು ಕವರ್ ಮಾಡಿ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನವಂಬರ್ ಕರೆಂಟ್ ಅಫೇರ್ಸ್ ಇದೆ ಅಂದರೆ ಈಗ ಆಗಸ್ಟ್ 8th ಏನು ಸ್ಯಾಟರ್ಡೇ ಬರುತ್ತೆ ಅದನ್ನು ನವಂಬರ್ ಕರೆಂಟ್ ಅಫೇರ್ಸ್ ಪ್ರಕಾರ ಕವರ್ ಮಾಡಿ ಕೊಡ್ತಾರೆ. ಓಕೆ, ಸೊ ದ್ಯಾಟ್ ಈಸ್ ದಿ ಥಿಂಗ್. ಎವ್ರಿ ಸ್ಯಾಟರ್ಡೇ ಯು ವಿಲ್ ಬಿ ಹ್ಯಾವಿಂಗ್ ದಿ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸಲ್ಲಿ ಮೆಜಾರಿಟಿ ಆಫ್ ದಿ ಥಿಂಗ್ಸ್ ನಾವೇನು ಓದೋದಿಲ್ಲ. KPSC ಪ್ರಿಪ್ರೇಷನ್ ಕ್ವಶನ್ಸ್ ಹೇಗೆ ರೆಡಿ ಮಾಡುತ್ತೆ, KS ಕ್ವಶನ್ಸ್ ಹೇಗೆ ರೆಡಿ ಮಾಡುತ್ತೆ ಅಂತಂದರೆ KPSC UPSC ಲೆವೆಲ್ಗೆ ಹೋಗ್ತಾ ಇದೆಯಾ? ಹೌದು, ಹೋಗ್ತಾ ಇದೆ. ಬಟ್ ಹೋಗ್ತಾ ಇರೋದು ಬೇರೆ, ಹೋಗಿರೋದು ಬೇರೆ. ಸೊ UPSC ಲೆವೆಲ್ಗೆ ಹೋಗಿದೆಯಾ? ಹೋಗೋದು ಇಲ್ಲ. ಯಾಕೆ? ಬಿಕಾಸ್ ಸಡನ್ನಾಗಿ UPSC ಲೆವೆಲ್ಗೆ ಹೋಗಿಬಿಟ್ರೆ ರೂರಲ್ ಹುಡುಗರಿಗೆ ಕಷ್ಟ ಆಗುತ್ತೆ. ಸ್ಟೇಟ್ ಸಿಲೆಬಸ್ಸನ್ನು ಓದ್ಕೊಂಡು ಪ್ರಿಪೇರ್ ಆದವ್ರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯು ಕೆನ್ ನಾಟ್ ಗೋ ಆನ್ ಪಾರ್ ವಿತ್ ದಿ UPSC ಸ್ಟ್ಯಾಂಡರ್ಡ್ಸ್, ಬಟ್ ಯು ಕ್ಯಾನ್ ನಿಯರ್ ಟು ದಿ UPSC ಸ್ಟ್ಯಾಂಡರ್ಡ್ಸ್. ಸೊ ಏನಿದೆ, ಮೋಸ್ಟ್ ಆಫ್ ದಿ ಟೈಮ್ಸ್ ನೋಡ್ತೀರಾ ನೀವು, ನಮ್ಮ ಕ್ವಶನ್ಸ್ ಹೇಗಿರುತ್ತೆ, UPSC ಕ್ವಶನ್ಸು KPSC ಕ್ವಶನ್ಸು ಒಂದು ಡಿಫ್ರೆನ್ಸ್ ಅಂತ ನೋಡ್ತಾ ಹೋದರೆ ನಮಗೆ KS ಆ್ಯಂಡ್ IAS ಎಕ್ಸಾಮ್, UPSC ಆ್ಯಂಡ್ KPSC. ಈ UPSCಯಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಕಾನ್ಸೆಪ್ಟ್ ಮೇಲೇ ಫೋಕಸ್ ಮಾಡಿರ್ತಾರೆ. ಕಾನ್ಸೆಪ್ಟ್ ಅಂತ. ಇದರಲ್ಲಿ KPSCಲಿ ಏನಾಗುತ್ತೆ, ಕಾನ್ಸೆಪ್ಟ್ ಒಂದೇ ಸ್ಟೇಟ್ಮೆಂಟ್, ಅಂದರೆ ಒಂದೇ ಕ್ವಶನಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಕಾನ್ಸೆಪ್ಟ್ ಇರುತ್ತೆ. ಅದು ವಿಚ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಬೇಸ್ಡ್ ಏನಿದೆ ತುಂಬ ಸಿಂಪಲ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಆಸ್ಕ್ ಅ ಡಿಫಿಕಲ್ಟ್ ಕಾನ್ಸೆಪ್ಟ್. ಇದ್ರ ಮೇಲೆ ನಾನು ಒಂದು ಸಪ್ರೇಟ್ ಸೆಷನ್ ತೊಗೊಳೋನಿದ್ದೀನಿ. ಅಂದರೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಯಾವ ಥರ ಬಂದಿದೆ 14 and 24 ಇಂದ ಅಲ್ಲಿಂದ ಇಲ್ಲಿವರೆಗೂ ಕ್ವಶನ್ಸ್ ಹೇಗೆ ಚೇಂಜ್ ಆಗಿದೆ. ಒಂದೇ ಕ್ವಶನ್ ವೆರಿ ಬ್ಯೂಟಿಫುಲಿ ನಾನು ಅದನ್ನು ಟ್ರಾನ್ಸಿಷನ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಬಟ್ ಈಗ ನೋಡಿ, ಕಾನ್ಸೆಪ್ಟು ಮತ್ತು ಇಲ್ಲಿಂದ ಬರ್ತಾ ಇದೆ ಫ್ಯಾಕ್ಟ್ ಇಸ್ ಅ ಡಿಫಾಲ್ಟ್. ಒಂದೇ ಸ್ಟೇಟ್ಮೆಂಟಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಒಂದು ಫ್ಯಾಕ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಏನು, ತುಂಬ ಇನ್ಫರೆನ್ಸ್ ಬೇಸ್ಡ್ ಕಾನ್ಸೆಪ್ಟಾ? ಇಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಕಾನ್ಸೆಪ್ಟ್ ಇದೆ. ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ ಆರ್ ನಾಟ್, ದೇ ಆರ್ ಚೆಕಿಂಗ್ ಇಟ್. ಓಕೆ, ಬಟ್ ಹಿಯರ್ ಥೀಮ್ಯಾಟಿಕ್ ಬೇಸ್ಡ್, ಸ್ಟ್ರೀಮ್ ಬೇಸ್ಡ್. ಆಮೇಲೆ ಇದರಲ್ಲಿ ಈಗ ರೀಸೆಂಟಾಗಿ ಹೋದ ವರ್ಷ ನೀವು ಕ್ವಶನ್ ಪೇಪರ್ ಏನಾದರೂ ನೋಡಿದರೆ ಏನು ಬರ್ತಾ ಇತ್ತು, ಸ್ಟೇಟ್ಮೆಂಟ್. ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಆ ಪ್ಯಾರಾಗ್ರಾಫ್ ಕೆಳಗಡೆ 4 ಆಪ್ಷನ್ ಇರುತ್ತೆ. ಈ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಿರೋ ಹಾಗೆ ಈ ಕೆಳಗಡೆ ಆಪ್ಷನ್ಸಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತ ಕೇಳ್ತಾರೆ.
ಸೊ ಇದ್ರ ಮೇಲೆ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಓ ಇದೆಲ್ಲ UPSC ಇದೆಲ್ಲ ಕೇಳ್ತಿದ್ರು ಅಂತ. ಇದರಲ್ಲಿ UPSC ಕೇಳಿ ಈ ವರ್ಷ UPSC ಪೇಪರಲ್ಲಿ ಆರ್ಟಿಕಲ್ 13 ಬಗ್ಗೆ ಕ್ವಶನ್ ಕೇಳಿದ್ರು. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಎಕ್ಸ್ ವೈ ಝೆಡ್ ಅಂತ ಕೇಳಿ ಇಂಡೈರೆಕ್ಟಾಗಿ ಆರ್ಟಿಕಲ್ 13 ಬಗ್ಗೆ ಕ್ವಶನ್ ಕೇಳಿದ್ರು ಅದನ್ನು. ಸೊ ಇದನ್ನು ಆಲ್ರೆಡಿ ನಮಗೆ ಆರ್ಟಿಕಲ್ 12 ಬಗ್ಗೆ ಕ್ವಶನ್ ಕೇಳಿದ್ದಾರೆ ಹೋದ ವರ್ಷ ನೋಡಿದ್ರೆ ನೀವು KPSCಯಲ್ಲಿ ಆಲ್ರೆಡಿ ಆರ್ಟಿಕಲ್ 12 ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದೆನ್ ದೇ ಹ್ಯಾವ್ ಆಸ್ ದಿ ವಿಚ್ ಆಫ್ ದಿ ಫಾಲೋವಿಂಗ್ ವಿಸ್ ಸೂಟೇಬಲ್ ಫಾರ್ ಈಸ್ ಸೂಟೇಬಲ್ ಅಕಾರ್ಡಿಂಗ್ ಟು ದಿ ಅಬೌವ್ ಗಿವನ್ ಪ್ಯಾರಾಗ್ರಾಫ್ ಅಂತ. ಸೊ UPSCಯಲ್ಲಿ ಹೋಗ್ಬಿಟ್ಟು KPSCಯಲ್ಲಿ ಕ್ವಶನ್ಸ್ ಇಲ್ಲ, KPSCಯಲ್ಲಿ ಇರೋದು UPSCಯಲ್ಲಿ ಬಂದಿದೆ ಅಂತಲೂ ಅನ್ಕೋಬೋದು ನಾವು ಒಂದು ಕಡೆಯಿಂದ. ಸೊ ಇನ್ ದ್ಯಾಟ್ ವೇ ಕ್ವಶನ್ ಪೇಪರ್ ವಿತ್ ರೆಸ್ಪೆಕ್ಟ್ ಟು ದಿ UPSC ಲೆವೆಲ್ಗೆ ಹೋಗುತ್ತೆ ಅಂತಿಲ್ಲ, ಬಟ್ ದ ಸ್ಟ್ಯಾಂಡರ್ಡ್ಸ್ ಇಸ್ ಬೀನ್ ಇನ್ಕ್ರೀಸ್ಡ್. ಆ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಾಗ ನಾನು ಅದನ್ನು ನಿಮಗೆ ಕ್ಲಿಯರಾಗಿ ಪಿಕ್ಚರ್ ತೋರಿಸ್ತೀನಿ. ಓಕೆ, so with respect to this today's class I have this. If you have any doubts you can just send me. Okay, ಏನು ಬ್ಲರ್ ಇದೆ ಅಂತ ಹಾಕಿದ್ದಾರೆ. ಓಕೆ, ಟೀಕೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ ನೀವು ಅದನ್ನು ನನಗೆ ಚಾಟ್ ರೂಪದಲ್ಲಿ ಕೇಳಿ. ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ಎನಿ ಡೌಟ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ठीक है, or else ನಾನು I'll just check with them if they are, or else probably it is getting late, so we will wind up the session. Whenever they come I will just talk to them and upload the video to the YouTube. Okay, so 1:30 he is telling, so I think it is too late, 1:30. so let's see. ಅದನ್ನು ನೆಕ್ಸ್ಟ್ ನಾನು ಏನಿದೆ ವಿಡಿಯೋನ ಅಪ್ಲೋಡ್ ಮಾಡಿ ನಿಮಗೆ ಹಾಕ್ತೀನಿ. ರೈಟ್, no he is on the way. He's on the way. One more person is on the way. Okay, so we shall wait. Sir, homework for that. So we have 80 questions and CSAT 30 questions, almost compare 55% of the paper. Just alone current affairs and CSAT, we have at least 55% of the paper already. Current affairs and CSAT we have 55% of it. Obviously ಕರೆಂಟ್ ಅಫೇರ್ಸ್ ನೋಡಿ 40% ನೀವು ಎರಡು ಕಡೆ ಕವರ್ ಮಾಡಿದ್ರೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 80% ಆಫ್ ದಿ ಒನ್ ಪೇಪರ್, ಅಂದರೆ 160 ಮಾರ್ಕ್ಸ್. ಆ್ಯಂಡ್ ಇಫ್ ಯು CSAT 30 ಕ್ವಶನ್ಸ್, ಸೊ ಅರೌಂಡ್ 130 ಅಂದರೆ ನಿಮ್ಗೆ ಎಷ್ಟಾಯಿತು? 80 + 30 ಈಸ್ ಹೌ ಮಚ್? 110. ಆ್ಯಂಡ್ ಇನ್ ದ್ಯಾಟ್ ಅಗೇನ್ 80 110 is nothing but what? One paper, 200 marks. So if you make a strategy, ಏನು ಸ್ಟ್ರಾಟಜಿ ಮಾಡ್ಕೊಂಡ್ರಿ, ಇಲ್ಲ ಸರ್ ನಾನು ಬೇಡ ಕರೆಂಟ್ ಅಫೇರ್ಸ್, ಅದಕ್ಕೆ ಹೇಳ್ತೀನಲ್ಲ, ಕೆಲವು ಟೈಮ್ ಸ್ಮಾರ್ಟ್ ವೇನಲ್ಲಿ ಕೆಲವರೆಲ್ಲ ಬರ್ತಾರೆ, ಸರ್ ಇವ್ರು ಏನೂ ಓದೇ ಇಲ್ಲ ಸರ್, ಇವ್ನಿಗೇನು ಸರ್ ಪಾಲಿಟಿಕಲ್ ಕಾನ್ಸೆಪ್ಟೇ ಗೊತ್ತಿಲ್ಲ ಸರ್, ಇವ್ನು ಹೆಂಗೆ ಪ್ರಿಲಿಮ್ಸ್ ಕ್ಲಿಯರ್ ಅದ ಅಂತ ಅಂತಾರೆ. ನೋ, ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಎಲ್ಲರೂ ಯಾರೂ ಓದ್ದೇನೆ ಪಾಸಾಗೋದಿಲ್ಲ, ಓದೇ ಪಾಸಾಗಿರ್ತಾರೆ. ಆ ಪಾಸಾಗಿರೋದ್ರಲ್ಲಿ ಕೇಳಿಸ್ತಾ ಇಲ್ವಾ? ಐ ಆಮ್ ಲೈವ್. ಪಾಸಾಗಿರೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಓದೇ ಪಾಸಾಗಿರ್ತಾರೆ, ಬಟ್ ಆದರೆ ಅವ್ರು ಏನು ಸ್ಟ್ರಾಟಜಿ ಮಾಡಿರ್ತಾರೆ, ಲೈಕ್ ದಿಸ್ ಕರೆಂಟ್ ಅಫೇರ್ಸ್ ಮಾತ್ರ ಓದೋದು. ಕರೆಂಟ್ ಅಫೇರ್ಸಲ್ಲಿ ಏನು ಓದ್ತಾರೆ? ಕರೆಂಟ್ ಅಫೇರ್ಸಲ್ಲಿ ದೇ ವಿಲ್ ರೀಡ್ ದಿ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆ್ಯಂಡ್ ದಿ ಸ್ಟೇಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ ದೇ ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಥಿಂಗ್. ಬಿಕಾಸ್ ಯಾಕೆ? ದೇ ಆರ್ ಸ್ಟ್ರಾಂಗ್ ಇನ್ ದ್ಯಾಟ್ ಏರಿಯಾ. ದೇ ನೋ ದ್ಯಾಟ್ ವಾಟ್ ಈಸ್ ದೇರ್ ಸ್ಟ್ರೆಂತ್ ಏರಿಯಾ? ಓನ್ಲಿ ಕರೆಂಟ್ ಅಫೇರ್ಸ್. ಸೊ 40 ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಆಲ್. ಹಾಗಂತೇಳಿ ಸಬ್ಜೆಕ್ಟ್ ಓದೇ ಇಲ್ಲ ಅಂತಲ್ಲ, ಸಬ್ಜೆಕ್ಟ್ ದೇ ಹ್ಯಾವ್ ರೆಡ್. ಯಾರು ಸಬ್ಜೆಕ್ಟ್ ಓದೇನೆ ಎಕ್ಸಾಮ್ ಬರೆಯೋಕ್ಕೆ ಆಗೋದಿಲ್ಲ, KS ಆಫೀಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಬ್ಜೆಕ್ಟ್ ಎಲ್ಲರೂ ಓದಿರ್ತಾರೆ, ಬಟ್ ಓದಿರೋದ್ರಲ್ಲಿ ಕ್ಲಾರಿಟಿ ಒಬ್ಬರೊಬ್ಬರು ಒಂದೊಂದು ಲೆವೆಲ್ಗೆ ಇರುತ್ತೆ. ಸೊ ಆ ಲೆವೆಲ್ ಮೇಲೆ ಅದನ್ನು ಮಾಡ್ತಾರೆ ಅಷ್ಟೇ. ಓಕೆ,
Sir, any chance to apply GP 2026 for GP 2024 applied candidates? No, it is not like that. ಅಪ್ಲೈಡ್ ಕ್ಯಾಂಡಿಡೇಟ್ಸ್ಗೆ ಅಂತಲ್ಲ, ಏಜ್ ಮೇಲೆ ಡಿಪೆಂಡೆಂಟ್ ಇದೆ. ಏಜ್ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಿಮಗೆ ರಿಲ್ಯಾಕ್ಸೇಷನ್ ಬರ್ತಿದ್ರೆ ಅಪ್ಲೈ ಆಗ್ತಿದ್ರೆ ಸಿಗ್ಬೋದು ಅಷ್ಟೇ. ಬಟ್ 2024ಗೆ ಯಾರು ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಇನ್ನೊಂದು ಚಾನ್ಸು ಅಂತ ಆ ಥರ ಏನು ಕೊಡೋದು ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಆಲ್ರೆಡಿ ಪ್ರಿಲಿಮ್ಸ್ ಅದಕ್ಕೋಸ್ಕರನೇ ಕನ್ನಡ ಏನು ಪ್ರಾಬ್ಲಮ್ ಆಗಿತ್ತು ಅಗೇನ್ ಪ್ರಿಲಿಮ್ಸ್ ಇನ್ನೊಂದು ಸರಿ ಮಾಡಿದ್ದಾರೆ. ಸೊ ಹಾಗಾಗಿ ದೇ ಹ್ಯಾವ್ ರೆಕ್ಟಿಫೈಡ್ ದೇರ್ ಮಿಸ್ಟೇಕ್ಸ್. ಸೊ ಅಗೇನ್ ದೇರ್ ಈಸ್ ಐ ಡೋಂಟ್ ಥಿಂಕ್ ಸೊ ಅನ್ನೋಕ್ಕೆ ನಾನು ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, 2024ಗೆ ಅಪ್ಲೈ ಮಾಡಿದ್ದೀರಾ ಅಂತ. ಬಟ್ ಏಜ್ ಪ್ರಕಾರ ಎಲಿಜಿಬಿಲಿಟಿ ಇದ್ದರೆ ನೀವು ಅಪ್ಲೈ ಮಾಡಿ ಬರೀರಿ, ಏನು ತೊಂದರೆ. ಓಕೆ, ಎನಿ ಅದರ್ ಕ್ವಶನ್ಸ್? ಬಿಕಾಸ್ ದೇ ಆರ್ ಆನ್ ದ ವೇ, ವಿ ವಿಲ್ ಜಸ್ಟ್ ಸಿ ದ್ಯಾಟ್. 384 post already in court, so ask that question, sir. Yes, see, already in court ಇದೆ ಅಂದರೆ ನೀವು ಅಪ್ಲೈ ಮಾಡಿ, ನಿಮಗೆ ಏಜ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಅಪ್ಲೈ ಮಾಡಿ, ತಪ್ಪೇನಿಲ್ಲ. ಬಟ್ ಹವೆವರ್ ಏನೋ ಏನಂತಾರೆ 84 post ಕ್ವ್ಯಾಶ್ ಆಗುತ್ತೆ, ನಾನು ಅದೇ ಹೇಳ್ತಾ ಇದ್ದೀನಿ. ಕ್ವ್ಯಾಶ್ ಆಗುತ್ತೆ ಅಂತ ಅನ್ನೋದಕ್ಕಿಂತನೂ ಐ ವುಡ್ ಸೇ ದಟ್ ಕೋರ್ಟು ಆಲ್ರೆಡಿ ಸೇಡ್ ದಟ್ ಯು ಕ್ಯಾನ್ ಕಂಡಕ್ಟ್ ದಿ ಎಕ್ಸಾಮಿನೇಷನ್, ಯು ಕ್ಯಾನ್ ಕಂಡಕ್ಟ್ ದಿ ಇಂಟರ್ವ್ಯೂ ಅಂತ ಹೇಳಿದೆ. ಸೊ ವೆನ್ ದೇ ಹ್ಯಾಡ್ ಸೇಡ್ ಇಟ್, ಮೇ ಬಿ ಕ್ವ್ಯಾಶ್ ಆಗೋದು ಸ್ವಲ್ಪ ಡೌಟ್ ಇರ್ಬೋದು ಅಂತ ಅನಿಸುತ್ತೆ. ಕ್ವ್ಯಾಶ್ ಆದರೆ ಅಗೇನ್ ಅವಾಗ ಏನಾಗುತ್ತೆ, ಆ ಪೋಸ್ಟ್ಗಳು ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಕೊಟ್ಟಿದ್ರು ಅವಾಗ ಮತ್ತೆ ನಿಮಗೆ ಅಪ್ಲೈ ಆಗುತ್ತೆ. ಈ ಪೋಸ್ಟ್ಗಿಲ್ಲ. ಅದು 384 post ಕ್ವ್ಯಾಶ್ ಆದರೆ ಅಗೇನ್ ಯು ಕ್ಯಾನ್ ರೈಟ್ ದಿ ಎಕ್ಸಾಮಿನೇಷನ್ ಫಾರ್ ದ್ಯಾಟ್ 384 post, ಪೀಪಲ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದ್ಯಾಟ್ ಎಕ್ಸಾಮಿನೇಷನ್ ಅನ್ನೋ ಥರ ಬರುತ್ತೆ. ದೇರ್ ಮೈಟ್ ಬಿ ಎ ಚಾನ್ಸ್, ಅದಕ್ಕೆ ಕೊಡ್ಬೋದು. ಬಟ್ ಹೊಸ ನೋಟಿಫಿಕೇಷನ್ಗೆ ಐ ಡೋಂಟ್ ಥಿಂಕ್ ಸೊ. ಬಟ್ ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ದ್ಯಾಟ್. ನೀವು ಅಗೇನ್ KPSCಗೆ ರಿಕ್ವೆಸ್ಟ್ ಮಾಡಿ ನಮಗೂ ಚಾನ್ಸ್ ಕೊಡಿ, ಅದ್ರ ರಿಸಲ್ಟ್ ಬರೋವರೆಗೂ ಅಂದರೆ ಕೊಡ್ಬೋದು KPSC, ಇಲ್ಲ ಅನ್ನಲ್ಲ. ಬಟ್ ಅಗೇನ್ ದಿಸ್ ಈಸ್ ನಾಟ್ ಪಾಸಿಬಲ್ ಆ್ಯಸ್ ದೇ ಹ್ಯಾವ್ ಆಲ್ರೆಡಿ ಮೇಡ್ ಇಟ್ ದೇರ್ ಮೈಂಡ್. And in this 80 questions of current affairs, is it excluding all this ecology and science and technology, or including all this? Come again, please. So, if 80 questions ಹೇಳಿದ್ರಲ್ಲ ನೀವು current affairs based ಅಂತ, so is it including the subject? Obviously. See, subjects including ಅಂದ್ರೇನು? There are two types of current affairs here. One type of current affairs ಹೇಗಿದೆ? Subject current affairs. The current affairs which is directly linked to the subjects. ಈಗ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್, ಈಗ 40 ಕ್ವಶನ್ಸು ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲಲ್ಲಿ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ತೆಗಿಬೇಕು ಅಂದರೆ ಡಿಫಿಕಲ್ಟ್. ಎಕ್ಸ್ಕ್ಲೂಸಿವ್ ಅಂದರೆ ಏನು? ಪ್ಲೇಸಸ್ ಬಗ್ಗೆ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ದ ವಾರ್ ಈಸ್ ಗೋಯಿಂಗ್ ಆನ್. ಲಾಸ್ಟ್ ಟೈಮ್ ವಾರ್ ಆಗ್ತಿದೆ ಅಂತಲೇ ಕ್ವಶನ್ಸ್ ಕೇಳಿದರು, ಪ್ಲೇಸಸ್ ಇನ್ ದ ನ್ಯೂಸ್. ಅದ್ರ ಪ್ರಕಾರ ಈ ಸಿರಿಯಾ ಅಂತ ನೋಡಿ, ಯಾವುದಿದು ಇಸ್ರೇಲ್ಗೆ ಬಾರ್ಡರಿಂಗ್ ಸ್ಟೇಟ್ಸ್ ಯಾವ್ಯಾವು, ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತಿದ್ದಾರೆ. ಸೊ ಅಂದ್ರೆ ಮೀನಿಂಗ್ ಏನು? ನಥಿಂಗ್ ಬಟ್ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ದೆನ್. ಇದನ್ನು ನಾನು ಹೇಗೆ ತೊಗೊಳ್ತೀನಿ? ಐ ಕ್ಯಾನ್ ಕನೆಕ್ಟ್ ಇಟ್ ಟು ದ ಜಾಗ್ರಫಿಯಲ್ಲಿ ಮ್ಯಾಪಿಂಗ್ ಅಂತ ತೊಗೊಳ್ತೀನಿ. ನಾನು ಇದನ್ನು ಮ್ಯಾಪಿಂಗಿಗೆ ಕನೆಕ್ಟ್ ಮಾಡಿ ಹೇಳ್ತೀನಿ. ಬಟ್ ನನ್ನ ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡ್ಬೋದು. ಬಟ್ ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಮಾಡ್ಬೋದು. ಎರಡು ಕಡೆಗೂ ಆಗುತ್ತೆ. ಸೊ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಅಂತ ಅನ್ನೋ ಕಾನ್ಸೆಪ್ಟು ಆ ಥರ ಏನೂ ಇಲ್ಲ. ಯಾಕೆಂದರೆ ಒನ್ ಆರ್ ದಿ ಅದರ್ ವೇ ಒಂದು ಸಬ್ಜೆಕ್ಟಿಗೆ ಲಿಂಕ್ ಆಗೇ ಆಗುತ್ತೆ. ಆ್ಯಂಡ್ ಮೋರ್ ಆಫ್ ದ್ಯಾಟ್, ಈಗೇನಿದು ಸೋಷಿಯಲ್ ಮೀಡಿಯಾ ಜಂಜಿ ಇದೆಲ್ಲ ನಡೀತಾ ಇದೆ ಅಲ್ವಾ, ಇದ್ರ ಮೇಲೂ ಕ್ವಶನ್ಸು ಸ್ವಲ್ಪ ಪೋಸ್ ಆಗೋ ಚಾನ್ಸಸ್ಸು ಇದ್ದಾವೆ. ಹಾಗಾಗಿ ಬರ್ಬೋದು, ಇಲ್ಲ ಅನ್ನಲ್ಲ. ಓಕೆ, ಕಟ್ ಆಫ್ ಹೇಗಾಗುತ್ತೆ? ಕಟ್ ಆಫ್ ಎಷ್ಟಿರ್ಬೋದು ಸರ್ ಅಂತ ಹೇಳ್ತಾರೆ. ಕಟ್ ಆಫ್ ಡಿಪೆಂಡಿಂಗ್ ಅಪಾನ್ ದಿ ಪೇಪರ್ ಮೇಲೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಬಟ್ ಹವೆವರ್ ಈಗ ನಾನು ಟಾರ್ಗೆಟ್ ಯಾವಾಗಲೂ ನಾನು ಏನು ಹೇಳೋದು, ಪ್ರಿಲಿಮ್ಸ್ಗೆ ಟಾರ್ಗೆಟ್ ಎಷ್ಟು ಇಡಬೇಕು? ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಬೇಕಾದ್ರೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಫಾರ್ ಕಟ್ ಆಫ್ ಟಾರ್ಗೆಟ್ ಶುಡ್ ಬಿ ಫಸ್ಟ್ ಪೇಪರಲ್ಲಿ 70, ಸೆಕೆಂಡ್ ಪೇಪರಲ್ಲಿ 70. ಸೊ 70 ಕ್ವಶನ್ಸ್ 70 ಕ್ವಶನ್ಸ್ ನೆಟ್ ಅಂದರೆ ನಿಮ್ಗೆ ಎಷ್ಟಾಯಿತು? 140 ಈಸ್ ಈಕ್ವಲ್ ಟು ಇಂಟು 2 ಮಾಡಿದ್ರೆ ನಿಮ್ಗೆ ಎಷ್ಟಾಯಿತು? 280. ಈ 280 ಪಾಸಿಬಲ್ ಇದೆಯಾ ನನ್ನ ಕಡೆಯಿಂದ? ಭಾಳ ಜನ ಮಾಡ್ತಾರೆ, ಇಲ್ಲನಲ್ಲ. ಕೆಲವರು ಅಂದರೆ ನನಗೆ ಇನ್ನೂ ನೀವು ರಿಮೆಂಬರಿಂಗ್ ಇದೆ, 7 ಡಾಕ್ಟರ್ಸ್ ಇದ್ದರು UPSC ಪ್ರಿಪ್ರೇಷನ್ ಟೈಮಲ್ಲಿ. 7 ಡಾಕ್ಟರ್ಸಲ್ಲಿ ದೇರ್ ವಾಸ್ ಒನ್ ಪರ್ಸನ್ ಹೂ ಯೂಸ್ ಟು ಸ್ಕೋರ್ ಆಲ್ವೇಸ್ 150. ಅಂದರೆ UPSCಲಿ ಪೇಪರ್ 1 ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆಲ್ವೇಸ್ 140, 150. ಕಟ್ ಆಫ್ ಎಷ್ಟಿರೋದು? 85, 95 ಈ ರೇಂಜಲ್ಲಿ ಇರೋದು. ಅವನು 140 ಸೊ ಇಲ್ಲೂ ಈ ಥರ ಇದ್ದಾರಾ? ಎಸ್, PT ಮಾಸ್ಟರ್ಸ್ ಆರ್ ದೇರ್. There was never a problem for them, there was never a problem, PT problem for them. ಅವ್ರಿಗೆ ಯಾವತ್ತೂ PT ಪ್ರಾಬ್ಲಮ್ ಆಗಿಲ್ಲ, ಪ್ರಿಲಿಮ್ಸ್ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಸೊ ಇಂಥವ್ರು ಇದ್ದಾರೆ. ಕೆಲವರು ಕ್ರೀಮಿ ಲೇಯರ್ಸಲ್ಲಿ ಎಲ್ಲರೂ ಇರ್ತಾರೆ, ಇಲ್ಲ ಅನ್ನಲ್ಲ.
ಬಟ್ ನಿಮಗೆ ಪಾಸಿಬಲ್ ಇದೆಯಾ? ಸೊ ನಾನು ಯಾಕೆ ಇದನ್ನು 70 ಟಾರ್ಗೆಟ್ ಕೊಡ್ತಾ ಇದ್ದೀನಿ ಅಂದರೆ, ಇನ್ ವರ್ಸ್ಟ್ ಕೇಸ್ ಔಟ್ ಆಫ್ ದಿಸ್ 140 ಕ್ವಶನ್ಸ್, ಸೊ ಇಫ್ ಯು ಗೋ ರಾಂಗ್ ಅರೌಂಡ್ ಅಗೇನ್ 20 to 30 ಕ್ವಶನ್ಸ್ ಹೋಯಿತು ಅಂತಲೂ ಅಂದ್ಕೊಳ್ಳಿ. ಈ 20 to 30 ಕ್ವಶನ್ಸ್ ಹೋದರೆ ನಿಮ್ಗೆ ಎಷ್ಟು ಉಳಿತು? ಮತ್ತೆ ಅಗೇನ್ 110. ಈ 110 into 2 ಮಾಡಿದ್ರೆ ವರ್ಸ್ಟ್ ಕಂಡೀಷನ್ 110 into 2 ಮಾಡಿದಾಗ 220. ಸೊ 220 ಇದರಲ್ಲಿ ನೀವು ಟಾರ್ಗೆಟ್ ಮಾಡ್ಕೊಂಡು ಇಟ್ಕೋಬೇಕು. ಅಟೆಂಪ್ಟ್ ಏನು? ಅಟೆಂಪ್ಟ್ ಎಲ್ಲರೂ ಮಾಡ್ತಿದ್ದೀರಾ. ಒನ್ ಮೋರ್ ಸ್ಟ್ರಾಟಜಿ ಐ ವಿಲ್ ಟೆಲ್. ಸೊ ದ ಗುಡ್ ಕ್ವಶನ್ ಶಿ ಹ್ಯಾಸ್ ಆಸ್ಕ್ಡ್, ಓ he know she know someone has asked it. Thank you for asking that question. ಈಗ ಅಟೆಂಪ್ಟು ಜನರಲಿ ಏನಾಗುತ್ತೆ, ಸೊ 80 to 90ಗೆ ಎಲ್ಲರೂ ಅಟೆಂಪ್ಟಿಗೆ ಹೋಗಿದ್ದಾರೆ. ಈಗ ಅವ್ರಿಗೆ ಬರುತ್ತೋ ಬಿಡಲ್ವೋ ಗೊತ್ತಿಲ್ಲ, ಬಟ್ ಆದರೆ ದೇ ಆರ್ ಗೋಯಿಂಗ್ ಟು ಅಟೆಂಪ್ಟ್ 80 to 90 ಕ್ವಶನ್ಸ್. ಆ್ಯಂಡ್ ಸೋ ಮೆನಿ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ದ ಡೌಟ್, ಸರ್ ಹೌ ಮೆನಿ ಕ್ವಶನ್ಸ್ ಐ ಹ್ಯಾವ್ ಟು ಅಟೆಂಡ್, ಎಷ್ಟು ಕ್ವಶನ್ ಅಟೆಂಡ್ ಮಾಡಲಿ ಸರ್ ಅಂತ ಕೇಳ್ತಾ ಇರ್ತಾರೆ. ಸೊ ಕ್ವಶನ್ ಎಷ್ಟು ಅಟೆಂಡ್ ಮಾಡಬೇಕು, ಎಷ್ಟಿಲ್ಲ ಅಂತ ಅನ್ನೋದು ದಟ್ ಡಿಪೆಂಡ್ಸ್ ಆನ್ ದ ಪೇಪರ್ ಅಗೇನ್. If the paper is difficult, you have to attempt less. If the paper is easy, again you have to attempt 100 out of 100. So that depends on the paper. ಒಳಗಡೆ ಹೋದಾಗ ನಿಮಗೆ ಡಿಸೈಡ್ ಮಾಡೋಕ್ಕಾಗುತ್ತೆ. ಬಟ್ ಒಂದು ರೇಂಜ್ ಅಂತೂ ಫಿಕ್ಸ್ ಇರುತ್ತೆ. ಏನು, ನಾನು ಏನೇ ಮಾಡಿದ್ರು KPSC ಹಿಸ್ಟ್ರಿಯಲ್ಲಿ ಎಲ್ಲ ಕಡೆ ಹೋದಾಗ ಕಟ್ ಆಫ್ ಎಲ್ಲಿಂದ ಇದೆ? 180 to 200. ಸೊ 180 to 200 ಅಂದರೆ ಮೀನಿಂಗ್ ಏನು? ಸೊ 200 ಅಂತ ಇಟ್ಕೊಂಡ್ರೆ ಮಿನಿಮಮ್ 100 ಕ್ವಶನ್ಸ್ ಆದರೂ ನಂದು ಕರೆಕ್ಟ್ ಆಗಲೇಬೇಕು ಎಟ್ ಎನಿ ಕಾಸ್ಟ್, ನೆಟ್ ಅದು ವಿತ್ ಎವ್ರಿಥಿಂಗ್ ಆಲ್ ದಿ ನೆಗೆಟಿವ್ಸ್. ಸೊ ಹಾಗಾಗಿ ಇಲ್ಲಿ ನಾನು 220 ಆದರೂ ಮಿನಿಮಮ್ ನನಗೆ ಬರಲೇಬೇಕು, ಅದಕ್ಕೆ ನಾನು ಟಾರ್ಗೆಟ್. ಸೊ ಈಗ 80 ಕ್ವಶನ್ಸ್ ಇಲ್ಲಿ ಅಟೆಂಡ್ ಮಾಡ್ತಿದ್ದೀರಾ, 80 to 90 ಕ್ವಶನ್ ಅಟೆಂಡ್ ಮಾಡ್ತಿದ್ದೀರಾ. ಸೊ ವಾಟ್ ಶುಡ್ ಬಿ ಯುವರ್ ಫೋಕಸ್ ಆನ್ ದಿ ಟೆಸ್ಟ್ ಸೀರೀಸ್ ಬರಿತಾ ಇರ್ತೀರಾ, ಅಲ್ಲಿ ಫೋಕಸ್ ಏನಿರಬೇಕು? ಫೋಕಸ್ ಶುಡ್ ಬಿ ಆನ್ ರೆಡ್ಯೂಸಿಂಗ್ ದಿ ಮಿಸ್ಟೇಕ್ಸ್. ರಾಂಗ್ ಮಾರ್ಕ್ ಏನು ಮಾಡ್ತೀರಾ? ರಾಂಗ್ ಮಾರ್ಕಿಂಗ್ ಏನಿರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡಿ. ಅಂದರೆ ನಂಬರ್ ಆಫ್ ಕ್ವಶನ್ಸ್, ಲೆಟ್ಸ್ ಸೇ ಅಸ್ಯೂಮ್, ಈಗ ಇದರಲ್ಲಿ ಭಾಳ ಜನ ಏನು ಮಾಡ್ತಾರೆ, ಈಗ ಟೆಸ್ಟ್ ಸೀರೀಸಲ್ಲಿ ನೋಡ್ತಿರ್ತೀನಿ ನಾನು, ಇದರಲ್ಲಿ ಏನು ಮಾಡ್ತಾರೆ 90 ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ. 90ಲ್ಲಿ ಏನು ಮಾಡ್ತಾರೆ 45 ಕರೆಕ್ಟ್ ಮಾಡಿರ್ತಾರೆ, 45 ರಾಂಗ್ ಮಾಡಿರ್ತಾರೆ. ಇನ್ನು ಕೆಲವು ಟೈಮ್ ಏನಾಗುತ್ತೆ 40 ಕರೆಕ್ಟು 50 ರಾಂಗ್. ಫ್ರೆಷರ್ಸಲ್ಲಿ ಹೇಳ್ತಿರೋದು ಇದನ್ನು. ಇದರಲ್ಲಿ ಇನ್ನೂ ಏನಾಗುತ್ತೆ, ಇನ್ನು ಕೆಲವರು 30 ಕರೆಕ್ಟು 60 ರಾಂಗ್. ಸೊ ವಾಟ್ ಯು ಹ್ಯಾವ್ ಟು ಡೂ, ವೇರ್ ಯು ಹ್ಯಾವ್ ಟು ವರ್ಕ್ ಆನ್? ಸರ್ ಯಾಕೋ ಇಲ್ಲೇ ಮಿಸ್ಟೇಕ್ ಆಗ್ತಿದೆ, ಇಲ್ಲಿ ಮಿಸ್ಟೇಕ್ ಅಲ್ಲ, ಪ್ರಾಬ್ಲಮ್ ಇರೋದು ಇಲ್ಲಿ. ಇದನ್ನು ನೀವು ರೆಡ್ಯೂಸ್ ಮಾಡಬೇಕು. ಆ್ಯಸ್ ಯು ರೆಡ್ಯೂಸ್ ದಿಸ್ ನಂಬರ್ ಆಫ್ ಮಿಸ್ಟೇಕ್ಸ್, ಯುವರ್ ಮಾರ್ಕ್ಸ್ ವಿಲ್ ಇನ್ಕ್ರೀಸ್. ಹೇಗೆ ಸರ್ 45 ಇದೆ, ಇಲ್ಲಿ 45 ಇರೋದನ್ನು ಏನಾಗಬೇಕು, ಮಿಸ್ಟೇಕ್ಸ್ದು 30ಗೆ ಬಂತು. 30ಗೆ ಬಂದರೆ ಇಲ್ಲಿ ಏನಾಗುತ್ತೆ 50 ಆಗುತ್ತೆ. 90 ಅಲ್ವಾ, 60 ಆಗುತ್ತೆ. 30:60. ದಿಸ್ ಈಸ್ ಆಲ್ಸೋ ನೆಗೆಟಿವ್. ಏನು, ನೀವು ಎಷ್ಟು ಅಟೆಂಡ್ ಮಾಡ್ತಿದ್ದೀರಾ ಅದರದ್ದು ಕರೆಕ್ಟ್ ಆಗ್ತಿರೋದ್ರಲ್ಲಿ 50% ರಾಂಗ್ ಆಗ್ತಿದೆ ಅಂತ ಅರ್ಥ. ಇದನ್ನು ರಾಂಗ್, ಇದನ್ನೇನು ಆದರೆ ಬಟ್ ಇದನ್ನು ಸ್ಲೋಲಿ ಡಿಕ್ರೀಸ್ ಮಾಡ್ತಾ ಬರಬೇಕು. ಈ ಡಿಕ್ರೀಸ್ ಮಾಡೋಕ್ಕೆ ಏನು ಮಾಡಬೇಕು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಇದನ್ನು ಏನು ಮಾಡಿರಿ, 120ಗೆ ತೊಗೊಂಬನ್ನಿ, ಆವಾಗ ಇದು 70ಗೆ ಬರುತ್ತೆ. ನೆಕ್ಸ್ಟ್ ಏನು ಮಾಡಿ ಬನ್ನಿ, ಮತ್ತು ಇದನ್ನು 15ಗೆ ತರಕ್ಕೆ ಪ್ರಯತ್ನ ಬನ್ನಿ. 15ಗೆ ತಂದಾಗ ಎಷ್ಟಾಯಿತು 75 ಆಗುತ್ತೆ. ಓಕೆ, ಸೊ ಇದು ಒಂದು ಲೆವೆಲ್ಗೆ ಮಾಡೋಕ್ಕೆ ಸಾಧ್ಯ, ಪಾಸಿಬಿಲಿಟಿ. ಅಂದರೆ ದ ವರ್ಸ್ಟ್ ಕಂಡೀಷನಲ್ಲಿ ಇದನ್ನು ಮಾಡ್ಕೋಬೋದು. ಓಕೆ, ಬಟ್ ಇದಕ್ಕಿಂತ ಬಿಯಾಂಡ್ ನೀವು ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಯಾಕೆ, ನೆಗೆಟಿವ್ಸ್ ಇನ್ಕ್ರೀಸ್ ಆದಂಗೆ ನಿಮಗೆ ಪಾಸಿಟಿವ್ಸ್ ಮೇಲೆ ಮಾರ್ಕ್ಸ್ ಬರೋದಿಲ್ಲ. ಸೊ ಇದನ್ನು ಹೇಗೆ ರೆಡ್ಯೂಸ್ ಮಾಡಬೇಕು? ಸರ್ ಟೆಸ್ಟ್ ಸೀರೀಸ್ ನಾನು ಬ್ಲೈಂಡ್ಲಿ ಬರಿತೀನಿ. ಇಲ್ಲ, ಟೆಸ್ಟ್ ಸೀರೀಸ್ ಬ್ಲೈಂಡ್ಲಿ ಬರೆಯೋಂಗಿಲ್ಲ. ಏನು ಮಾಡ್ಬೇಕು ಸರ್, ಈ ಟೆಸ್ಟ್ ಸೀರೀಸಲ್ಲಿ ನೀವು ಬರೀಬೇಕಾದಾಗ ಕ್ವಶನ್ ನಂಬರ್ 1, 2, 3, 4 ಅಂತ 4 ಕ್ವಶನ್ಸ್ ಇದೆ. ಈ 4 ಕ್ವಶನ್ಸಲ್ಲಿ ನೀವು ಮಾಡಬೇಕಾಗಿರೋದೇನು, ಫಸ್ಟು ಅಸ್ಯೂಮ್ ನಿಮಗೆ ಈ ಕ್ವಶನ್ ನಂಬರ್ 1 ಏನಿದೆ 100% ಗೊತ್ತಿದೆ. ಅಂದರೆ ಯು ನೋ 100% ಎ ಈಸ್ ದಿ ಆನ್ಸರ್ ಅಂತ. ಇದರಲ್ಲಿ 4 ಆಪ್ಷನ್ ಇರುತ್ತೆ, ಎ, ಬಿ, ಸಿ, ಡಿ ಅಂತ. ನಿಮ್ಗೆ ಗೊತ್ತಿದೆ 100% ಇದು ಎ ಈಸ್ ದಿ ಆನ್ಸರ್ ಅಂತ. ಇದಕ್ಕೆ ಟಿಕ್ ಮಾಡ್ತೀವಿ. ಅಂಥ ಕ್ವಶನ್ಗೆ ಏನು ಮಾಡಿ, ಟೆಸ್ಟ್ ಸೀರೀಸಲ್ಲಿ ಅದ್ರ ಕ್ವಶನ್ ನಂಬರ್ ಮೇಲೆ ಒಂದು ರೈಟ್ ಮಾರ್ಕ್ ಹಾಕೊಂಬಿಡಿ. ಅಂದರೆ 100% ಯು ನೋ ಇಟ್, ಯು ಹ್ಯಾವ್ ಮಾರ್ಕ್ಡ್ ಇಟ್. ಇನ್ನು ಕೆಲವು ಕ್ವಶನ್ಸ್ ಹೆಂಗಿರುತ್ತೆ, ಮ್ಯಾಕ್ಸಿಮಮ್ ಕ್ವಶನ್, ಕೆಲವಲ್ಲ, ಮ್ಯಾಕ್ಸಿಮಮ್ ಕ್ವಶನ್ಸ್ ಏನಿರುತ್ತೆ 50-50 ಗೊತ್ತಿರುತ್ತೆ. ಅಂದರೆ 2 ಆಪ್ಷನ್ ಎಲಿಮಿನೇಟ್ ಮಾಡ್ತೀರಾ, ಎ ಅಥವಾ ಬಿ ಎಲಿಮಿನೇಟೆಡ್. ಈಗ ಬಿ, ಸಿ ಎರ ಇರ್ಬೋದು ಅಥವಾ ಡಿ ಎರ ಇರ್ಬೋದು ಆನ್ಸರ್. ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಇರುತ್ತೆ. ಈ ಥರ ನೀವು ಆಪ್ಷನ್ ಚಾನ್ಸಸ್ ಭಾಳ ಇರ್ತವೆ. ಸೊ ಈ ಥರ ಆಪ್ಷನ್ಸಿಗೆ ನೀವೇನು ಮಾಡಿ, ಅದಕ್ಕೊಂದು ಸರ್ಕಲ್ ಹಾಕೊಂಬಿಡಿ. ಓಕೆ, ಒಂದು ಟಿಕ್ ಮಾರ್ಕ್ ಮಾಡ್ತೀರಾ, ನೆಕ್ಸ್ಟು 50-50ಗೆ ಸರ್ಕಲ್. ಅಂದರೆ ಯಾಕೆ, ನಿಮ್ಮಷ್ಟಕ್ಕೆ ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ. ಇದು ನೆಕ್ಸ್ಟು ಇದಾದಮೇಲೆ ಏನು ಮಾಡ್ತೀರಾ, ಯಾವುದೋ ಈ ಥರ ಸ್ಟೇಟ್ಮೆಂಟ್ಸ್ ಬರ್ತವೆ. ಇದರಲ್ಲಿ ಯು ಹ್ಯಾವ್ ರೆಡ್ ಸಮಥಿಂಗ್ ಅಬೌಟ್ ಇಟ್, ನೀವು ಅದನ್ನು ಓದಿದ್ದೀರಾ, ಅದ್ರ ಬಗ್ಗೆ ಗೊತ್ತಿದೆ. ಬಟ್ ಆದರೆ 4 ಆಪ್ಷನ್ಸಲ್ಲಿ ಎ, ಬಿ, ಸಿ, ಡಿ
ಓನ್ಲಿ ಒನ್ ಮಾತ್ರ ನಾನು ಎಲಿಮಿನೇಟ್ ಮಾಡ್ಬೋದು, 3 ಎಲಿಮಿನೇಟ್ ಮಾಡೋಕ್ಕಾಗ್ತಿಲ್ಲ. ಅಥವಾ ಇನ್ನು ಕೆಲವು ಟೈಮು ಯಾವುದೂ ಎಲಿಮಿನೇಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇದನ್ನು ಓದಿದ್ದೀನಿ, ಎಲ್ಲೋ ಒಂದು ಕಡೆಗೆ ಓದಿದ್ದೀನಿ ಇದನ್ನು, ಇದು ಹೀಗೆ ಇರ್ಬೋದು, ಇದನ್ನು ಏನೇ ಕರೆಕ್ಟ್ ಇರ್ಬೋದು, ಬಿನೇ ಕರೆಕ್ಟ್ ಇರ್ಬೋದು. ನಿಮ್ಮ ಇಂಟ್ಯೂಷನ್ ಒಳಗಡೆಯಿಂದ ಹೇಳ್ತಾ ಹೋಗುತ್ತೆ. ಆ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಇದನ್ನು ನೀವು ಟಿಕ್ ಮಾಡಿದರೆ ಓಕೆ, ಇಫ್ ಯು ಹ್ಯಾವ್ ಟಿಕ್ಡ್ ಇಟ್ ಯು ಹ್ಯಾವ್ ಟು ಬಾಕ್ಸ್ ಅಂತ ಹಾಕ್ಕೊಳ್ಳಿ, ಇದನ್ನು ಅದಕ್ಕೆ ಬಾಕ್ಸ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ ಕ್ವಶನ್ ನಿಮ್ಗೆ 100% ಬರೋದೇ ಇಲ್ಲ ಅದನ್ನು ಕ್ರಾಸ್ ಮಾಡಿಬಿಡಿ. ಇದನ್ನು ರೆಗ್ಯುಲರಾಗಿ ಮಾಡಿ. ಇದು ಮಾಡಿದ್ಮೇಲೆ ಟೆಸ್ಟ್ ಮುಗಿಯುತ್ತೆ. ಮುಗ್ದಾದ್ಮೇಲೆ ಕೀ ಆನ್ಸರ್ ತೊಗೊಳ್ತೀರಾ. ಕೀ ಆನ್ಸರ್ ತೊಗೊಂಡು ನಿಮ್ಮಷ್ಟಕ್ಕೆ ನೀವು ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತೀರಾ. ಆ ವ್ಯಾಲ್ಯೂಯೇಷನ್ ಮಾಡಿದಾಗ ಯು ಅಬ್ಸರ್ವ್ ಇಟ್. ಇಷ್ಟು 100 ಕ್ವಶನ್ಸಲ್ಲಿ ನನಗೆ ಗೊತ್ತಿರೋ 100% ಗೊತ್ತಿರೋ ಕ್ವಶನ್ಸ್ ಎಷ್ಟು? ನಾನು ಅನ್ನೋದು 30 ಕ್ವಶನ್ಸ್. 30 ಕ್ವಶನ್ಸ್ ಮಾತ್ರ ಗೊತ್ತಿರುತ್ತೆ ನಿಮಗೆ. ಇನ್ನು ಕೆಲವರಿಗೆ 50 ಇರ್ಬೋದು, ಕೆಲವ್ರಿಗೆ 60 ಇರ್ಬೋದು, ಡಿಪೆಂಡಿಂಗ್ ಅಪಾನ್. ಒಂದು ಆ್ಯಾವ್ರೇಜ್ ಪೀಪಲ್ಗೆ ಹೇಳ್ತಾ ಇದ್ದೀನಿ. ಆ್ಯಾವ್ರೇಜ್ ಪೀಪಲ್ಗೆ 30% ಕ್ವಶನ್ಸು 100% ಗ್ಯಾರಂಟಿ ಸರ್ ಏನೇ ಕರೆಕ್ಟ್ ಅಂತ. ನೆಕ್ಸ್ಟ್ 50-50 ಇರುತ್ತೆ. ಈ 50-50ನಲ್ಲಿ ಏನಾಗುತ್ತೆ, ಇದರಲ್ಲೂ ಒಂದು 30 to 40 ಕ್ವಶನ್ಸ್ ಇರುತ್ತೆ. ಓಕೆ, 30 ಇರ್ಬೋದು ಅಥವಾ ಇನ್ನೊಂದು 20-25 ಹಿಡಿಬೋದು. ಈಗ 20 ಕ್ವಶನ್ಸ್ ಹಿಡಿದ್ರಿ. ಓಕೆ, ಈ 20 to 30 ಕ್ವಶನ್ಸ್ ಅಂತ 30 ಕ್ವಶನ್ಸ್ ಬಂದಿದೆ. 30ಯಲ್ಲಿ 50 ಆಗಿ ಇದನ್ನು ಟಿಕ್ ಮಾಡಿದ್ದೀರಾ, ಇದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಈ ಥರ ಕ್ವಶನ್ಸ್ಗೆ ಎಷ್ಟು ಟಿಕ್ ಮಾಡಿದ್ದೀರಾ? ಇದರಲ್ಲಿ ಒಂದು 15 ಅಂತೂ ಇದ್ದೇ ಇರುತ್ತೆ. ಇದರಲ್ಲಿ ನೀವು ಬೇಡ ಅಂದ್ರೂ ನೀವೇನು ಮಾಡಿರ್ತೀರಾ, ಈ ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೂ ಕೆಲವ್ರು ಏನು ಮಾಡ್ತೀರಾ, ಇದರಲ್ಲೂ ಒಂದು 5-6 ಕ್ವಶನ್ಸ್ ಅಟೆಂಡ್ ಮಾಡಿಬಿಡ್ತೀರಾ. ಸೊ 5 to 6 ಕ್ವಶನ್ಸ್ ಯು ವಿಲ್ ಅಟೆಂಪ್ಟ್ ಹಿಯರ್ ಆಲ್ಸೋ. ಅಬ್ಸರ್ವ್ ಇಟ್. ನೆಕ್ಸ್ಟ್ ಇವೆಲ್ಲ ಈ ಥರ ಆದಾಗ ನನಗೆ ಈ 30 ಕ್ವಶನಲ್ಲಿ ಎಷ್ಟು ಕರೆಕ್ಟ್ ಆಗಿದ್ದಾವೆ, ಹೌ ಮೆನಿ ಆರ್ ಕರೆಕ್ಟ್? 30 ಕ್ವಶನ್ಸಲ್ಲಿ ನನಗೆ ಗೊತ್ತಿರೋದ್ರಲ್ಲಿ ಎಷ್ಟು ಕರೆಕ್ಟ್ ಆಗಿದೆ, ವೇರ್ ಇನ್ ವಿಚ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಎ ಈಸ್ ದಿ ಆನ್ಸರ್. ಐ ಹ್ಯಾವ್ ಮಾರ್ಕ್ಡ್ ಇಟ್ ಎ, ಬಟ್ ಹವೆವರ್ ಸಮ್ ಟೈಮ್ಸ್ ರನ್ ಟೈಮ್ ಎರರ್ ಅಂತ ಇರುತ್ತೆ. ಏನು ಮಾಡಿರ್ತೀರಾ, ಸ್ಟೇಟ್ಮೆಂಟಲ್ಲಿ ಇನ್ಕರೆಕ್ಟ್ ಅಂತ ಓದಿರಲ್ಲ, ಸ್ಟೇಟ್ಮೆಂಟಲ್ಲಿ ಆಲ್ ಅಂತ ಓದಿರಲ್ಲ, ಸ್ಟೇಟ್ಮೆಂಟಲ್ಲಿ ನನ್ ಅಂತ ಓದಿರಲ್ಲ. ಈಗ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಒಂದೊಂದು ವರ್ಡ್ಸ್ಗಳನ್ನು ನೀವು ಮಿಸ್ ಮಾಡ್ತೀರಾ. ಸೊ ನೀವು ಮಿಸ್ ಮಾಡಿದಾಗ ಅದರಲ್ಲೂ ಕೆಲವು ಮಿಸ್ಟೇಕ್ಸ್ ಆಗಿದೆ. ಈ ಮಿಸ್ಟೇಕ್ಸ್ ಎಷ್ಟಿರಬೇಕು, 1 or 2, ನಾಟ್ ಮೋರ್ ದೆನ್ ದ್ಯಾಟ್. ಎಲ್ಲರಿಗೂ ಆಗುತ್ತೆ, ನಿಮಗೂ ಆಗುತ್ತೆ, ನನಗೂ ಆಗುತ್ತೆ. ನನ್ನ ಸಬ್ಜೆಕ್ಟ್ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂದ್ರೂ ಕೆಲವು ಟೈಮ್ ಫಾಸ್ಟಾಗಿ ಅಟೆಂಡ್ ಮಾಡೋಕ್ಕೆ ಹೋದಾಗ 1 or 2 ರನ್ ಟೈಮ್ ಎರರ್ಸ್ ಕಾಮನ್ ಆಗೇ ಆಗುತ್ತೆ. ಸೊ 1 or 2 ಅಲ್ಲಿ ಎರರ್ ಇರಬೇಕು. ಬಟ್ ಆದರೆ ಇಲ್ಲಿಗೆ ಬಂದಾಗ ಯು ಹ್ಯಾವ್ ಟು ಅಬ್ಸರ್ವ್ ಇಟ್ ವೆರಿ ಕೀನ್ಲಿ. ಯಾಕೆ ಈ ಥರ ಕ್ವಶನ್ಸ್ ನಿಮಗೆ ಭಾಳ ಇಂಪಾರ್ಟೆಂಟ್. ಯಾಕೆ ಇದನ್ನು ಹೇಳ್ತಿದ್ದೀನಿ 50-50? ಯಾರೇ UPSC ಬರಿತಾ ಇರಲಿ ಅಥವಾ KPSC ಬರಿತಾ ಇರಲಿ, 100% ಆನ್ಸರ್ ಯಾರಿಗೂ ಗೊತ್ತಿರಲ್ಲ. ಆದರೆ ಅವರು ಟ್ರೈನಿಂಗ್ ತಮ್ಮಷ್ಟಕ್ಕೆ ತಾವು ಎಷ್ಟು ಲೆವೆಲ್ಗೆ ಟ್ರೈನ್ ಮಾಡಿರ್ತಾರೆ ಅಂದರೆ, ನನ್ನ ಭಾಷೆಯಲ್ಲಿ ಹೇಳೋದಾದರೆ ಇಂಟ್ಯೂಷನ್ಗೆ ಯಾವ ಲೆವೆಲ್ಗೆ ಟ್ರೈನ್ ಮಾಡಿರ್ತಾರೆ ಅಂದರೆ, ಇಂಟ್ಯೂಷನ್ ಅಂದ್ರೇನು, ನಿಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತಲ್ಲ, ಅದು ಬೀನೆ ಟಿಕ್ ಮಾಡೋ ಅಂತ. ಈಗ ಆ ಬಿ ಅಂತ ಹೇಳ್ತಾ ಇರೋ ಇಂಟ್ಯೂಷನ್ನು ಅದನ್ನು ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಹೇಗೆ, ಲಾಜಿಕಲ್ ರೀಸನಿಂಗ್ ಮತ್ತು ಅವ್ರ ನಾಲೆಜ್, ಕನ್ಸಾಲಿಡೇಷನ್ ನಾಲೆಜಲ್ಲಿ ಇದನ್ನು ಟ್ರೈನ್ ಮಾಡ್ತಾರೆ. ಆ ಟ್ರೈನಿಂಗ್ ಹೇಗಾಗುತ್ತೆ, ಟೆಸ್ಟ್ ಸೀರೀಸಲ್ಲಿ ಅದನ್ನು ಟ್ರೈನ್ ಮಾಡ್ತಾ ಹೋಗ್ತಾರೆ. ಅಂದರೆ ಅಬ್ಸರ್ವೇಷನ್ ಮಾಡಿದ್ರೆ ಟ್ರೈನ್ ಮಾಡೋಕ್ಕೆ ಸಾಧ್ಯ, ಸುಮ್ಮನೆ ಒಂದು ಟ್ರೈನ್ ಮಾಡೋಕ್ಕಾಗಲ್ಲ. ಈ ಅಬ್ಸರ್ವೇಷನ್ ಹೇಗೆ ಮಾಡ್ತೀರಾ, ಯು ಜಸ್ಟ್ ವಾಚ್ ಇಟ್ ಅಗೇನ್. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಅಬ್ಸರ್ವ್. 30 ಕ್ವಶನ್ಸ್ ಇದೆ. ಈ 30 ಕ್ವಶನ್ಸಲ್ಲಿ ನಿಮ್ಮದು ಎಷ್ಟು ನೆಗೆಟಿವ್ ಆಗಿದೆ. ಸೊ ಭಾಳಷ್ಟು ಸರಿ ಕೆಲವು ಟೈಮ್ ಏನಾಗುತ್ತೆ, ಇದು 20-10ಗೆ ಬಂದಿರುತ್ತೆ. ಇನ್ನು ಕೆಲವರಲ್ಲಿ ಸರ್ ಇದು 10 ಕರೆಕ್ಟು 20 ರಾಂಗ್ ಅಂತಾರೆ, 20 ರಾಂಗು 10 ಕರೆಕ್ಟ್ ಅಂತ. ಈಗ ನೀವು ಈ ರೇಷೋ ಈ ಥರ ಉಲ್ಟಾ ಆಗ್ತಿದೆ ಅಂದರೆ ಯು ಹ್ಯಾವ್ ಟು ಅಬ್ಸರ್ವ್. ಈಗ 20 ರಾಂಗ್ ಆಗ್ತಿದೆ ಅಂದರೆ ನಿಮ್ಮ ಏನು ಮನಸ್ಸಿದೆ ಅಥವಾ ಅದು ಯಾವ ಲಾಜಿಕ್ ಬೇಸಿಸ್ ಮೇಲೆ ನೀವು ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಾ, ಇದು ಕರೆಕ್ಟ್, ಅದು ಬಿ ಕರೆಕ್ಟು, ಸಿ ಕರೆಕ್ಟು ಅಂತ, ಅದು ತಪ್ಪು ಹೇಳ್ತಾ ಇದೆ. ಇಟ್ ಈಸ್ ಗಿವಿಂಗ್ ಯುವರ್ ರಾಂಗ್ ಡೈರೆಕ್ಷನ್. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ನೀವೇನು ಮಾಡಬೇಕು, ಅದನ್ನು ಯಾಕೆ ತಪ್ಪಾಗಿದೆ, ಯಾಕೆ ಇದನ್ನು ನಾನು ತಪ್ಪಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ಈ ಸಬ್ಜೆಕ್ಟಲ್ಲಿ ನಾನು ಯಾವ ಸಬ್ಜೆಕ್ಟಲ್ಲಿ ಇದನ್ನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಈ ಸಬ್ಜೆಕ್ಟ್ ಕ್ವಶನ್ಸ್ ಬಂದಾಗ ನಾನು ಎಷ್ಟು ಎಚ್ಚರಿಕೆ ಇರಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ದಟ್ ಓಕೆ ನನಗೆ ಹಿಸ್ಟ್ರಿ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ. ನನಗೆ ಹಿಸ್ಟ್ರಿ ಪ್ರಾಬ್ಲಮ್ ಇದೆ ಅಂದಾಗ ನಾನು ಹಿಸ್ಟ್ರಿಯಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಏನು, ನಾನು ಹಿಸ್ಟ್ರಿ ಕ್ವಶನ್ಸ್ ಈ ಥರ ಏನಾದರೂ ಬಂದರೆ 50-50 ಇದ್ದಾಗ ಅಟೆಂಡ್ ಮಾಡಿದಾಗ ಎಷ್ಟು ಕರೆಕ್ಟ್ ಆಗ್ತಿದ್ದಾವೆ, ಭಾಳ ತಪ್ಪಾಗ್ತಿದೆ, ಹಂಗಿದ್ರೆ ನಾನು ಹಿಸ್ಟ್ರಿ ಕ್ವಶನ್ಸಲ್ಲಿ 50-50 ಬಂದ್ರೂ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ನಾನು ಇನ್ನೊಂದು ಉಲ್ಟಾ ಅಂದರೆ ಇಲ್ಲಾಜಿಕಲ್ ಮೆಥಡಲ್ಲಿ ಹೇಳೋದಾದರೆ ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಇಲ್ಲಾಜಿಕಲ್ ಅಂತಲೇ ಹೇಳ್ತೀನಿ, ಯಾಕೆಂದರೆ ಸುಮ್ಮನೆ ಇದೊಂದು ಟ್ರೈ, ಕೆಲವು ಟೈಮ್ ವರ್ಕೌಟು ಆಗುತ್ತೆ. ಏನು ಮಾಡಬೇಕು, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಎ ಹೇಳ್ತಿದೆ ಬಿ ಹೇಳ್ತಿದೆಯೋ ಅದ್ರದ್ದು ಉಲ್ಟಾ ಹೋಗಿ ಅಂತ. ನೀವು ಬಿ ಅಂತ ಟಿಕ್ ಮಾಡಿದ್ದೀರಿ ಅಂದರೆ ನೆಕ್ಸ್ಟ್ ಟೆಸ್ಟಲ್ಲಿ ಎ ಟಿಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸಿ ಆರ್ ಡಿನಲ್ಲಿ ನೀವು ಆಪ್ಷನ್ ಚೂಸ್ ಮಾಡ್ತಾ ಇದ್ದೀರಿ ಅಂದರೆ ಒಂದು ಟೆಸ್ಟಲ್ಲಿ ಸಿ ಟಿಕ್ ಮಾಡಿದ್ದೀರಿ ಅಂದರೆ ಇನ್ನೊಂದು ಕಡೆಗೆ ಡಿ. ನಿಮಗೆ ಆನ್ಸರ್ ಸಿ ಅಂತ ಹೇಳ್ತಿದೆ ಅಂದರೆ ನೀವು ಅದನ್ನು ಡಿಗೆ ಹೋಗಿ ಟಿಕ್ ಮಾಡಿ. ಇದು ಇಲ್ಲಾಜಿಕಲ್ಲೇ, ನಾನು ಒಪ್ತೀನಿ ಇದನ್ನು.
ಬಟ್ ಆದರೂ ಕೆಲವು ಟೈಮು ನಿಮ್ಮ ಇಂಟ್ಯೂಷನ್ನು ಏನು ಹೇಳ್ತಾ ಇರುತ್ತೆ ಅದರದ್ದು ಅಪೋಸಿಟ್ ಲೆವೆಲಲ್ಲಿ ಇರುತ್ತೆ. ಸೊ ಆ ಥರನೂ ಟ್ರೈ ಮಾಡಿ ನೋಡಿ. ಇಫ್ ಇಟ್ ಈಸ್ ವರ್ಕಿಂಗ್ ದೆನ್ ಫಾಲೋ ಇಟ್. ಓಕೆ, ಬಟ್ ಹವೆವರ್ ದಿಸ್ ಶುಡ್ ಬಿ ಕಾಷಿಯಸ್. ಬಟ್ ಪ್ರಾಕ್ಟಿಕಲಿ ಆ್ಯಂಡ್ ಲಾಜಿಕಲಿ ಆ್ಯಂಡ್ ರೀಸನೇಬಲಿ ನಾನು ಹೇಳೋದಾದರೆ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಸಚ್ ಟೈಪ್ ಆಫ್ ಮಿಸ್ಟೇಕ್ಸ್. ಇದೇನು 20 ಕ್ವಶನ್ ಕರೆಕ್ಟು 20 ಕ್ವಶನ್ ರಾಂಗು 10 ಕ್ವಶನ್ ಕರೆಕ್ಟ್ ಆಗ್ತಿರೋದು ಯಾವ ಸಬ್ಜೆಕ್ಟಲ್ಲಿ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಯಾವ ಸಬ್ಜೆಕ್ಟಲ್ಲಿ ಆಗ್ತಿದೆ ಆ ಸಬ್ಜೆಕ್ಟಲ್ಲಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕು, ಇನ್ನೊಂದು ಸ್ವಲ್ಪ ಡೆಪ್ತಿಗೆ ಹೋಗಬೇಕು, ಇನ್ನೊಂದು ಸ್ವಲ್ಪ ಡೀಪಾಗಿ ಡೈವ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಕ್ಲಾರಿಟಿ ತೊಗೋಬೇಕು, ಇನ್ನೊಂಚೂರು ನನ್ನ ನಾಲೆಜ್ ಏನಿದೆ ಒಂಚೂರು ಡೈವರ್ಸ್ ಮಾಡ್ಕೋಬೇಕು, ಇನ್ನೊಂಚೂರು ನನ್ನ ನಾಲೆಜನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಬೇಕು. ಓಕೆ, ಸೊ ಇದರಲ್ಲಿ ನೀವು ಆಲ್ವೇಸ್ ಇದನ್ನು ಹೇಗೆ ರೇಷಿಯೋ ಹೆಂಗಿರಬೇಕು ಅಂದರೆ, ನಾನು ಆಲ್ವೇಸ್ ಹೇಳೋದು ಅಂದರೆ 10 ಕ್ವಶನ್ ಅಟೆಂಡ್ ಮಾಡಿದ್ರಿ ಅಂದರೆ 7 ಅಂದರೆ 21 ಕ್ವಶನ್ಸ್ ಕರೆಕ್ಟ್ ಆಗಬೇಕು, 9 ಕ್ವಶನ್ ತಪ್ಪಾದರೆ ತೊಂದರೆ ಇಲ್ಲ, ನೀವು ಪಾಸಿಟಿವಲ್ಲಿ ಇರ್ತೀರ. 21 ಕ್ವಶನ್ಸ್ ಕರೆಕ್ಟ್ ಆಗಬೇಕು ಕಂಪಲ್ಸರಿಲಿ. 30 ಕ್ವಶನಲ್ಲಿ 7 3 21 ಕಂಪಲ್ಸರಿಲಿ. ಅದು ಅಷ್ಟಾದರೂ ಮಿನಿಮಮ್ ಆಗಲೇಬೇಕು. ದಟ್ ಈಸ್ ದ ಮಿನಿಮಮ್, ಅದಕ್ಕಿಂತ ಮೇಲೆ ಹೋಗಂಗಿಲ್ಲ. ಓಕೆ, ನೆಕ್ಸ್ಟು ಸರ್ ಇವೆರಡು ಕ್ವಶನ್ಸ್ ಏನು ಮಾಡಬೇಕು? ನೆವರ್ ಎವರ್ ಅಟೆಂಪ್ಟ್ ದಿಸ್ ಕ್ವಶನ್ಸ್. ನನ್ನ ಪ್ರಕಾರ ಅಂತೂ ಅಟೆಂಡ್ ಮಾಡೇಬಾರ್ದು. ಪ್ರಾಬಬಿಲಿಟಿ ಎಷ್ಟಿದೆ? ವೆರಿ ಲೆಸ್. ಇಲ್ಲಿ 50% ಚಾನ್ಸ್ ಇದೆ, ಐದರ ತಪ್ಪಾಗ್ಬೋದು ಇಲ್ಲ ಒಂದು ಕರೆಕ್ಟ್ ಆಗ್ಬೋದು. ಬಟ್ ಇಲ್ಲಿ ಏನಿದೆ, ನಿಮ್ಗೆ ಚಾನ್ಸೇ ಇಲ್ಲ. ಇವೆರಡರಲ್ಲೂ 25% ಚಾನ್ಸ್ ಇದೆ ಕರೆಕ್ಟ್ ಆಗೋದು, 75% ರಾಂಗ್ ಆಗೋ ಚಾನ್ಸಸ್ಸೇ ಇರುತ್ತೆ. ಸೊ ಆಗಿದ್ದಾಗ ಯಾಕೆ ರಿಸ್ಕ್ ತೊಗೋಬೇಕು? ಬಟ್ ಪ್ರೊವೈಡೆಡ್ ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ ಅಟೆಂಡ್ ಎಷ್ಟು ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ನಂಬರ್ ಆಫ್ ಕ್ವಶನ್ಸ್ ಯು ಹ್ಯಾವ್ ಅಟೆಂಪ್ಟೆಡ್ ಈಸ್ ವೆರಿ ಲೆಸ್ ಇನ್ ದಿಸ್ ಏರಿಯಾ, ದೆನ್ ಯು ಶುಡ್ ಟ್ರೈ ಥಿಂಕ್, ಇನ್ನೊಂಚೂರು ಲಾಜಿಕ್ ಯೂಸ್ ಮಾಡಿ. ಇದನ್ನೆಲ್ಲ ಯಾವಾಗ ಮಾಡಬೇಕು? ಟೆಸ್ಟ್ ಸೀರೀಸಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನು ಟೆಸ್ಟ್ ಸೀರೀಸಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಕಾನ್ಫಿಡೆನ್ಸ್ ತೊಗೊಂಡು ಆಮೇಲೆ ಪ್ರಿಲಿಮ್ಸಲ್ಲಿ ಹೋಗ್ಬೇಕಾಗ ಇದನ್ನು ಎಕ್ಸಿಕ್ಯೂಷನ್ ಮಾಡ್ಕೋಬೇಕು. ನಿಮ್ಗೆ ಇದರಲ್ಲಿ ಒಂದು 2-3 ಟೆಸ್ಟಲ್ಲಿ ವರ್ಕೌಟ್ ಆಗ್ತಿದೆ, ಒಂದು 10 ಟೆಸ್ಟಲ್ಲಿ ಈ ಥರ ಮಾಡಿದ್ದೀರಾ, ಇನ್ನು 10 ಟೆಸ್ಟಲ್ಲಿ ಈ ಥರ ವರ್ಕೌಟ್ ಆಗ್ತಿದೆ, ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ ಇನ್ ದ ಮೇನ್ ಎಕ್ಸಾಮಿನೇಷನ್. ಅಲ್ಲಿವರೆಗೂ ಐ ಡೋಂಟ್ ರೆಕಮೆಂಡ್ ಇಟ್ ಟು ಗೋ ಫಾರ್ ಇಟ್. ಟೀಕೆ, ಸೊ ಇದು ನಿಮ್ಮಷ್ಟಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅಪರ್ಚುನಿಟಿ. ಟೀಕೆ, ಸೊ ಇದನ್ನು ಮಾಡಿ. ನೆಕ್ಸ್ಟ್ ಎನಿ ಅದರ್ ಕ್ವಶನ್? ಓಕೆ, ಚಂದ್ರಶೇಖರ್ ಸರ್ ಬಂದಿದ್ದಾರೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಪಿಂಗ್, ಪ್ಲೀಸ್ ಕಮ್ ಇನ್. Much better than. Hello friends who are present online. I welcome Chandrasekhar Vasamani sir, who has been a topper of the previous batch and he is presently serving as a Tahsildar, presently working in Bangalore. So ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. He has cracked so many examinations, not only KS but also EPFO ಮತ್ತು ಅಕೌಂಟಿಂಗಲ್ಲಿ ಕೆಲವು ಎಕ್ಸಾಮ್ಸು, ಬ್ಯಾಂಕಿಂಗಲ್ಲಿ ಕೆಲವು ಎಕ್ಸಾಮ್ಸ್ ಎಲ್ಲನೂ ಕ್ರ್ಯಾಕ್ ಮಾಡಿದ್ದಾರೆ. ಫೈನಲಿ ಹೀ ಈಸ್ ದೇರ್ ಇನ್ ಟು ದಿ
KS. ಸೊ ಟುಡೇ ವಾಟ್ ನಾನೆಲ್ಲನೂ ಆಲ್ಮೋಸ್ಟ್ ಇದು ಹೇಳಿದ್ದೀನಿ, ಬಟ್ ಅದ್ರ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಎಕ್ಸ್ಟ್ರಾ ಕೇಳ್ಬೋದು. ಬಟ್ ಹವೆವರ್ ಹಿ ವಿಲ್ ಶೇರ್ ದ ಸ್ಟ್ರಾಟಜಿ ಆನ್ ಹೌ ಹಿ ಹ್ಯಾಸ್ ಕ್ರ್ಯಾಕ್ಡ್ ದಿ ಎಕ್ಸಾಮಿನೇಷನ್ ಅಂತ ಅನ್ನೋದನ್ನು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಏನೋ ಡೌಟ್ಸ್ ಇದ್ದರು ಆನ್ಲೈನಲ್ಲಿ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಟೆಕ್ಸ್ಟ್ ಮಾಡಿ, ನಾವು ನಿಮಗೆ ಅಡ್ರೆಸ್ ಮಾಡ್ತೀವಿ ಅದನ್ನು. ಸೊ ಎಲ್ಲರಿಗೂ ನಮಸ್ಕಾರ. ಸೊ 11:15 ಅಂತ ಸರ್ ಟೈಮಿಂಗ್ ಹೇಳಿದರು. ಬಿಕಾಸ್ ಆಫ್ ಸಮ್ ಸಂಡೇಸ್ ಕಮಿಟ್ಮೆಂಟ್ಸ್ ಫಾರ್ ಫ್ಯಾಮಿಲೀಸ್, ಫ್ಯಾಮಿಲಿಯಿಂದ ಪರ್ಮಿಷನ್ ತೊಗೊಂಡು, ಸೊ ಆಫೀಸಲ್ಲಿದ್ದಾಗ ಸೀನಿಯರ್ಸು ಸುಪೀರಿಯರ್ಸ್ ಪರ್ಮಿಷನ್ನು, ಸೊ ಫ್ಯಾಮಿಲಿ ಆದಮೇಲೆ ಸೊ ನಮ್ಮ ಮನೆಯಿಂದ ಪರ್ಮಿಷನ್ ತೊಗೊಂಡು ಬರಲಿಕ್ಕೆ ಲೇಟ್ ಆಯಿತು. ಸೊ ಬೇರೆ ಕಮಿಟ್ಮೆಂಟ್ಸು ಇತ್ತು. ಸೊ ಈಗ ಆನ್ಲೈನಲ್ಲಿ ಏನು ಎಲ್ಲರೂ ಫ್ರೆಷರ್ಸ್ ಸರ್, ಇರೋದು ಫ್ರೆಷರ್ಸು ಬೋತ್ ಆರ್ ದೇರ್. ಸೊ ಎಲ್ಲರೂ ಸಿಲೆಬಸ್ ನೋಡಿರ್ತೀರ ಅನ್ಕೋತೇನೆ. ಸಿಲೆಬಸ್ ಎಲ್ಲ ತಮಗೆ ಗೊತ್ತಿದೆ. ಸೊ ಸಿಲೆಬಸ್ ಮೇಲೆ ಸೊ ಏನೋ ನ್ಯಾಷನಲ್ ಮೂಮೆಂಟ್ ಅಂತ ಇದೆ. ಸೊ ನ್ಯಾಷನಲ್ ಮೂಮೆಂಟ್ ಅಂದಮೇಲೆ, ಸೊ ನ್ಯಾಷನಲ್ ಮೂಮೆಂಟು ನೀವು 1887ಇಂದನೂ ಸ್ಟಾರ್ಟ್ ಮಾಡಿದ್ರೂ 47ವರೆಗೂ ಬರ್ತದೆ. ಸ್ಟೇಟ್ ರಿಆರ್ಗನೈಸೇಷನ್ ಕನ್ಸಿಡರ್ ಮಾಡಿದ್ರು ಕಂಟಿನ್ಯೂ ಆಗ್ತದೆ. ಬಟ್ ದ ಥಿಂಗ್ ಈಸ್, ಆ ನ್ಯಾಷನಲ್ ಮೂಮೆಂಟ್ ಟಾಪಿಕ್ಕಿಂದ ಯಾವ ಕ್ವಶನ್ ಬರ್ತದೆ ಅಂತ ನೀವು ಹೆಂಗೆ ಗೆಸ್ ಮಾಡ್ತೀರಿ? ಯಾವುದಂದ್ರೆ ಕರೆಂಟ್ ಅಫೇರ್ಸ್ ಒಂದು ಆಸ್ಪೆಕ್ಟ್ ಆಯ್ತು ರೀ. ನೀವು ಬ್ಯಾಕ್ ಲಿಂಕೇಜ್ ಕರೆಂಟ್ ಅಫೇರ್ಸ್ ಮಾಡ್ತೀರಿ. ಬಟ್ ಸ್ಪೆಸಿಫಿಕ್ಕಾಗಿ ಹಿಸ್ಟ್ರಿಗೆ ನೀವು ನೋಡಿಕೊಂಡ್ರೆ ಅದೂ ಆಗ್ತದೆ ಮೇಡಮ್. ಬಟ್ ಕೀ ಟು ದಿ ಮೈಂಡ್ಸ್ ಆಫ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಓನ್ಲಿ ಥ್ರೂ PYQs. ಒಂದು UPSC ಈಗ ಮೊದಲೆಲ್ಲ KPSC 11ಇಂದ ಪ್ಯಾಟರ್ನ್ ನೋಡಿದರೆ ನೀವು 11, 14, ಅದಾದ ನಂತರ 15 ಟು ಸಮ್ ಎಕ್ಸ್ಟೆಂಟ್ 15 ನೋಡಿದರೆ ಸಿಂಗಲ್ ಲೈನರ್ಸ್, 1 ಲೈನರ್ಸ್ ಇರ್ತಿತ್ತು. ಬಟ್ ಅದಾದ ನಂತರ UPSC 14 ಇದು KPSC ಏನಾಯಿತು 14, 15, 17 ಸ್ಪೆಷಲಿ. ಸೊ UPSC ಪ್ಯಾಟರ್ನ್ಗೆ ಶಿಫ್ಟ್ ಆಗಿದೆ. ಸೊ ಮೊದಲು ಅಸರ್ಷನ್ ರೀಸನ್ ಕ್ವಶನ್ ಕಡಿಮೆ ಇರ್ತಿತ್ತು, ಈಗ ಜಾಸ್ತಿ ಆಗಿದೆ. ಸೊ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸು ಬರ್ತಿವೆ. ಸೊ ಇದನ್ನೆಲ್ಲ ನೀವು ಪ್ರಿಪ್ರೇಷನ್ ಸ್ಟ್ರಾಟಜಿನ ನೀವು ಸಿಲೆಬಸ್ ಪಕ್ಕ ನೀವು ಕ್ವಶನ್ ಪೇಪರ್ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಫಸ್ಟ್ ಥಿಂಗು, ಫಸ್ಟ್ ನೀವು ಸಿಲೆಬಸ್ ಇಟ್ಕೊಳ್ಳಿ ಪ್ಲಸ್ PYQs both UPSC and KPSC. UPSC for static ಸಿಲೆಬಸ್ಗೆ ಆ್ಯಂಡ್ ಸ್ಪೆಷಲಿ ಈಗ ಕರೆಂಟ್ ಡೆವಲಪ್ಮೆಂಟ್ಸಿಗೆ ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್ ಏನು ಕರೆಂಟ್ ಡೆವಲಪ್ಮೆಂಟ್ಸ್ ಇದ್ದರು. ಸೊ UPSC ಏನು ಕೇಳ್ತಿದೆ ಆಲ್ಮೋಸ್ಟ್ KPSC ಕೇಳ್ತಿದೆ. ಅದೇ UPSC ಪ್ಯಾಟರ್ನೇ ಫಾಲೋ ಮಾಡ್ತಿದೆ. ಆಮೇಲೆ ನಮ್ಮ KPSC ಇದು ಸೆಕ್ರೆಟ್ರಿ ಅವರು ಅದನ್ನೇ ಹೇಳಿದ್ದಾರೆ ರೀಸೆಂಟಾಗಿ, ಹೇಳ್ತಾ ವಿಲ್ ಫಾಲೋ ದಿ UPSC ಪ್ಯಾಟರ್ನ್. ಸೊ ಕ್ಯಾಲೆಂಡ್ರು ಪರ್ಸ್ಪೆಕ್ಟಿವ್ ಆಗಿ ಅವ್ರು ಫಾಲೋ ಮಾಡ್ತಿದ್ದಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಕ್ವಶನ್ ಪೇಪರ್ಸು ಆಮೇಲೆ ಮೇನ್ಸ್ ಕ್ವಶನ್ ಪೇಪರ್ಸು ಅದೆಲ್ಲದು UPSC ಪ್ಯಾಟರ್ನೇ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಅಜ್ಯೂಮ್ ಮಾಡಿಕೊಂಡು, ಸೊ ಸ್ಟ್ಯಾಟಿಕ್ಕಲ್ಲಿ UPSC KPSC ಅಂಕರು ನೀವು ನೋಡ್ಕೊಳ್ಬೇಕಾಗ್ತದೆ. ಸ್ಪೆಷಲಿ KPSC ಇದೇನು ನೋಡ್ಕೋಬೇಕಂದ್ರೆ PYQಸಲ್ಲಿ ಸ್ಟ್ಯಾಟಿಕ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸು ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ. ಸೊ ನೀವು ಯಾವುದೋ ಇವತ್ತೊಂದು ನ್ಯೂಸ್ ಐಟಮ್ಸ್ ಓದಿದ್ರಿ, ಸೊ ಅದೇ ರಿಲೇಟೆಡ್ಡು KPSCಯಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನೀವು ನೋಡ್ಕೋಬೇಕು. ಸೊ ಅದು ಒಂದು. ಆಮೇಲೆ ಬೋತ್ ಎಕನಾಮಿಕ್ ಸರ್ವೆ, ಬಜೆಟ್ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಬಜೆಟ್ ಅದು ಒಂದು 100 ಪೇಜ್ ಇರ್ತದೆ. ಎಕನಾಮಿಕ್ ಸರ್ವೆ ಒಂದು 500 to 600 ಪೇಜ್ ಇದೆ. ಸೊ ಎಲ್ಲದೂ ಶಾರ್ಟ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಈ ಎಕನಾಮಿಕ್ ಸರ್ವೆಲಿ ಯಾವ ಕ್ವಶನ್ ಕೇಳ್ತಾರೆ ಅನ್ನೋದಕ್ಕೆ ಸೋರ್ಸ್ ಮತ್ತೆ ಹೊಳ್ಳಿ ನಾವು PYQಸ್ಗೆ ಹೋಗ್ಬೇಕಾಗ್ತದೆ. ಯಾವ PYQs ಅಂದರೆ ಯಾವ ಥರ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಸೊ ಆ ಪ್ಯಾಟರ್ನ್ ಮೇಲೆ ನೀವು ನಮಗೆ 11ನಿಂದ 96ಇಂದನೇ ಸಿಗ್ತದೆ. 96ಇಂದ KPSC ಸಿಗ್ತದೆ. ಆಮೇಲೆ UPSC ನೆಟ್ಟಲ್ಲಿ ಸರ್ಚ್ ಮಾಡಿದರೆ 1979ಇಂದ
ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಸಿಗ್ತದೆ. ದ್ಯಾಟ್ ಟು ಸೆಗ್ರಿಗೇಟೆಡ್, ಸಿಲೆಬಸ್ ವೈಸು ಸೆಗ್ರಿಗೇಟ್ ಮಾಡಿದ್ದು ಸಿಗ್ತದೆ. ಸಿಲೆಬಸ್ ಅಲ್ಲ, ಸಾರಿ, ಸಬ್ಜೆಕ್ಟ್ ವೈಸು ಹಿಸ್ಟ್ರಿ, ಜಿಯೋಗ್ರಫಿ, ಟೆಲಿಗ್ರಾಮಲ್ಲಿ ಸಿಗ್ತದೆ, ಇಲ್ಲ ಇದು ಗೂಗಲಲ್ಲಿ ಸರ್ಚ್ ಮಾಡಿದರೆ 1979 ಸಿಗ್ತದೆ. ಸೊ ನೀವು ಒಂದು ಸರ್ತಿ ಲಕ್ಷ್ಮೀಕಾಂತ್ ಓದಿ 1979 ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಆಗೇನೋ ನೀವು ಒಂದು ಕ್ವಶನ್ ನೋಡ್ತೀರಿ. ಈಗ ಆಗಸ್ಟ್ 12ರಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ, ಕರ್ನಾಟಕ ಅಸೆಂಬ್ಲಿ ಸೆಷನ್ನು. ಸೊ ಈ ಪಾರ್ಲಿಮೆಂಟ್ ರಿಲೇಟೆಡ್, ಅಸೆಂಬ್ಲಿ ಸೆಷನ್ ರಿಲೇಟೆಡ್ ಏನೋ ಕ್ವಶನ್ ನೀವು ಲಕ್ಷ್ಮೀಕಾಂತಲ್ಲಿ ನೀವು ಸಿಲೆಬಸ್ ಕವರ್ ಮಾಡಿ 79ರಿಂದ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ನೀವು ಗ್ಯಾಪ್ ಫಿಲ್ ಮಾಡ್ಕೋಬೋದು. 3 ಸೆಷನ್ಸ್ ಇರ್ತದೆ, ಎಲ್ಲರಿಗೂ ಗೊತ್ತು. ಬಟ್ ರೀಸೆಂಟಾಗಿ ನಮ್ಮ ಇವರು MLC ಇದು ಇನ್ನೊಂದು ಯಾವ ಸೆಷನ್, ಕರ್ನಾಟಕದ ಇನ್ನೊಂದು ಸೆಷನ್ ಇತ್ತು ವಿಧಾನ ಪರಿಷತ್ತದ್ದು ವೈಸ್ ಚೇರ್ಪರ್ಸನ್ ಅವರು ರಾಜೀನಾಮೆ ಕೊಟ್ಟರು. ಸೊ ದೇ ಆರ್ ದಿ ಟ್ರಿಗರಿಂಗ್ ಪಾಯಿಂಟ್ಸ್ ಫಾರ್ ಸಮ್ ಕ್ವಶನ್ಸ್. ಸೊ ಈ ನ್ಯೂಸ್ ಐಟಮ್ ಏನಿದೆ ಪ್ರಜಾವಾಣಿಯಲ್ಲಿ ಸಿಗ್ತದೆ, ಸ್ಪೆಷಲಿ ಕರ್ನಾಟಕ ರಿಲೇಟೆಡು. ನೀವು ಟೈಮ್ಸ್ ಆಫ್ ಇಂಡಿಯಾ ಫಾಲೋ ಮಾಡ್ತಿದ್ರಂದರೆ ಅದ್ರ ರೆಪ್ಲಿಕಾ ನೀವು ವಿಜಯ್ ಕರ್ನಾಟಕ ಇರ್ತದೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಫಾಲೋ ಮಾಡಲಿಲ್ಲ ಅಂದರೆ ವಿಜಯ್ ಕರ್ನಾಟಕ ಫಾಲೋ ಮಾಡಿ. ಪ್ರಜಾವಾಣಿಯಲ್ಲಿ ಏನು ನಿಮ್ದಿರ್ತದೆ. ಸೊ ಬ್ಯಾಕ್ ಲಿಂಕೇಜು ಏನೋ ಮಾಡಿದ್ರೂ ಸಿಲೆಬಸ್ಸಿಗೆ ಓದಿ ಅದ್ರ ರಿಲೇಟೆಡ್ ಯಾವುದಾದ್ರೂ PYQ ಸಿಕ್ಕಿದೆ, ಕ್ವಶನ್ ಫ್ರೇಮ್ ಮಾಡಿದರೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಮೊದಲು ಸ್ಪೆಷಲಿ ಕರ್ನಾಟಕದ KPSCಲಿ ಏನಾಗಿದೆ, ಇಲ್ಲಿ ತನಕನೂ ಸ್ವಲ್ಪ ಫ್ಯಾಕ್ಟ್ಸ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ 12ಇಂದನೂ ಸ್ಟಾರ್ಟ್ ಆಗ್ತದೆ. ಸೊ ವೈಸ್ ಚೇರ್ಪರ್ಸನ್ ಯಾವಾಗ ಸರಿಗೆ ಇದನ್ನು ಮಾಡ್ತಾರೆ, ವಿಧಾನ ಪರಿಷತ್ ಚೇರ್ಮನ್ ಯಾರು ಇರ್ತಾರೆ, ಸೊ ಆ ರಿಲೇಟೆಡ್ ಸ್ಪೆಸಿಫಿಕಲಿ ಒಂಚೂರು ನೀವು ಯಾವುದು ಆರ್ಟಿಕಲ್ಗೆ ಒಂಚೂರು ನೀವು ಒತ್ತು ಕೊಡಬೇಕಾಗ್ತದೆ. ಸೊ ಫಸ್ಟ್ ಥಿಂಗ್, ನ್ಯೂಸ್ ಪೇಪರಲ್ಲಿ ಸಮ್ ಟ್ರಿಗರಿಂಗ್ ಪಾಯಿಂಟ್ಸ್ ಇರ್ತದೆ. ಪೊಲಿಟಿ ಅಲ್ಲ, ಎಲ್ಲ ಸಬ್ಜೆಕ್ಟ್, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ ಎಲ್ಲದು. ಜಿಯೋಗ್ರಫಿಗೆ ಲ್ಯಾಂಡ್ಸ್ಲೈಡ್ ಆಯಿತು. ಸೊ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಿನ್ನೆನೇ ಅನ್ಕೋತೀನಿ ಸೆಂಟ್ರಲ್ ಗೌರ್ಮೆಂಟು ರೂಲ್ಸ್ನ ಮತ್ತು ಡ್ರಾಫ್ಟ್ ರೂಲ್ಸ್ನ ಬಿಟ್ಟರು. ಸೊ ಅದ್ರ ರಿಲೇಟೆಡ್ ನೀವು ಟ್ರಿಗರ್ ಆಗಬೇಕು. ಕಸ್ತೂರಂಗಂ ಕಮಿಟಿ, ಗಾಡ್ಗಿಲ್ ಕಮಿಟಿ, ಆಮೇಲೆ ಸ್ಪೆಸಿಫಿಕಲಿ ಕರ್ನಾಟಕ ರಿಲೇಟೆಡ್ ಎಷ್ಟು ವಿಲೇಜ್ ಎಫೆಕ್ಟ್ ಆಗ್ತದೆ, ಎಷ್ಟು ಏರಿಯಾ ಎಫೆಕ್ಟ್ ಆಗ್ತದೆ. ಸೊ UPSCಲಿ ಏನಾಗ್ತದೆ, ಸ್ಪೆಸಿಫಿಕಲಿ ಇಕೋ ಸೆನ್ಸಿಟಿವ್ ಝೋನಲ್ಲಿ ಏನಾಗ್ತದೆ ಡೆಫಿನಿಷನ್ ಕೇಳ್ತಾರೆ. ಯಾವ ಇಂಡಸ್ಟ್ರೀಸ್ನ ನೀವು ಸೆಟಪ್ ಮಾಡ್ಬೋದು, ಬಿಡೋದು, ಅಲೌಡ್ ಆ್ಯಕ್ಟಿವಿಟೀಸು, ಡಿಸ್ಅಲೌಡ್ ಆ್ಯಕ್ಟಿವಿಟೀಸ್ ಅಂತ ಸ್ಪೆಸಿಫಿಕ್ಕಾಗಿ UPSCಲಿ ಟಾರ್ಗೆಟ್ ಮಾಡ್ತಾರೆ. ಬಟ್ KPSCಲಿ ಏನಾಗ್ತದೆ, ಎಷ್ಟು ಏರಿಯಾ, ಎಷ್ಟು ವಿಲೇಜಸ್ಸು. ಸೊ ಆ ಥರ ಚೂರು ಏನು ಫ್ಯಾಕ್ಚುವಲ್ ರಿಲೇಟೆಡಿಗೆ ನೀವು ಟಚ್ ಇರಬೇಕು. ಸೊ ಈ ಟ್ರಿಗರಿಂಗ್ ಪಾಯಿಂಟ್ಸ್ ಮೇಲೆ ನಿಮ್ಮದೇ ಬ್ಯಾಕ್ ಲಿಂಕೇಜ್ ಹೋಗಿ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್, ಆಮೇಲೆ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ಡು ಎಷ್ಟು ಸ್ಟೇಟ್ಸ್ ಇದೆ, ಆಮೇಲೆ ಅದ್ರ ರಿಲೇಟೆಡ್ ಎಂಡೆಮಿಕ್ ಸ್ಪೀಸೀಸ್ ಯಾವುದು, ಅದ್ರ ರಿಲೇಟೆಡ್ ವೈಲ್ಡ್ ಲೈಫ್ ಸೆಂಚುರಿ ಯಾವುದು, ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಯಾವುದು, ಆ ನ್ಯಾಷನಲ್ ಪಾರ್ಕ್ಸಲ್ಲಿ ಯಾವ ನದಿ ಹರಿತದೆ, ರಿವರ್ಸ್, ಮೌಂಟೇನ್ಸ್, ಇದನ್ನೆಲ್ಲ ನೀವು ಒಂದು ಟ್ರಿಗರಿಂಗ್ ಪಾಯಿಂಟ್ ಮೇಲೆ ಎಲ್ಲದೂ ಒಂದು ನೀವು ಬ್ಲ್ಯಾಕ್ ಲಿಂಕೇಜ್ ಮಾಡಿದರೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ನಂದು ಯಾವಾಗ 2014 ಅನಿಸುತ್ತೆ, 2014 ಇಂಟರ್ವ್ಯೂಲ್ಲಿ ಸೊ ಇಂಟರ್ವ್ಯೂಲ್ಲಿ ಕೇಳಿದ್ರು ಅವರು, ವಾಟ್ ಇಸ್ ದಿ ಲೆಂತ್ ಆಫ್ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ. ಸೊ ಆಲ್ಮೋಸ್ಟ್ ಒಂದು 320 ಬರ್ತದೆ, 420, 320 ಅಷ್ಟು ಬರ್ತದೆ. ಟೋಟಲ್ ಲೆಂತ್ 6 ಸ್ಟೇಟಲ್ಲಿ ಹರಿದೋಗ್ತದೆ. ಕರ್ನಾಟಕಲ್ಲಿ ಎಷ್ಟು ಬರ್ತದೆ ಅಂತ ಕೇಳ್ಬೋದು, ಚಾನ್ಸಸ್ ಇದೆ. ಸೊ ಇದು ಬ್ಯಾಕ್ ಲಿಂಕೇಜ್ ಆಯಿತು. ಫಸ್ಟ್ ಕಾನ್ಸೆಪ್ಟ್ ನಾನು ಏನು ಹೇಳಬೇಕಂತ ಬಂದಿದ್ದೆ ಅದು ಒಂದು. ಸೊ ಸೆಕೆಂಡ್ ಥಿಂಗ್ ಅಂದರೆ ನೀವು ಓದಬೇಕಾದ್ರೆ ಸಂಜೆ ಟೀ ಕುಡಿಯೋಕ್ಕೆ ಹೋಗ್ತೀರಾ, ಟೀ ಕುಡಿಯೋಕ್ಕೆ ಹೋದಾಗ ಯಾರೋ ಒಬ್ಬರು ಹೊಸದು ಅದು PDF ಬಂದಿದೆ, ಇದು PDF ಬಂದಿದೆ, ಆ ಬುಕ್ ಬಂದಿದೆ, ಈ ಬುಕ್ ಬಂದಿದೆ, ಬೇಡ. ಸೊ ಇವತ್ತಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಟ್ಯಾಂಡರ್ಡ್ ಬುಕ್ಸು ನನ್ನ ಪ್ರಕಾರ 12 ಇದೆ. ಸೊ ಸ್ಪೆಸಿಫಿಕಲಿ KPSCಗೆ, ಯಾಕಂದರೆ November 15th ಇಸ್
ಫಿಲ್ಮ್ ಡೇಟ್ ಇದೆ. ಸೊ ಹಾರ್ಡ್ಲಿ ಯು ವಿಲ್ ಗೆಟ್ ಅರೌಂಡ್ 3 months, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ನವಂಬರ್ 1 ತಿಂಗಳು ರಿವಿಷನ್ ಅಂದ್ಕೊಂಡ್ರು ಹಾರ್ಡ್ಲಿ 90 ಡೇಸು. 90 ಡೇಸಲ್ಲಿ ಅದು ಇದು ಮಾಡಿದ್ರೂ ಯು ವಿಲ್ ಗೆಟ್ ಅರೌಂಡ್ 60 days. 60 ಡೇಸಲ್ಲಿ ಸೊ ಯು ಸ್ಟಿಕ್ ಟು 12 ಸೋರ್ಸಸ್. ಲಕ್ಷ್ಮೀಕಾಂತಿಗೆ ಸರ್ ಎಲ್ಲ ಹೇಳಿರಬೇಕು ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ. ಆಮೇಲೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ, ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ ನಮ್ಮದು ಬೇಸಿಕ್ಕಿಗೆ NCERT ಯಾವ ಓದ್ತೀರಿ ಅದೇ ಥರ ನಮ್ಮದು ಸ್ಟೇಟ್ ಬುಕ್ಸ್ ಇವೆ. ಸೊ ಅದನ್ನು ನೀವು ಕರ್ನಾಟಕ ರಿಲೇಟೆಡ್ ನೀವು ಓದಿ. ಆಮೇಲೆ ಎಕನಾಮಿಕ್ ಸರ್ವೆ ನೀವು ಪೂರ್ತಿ ಓದೋದಾಗಲಿಲ್ಲ ಅಂದರೂ ಸಮರಿ ಮಸ್ಟ್. ಫಸ್ಟ್ ಚಾಪ್ಟರ್ ಏನಿದೆ ಅದನ್ನು ಓದಲೇಬೇಕಾಗ್ತದೆ. ಸೊ ಬಜೆಟ್ ಸಮರಿ ಸಿಗ್ತದೆ, ಅದೇನು ಹೆಸರು ಇಲ್ಲ. ಮಾರ್ಕೆಟಲ್ಲಿ ಸ್ಕೀಮ್ಸ್ ರಿಲೇಟೆಡ್ ಒಂದು PDF ಇದೆ, ಅದನ್ನು ಓದಿ. ಆಮೇಲೆ ಕರ್ನಾಟಕ ರಿಲೇಟೆಡ್ ಏನು ಎನ್ವೈರ್ಮೆಂಟ್ ಆಸ್ಪೆಕ್ಟ್ ಇದೆ ಅದನ್ನು ಒಂದು PDF ಸಿಗ್ತದೆ. ಸೊ ಸ್ಕೀಮ್ಸು, ಕರ್ನಾಟಕ ರಿಲೇಟೆಡ್ ಎನ್ವೈರ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಅದನ್ನು, ಪ್ಲಸ್ ಜಿಯೋಗ್ರಫಿ ನೀವು ಬೇಸಿಕ್ಕಾಗಿ ನೀವು ರಂಗನಾಥ್ನ ರೆಫರ್ ಮಾಡ್ತಾರೆ. ಬಟ್ ಸ್ಟೇಟ್ ರಿಲೇಟೆಡ್ ಏನೋ ಬುಕ್ಸ್ ಇದೆ ಒಂದು ಸರ್ತಿ ನೀವು ಓದಿ. ಜಿಯೋಗ್ರಫಿ, ಹಿಸ್ಟ್ರಿ. ಐ ಥಿಂಕ್ 12th 11th ಆ್ಯಂಡ್ 12th ಇದೆ ಸ್ಟೇಟ್ ರಿಲೇಟೆಡ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಅದು. ಸೊ ಈ 12 ಬುಕ್ಸ್ ಏನಿದೆ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ನ ಅದನ್ನೇ ಓದಿ, ರೀಡ್, ರಿವೈಸ್ ಆ್ಯಂಡ್ ಗೋ ಬ್ಯಾಕ್ ಟು PYQs. ಎಕನಾಮಿಕ್ ಸರ್ವೆ ಕೂಡ ಬರೀ ಸಮರಿ ಸಾಕು? ನಿಮ್ಗೆ ಟೈಮ್ ಇರಲಿಲ್ಲ ಅಂದರೆ ಸಮರಿ ಚಾಪ್ಟ್ರು ಈಗೆಲ್ಲ AI ಇದೆ ಮೇಡಮ್. ಒಳ್ಳೆ AI ನಿಮ್ಗೆ ಗೊತ್ತಿರ್ಬೋದು. ಜಿಯೋ ಜೊತೆ 3 months ಸಬ್ಸ್ಕ್ರಿಪ್ಷನ್ ಅಥವಾ 1 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಜೆಮಿನಿ ಪ್ರೋ ಸಿಗ್ತದೆ. ಸೊ ಅದನ್ನು ಹೇಳಿಬಿಡಿ, ಒಂದು ಪ್ರಾಂಪ್ಟ್ ಕೊಡಿ. ಸೊ ಈ ಕ್ವಶನ್ಸ್ ಎಲ್ಲ ಇದೆ KPSCಯಲ್ಲಿ ಲಾಸ್ಟ್ 4 years ಈ ಕ್ವಶನ್ಸ್ ಕೇಳಿದ್ದಾರೆ ಎಕನಾಮಿಕ್ಸ್ ರಿಲೇಟೆಡ್. ಸೊ ಇದ್ರ ರಿಲೇಟೆಡ್ ಸಮರಿ ಕೊಡು, ಆಮೇಲೆ ಅದ್ರ ರಿಲೇಟೆಡ್ ಒಂದು 50 ಕ್ವಶನ್ ಕೊಡು ಅಂದರೆ ಅದೇ ಫ್ರೇಮ್ ಮಾಡಿಕೊಡ್ತದೆ. ನೀವು ಸಮರಿ ಓದಿ, ಆಮೇಲೆ ಇದು ಎಕನಾಮಿಕ್ ಸರ್ವೆ ಫಸ್ಟ್ ಚಾಪ್ಟರ್ ಓದಿ, ಇಂಟ್ರೊಡಕ್ಷನ್ನು, ಅದಾದ ನಂತರ ಸಮರಿ ಓದಿ, ಅದಾದ ನಂತರ 50 ಕ್ವಶನ್ ನೀವು ಅಲ್ಲೇ ಅವರೇ ಅದೇ ಏನು ಜಮಿನಿ ಕೊಟ್ಟಿರ್ತದೆ ಅದನ್ನೇ ನೀವು ಸಾಲ್ವ್ ಮಾಡಿದರೆ ಪ್ರೀವಿಯಸ್ ಇಯರ್ದು ಕ್ವೆಶನ್ಸ್ ಕೊಟ್ಟು ಈ ಥರ ಅನಲೈಸ್ ಮಾಡಿ ಅಂತ ಬ್ಯಾಕ್ ಇಂಜಿನಿಯರಿಂಗ್ ಮಾಡಿ. ಈಗ ನಾವೇನು ಹೇಳಿದ್ವಿ, ಇದೆ ಎಕನಾಮಿಕ್ಸ್ ರಿಲೇಟೆಡ್ ಒಂದು 4-5 ಕ್ವಶನ್ ತೊಗೊಳ್ಳಿ, 3 ವರ್ಷದ್ದು 4 ವರ್ಷದ್ದು, ಅದನ್ನು ಕೊಡಿ, ಅದಕ್ಕೆ ಅಪ್ಲೋಡ್ ಮಾಡಿ. ಅದಾದ ನಂತರ ಅವ್ರಿಗೆ ಹೇಳಿ ಈ ಥರ ಕ್ವಶನ್ ಕೇಳಿದ್ದಾರೆ, ಅದೇ ಪ್ಯಾಟರ್ನ್ ಮೇಲೆ ನಂದು ಈ PDF ಸಮ್ರಿ ಮಾಡಿ ನನಗೆ ಇದು ಒಂದು 50 ಕ್ವಶನ್ ರೆಡಿ ಮಾಡಿಕೊಡಿ ಅಂದರೆ ಅದೇ ಕೊಡ್ತಾರೆ. ಆಮೇಲೆ ಸ್ಪೆಷಲಿ ಇದು ಪೇಪರ್ 2 ಸೊ CSAT ರಿಲೇಟೆಡ್ ಏನಿದೆ, ಕ್ವಾಂಟ್ಸ್ ರಿಲೇಟೆಡ್, ರೀಸನಿಂಗ್ ರಿಲೇಟೆಡ್ ಏನಿದೆ, ಸ್ವಲ್ಪ ನೀವು UPSC 2011 ಏನಿದೆ ಅದನ್ನ ಸಾಲ್ವ್ ಮಾಡಿ. ಜಾಸ್ತಿ ಟಫ್ ಬರೋಲ್ಲ. ಅರಿಥಮೆಟಿಕ್ ರಿಲೇಟೆಡ್ ಜಾಸ್ತಿ ಟಫ್ ಬರೋಲ್ಲ. ಇದು ಒಂದು 4 ನಂಬರ್ ಕೊಟ್ಟು ಮಿಸ್ಸಿಂಗ್ ನಂಬರ್ ಕೊಡಿ ಅಂತ ಬರೋದಿಲ್ಲ. ಬಟ್ ನೀವು ಏನಾದರೂ ಪ್ರಿಪೇರ್ ಮಾಡ್ತೀರಿ ಅಂದರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ PNC ನೀವು ಒಂದು ಸರ್ತಿ ಮಾಡ್ಕೊಂಡು ಹೋಗಿ. ಸ್ಪೆಷಲಿ UPSC ರಿಲೇಟೆಡ್, UPSCದು CSAT ಕ್ವಶನ್. ಜಿಯೋಗ್ರಫಿಯಲ್ಲಿ ಎಲ್ಲ ಇಂಪಾರ್ಟೆಂಟ್ ಮೌಂಟೇನ್ಸ್, ರಿವರ್ಸ್, ಆಮೇಲೆ ಸಾಯಿಲ್ಸ್ ರಿಲೇಟೆಡ್ಡು. ಈಗ ಇದು ಬಂದರೂ ಬರ್ತದೆ ಅಗ್ರಿಕಲ್ಚರ್ ರಿಲೇಟೆಡ್ ಯಾವ್ದು ಕ್ರಾಪ್ಸ್ ಇವೆ, ಯಾವ ಏರಿಯಾದಲ್ಲಿ ಯಾವ ಕ್ರಾಪ್ ಬೆಳೀತಾರೆ, ಸೊ ಅದು ಟ್ರಿಗರಿಂಗ್ ಪಾಯಿಂಟ್ ಆಗ್ತದೆ, ಅದು ಬರ್ತದೆ. ಸೊ ನೀವು ನೋಡಬೇಕಾಗಿದ್ದು ಕ್ಲೈಮೇಟು, ರಿವರ್ಸು, ಇರಿಗೇಷನ್ನು, ಅಗ್ರಿಕಲ್ಚರ್, ಸಾಯಿಲ್ಸು, ಮಿನರಲ್ಸು, ಇಂಡಸ್ಟ್ರೀಸು,
ಫಾರೆಸ್ಟು ಬಯೋಡೈವರ್ಸಿಟಿ ಅದನ್ನು ನೋಡ್ಕೋತೀರಿ. ಸೊ ನ್ಯಾಷನಲ್ ಪಾರ್ಕ್ಸು ಕರ್ನಾಟಕದಲ್ಲಿರೋ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ, ಎಷ್ಟು ವೈಲ್ಡ್ ಲೈಫ್ ಸೆಂಚುರಿ ಇದೆ, ಎಷ್ಟು ಬಯೋಸ್ಫಿಯರ್ ರಿಸರ್ವ್ಸು, ಎಷ್ಟು ಟೈಗರ್ ರಿಸರ್ವ್ಸು ಅದನ್ನೆಲ್ಲ ನೋಡಬೇಕು. ಆಮೇಲೆ ಸ್ಪೆಷಲಿ ರಿವರ್ಸನ್ನು ನೀವು ನೋಡಬೇಕಾದ್ರೆ ರೈಟ್ ಬ್ಯಾಂಕು, ಲೆಫ್ಟ್ ಬ್ಯಾಂಕು, ಆಮೇಲೆ ಯಾವುದಾದ್ರೂ ಇಂಟರ್ ಸ್ಟೇಟ್ ರಿವರ್ ಇತ್ತಂದರೆ ಅದು ಬಾರ್ಡ್ರ್ ಏರಿಯಾದ ಒಂಚೂರು ನೋಡ್ಕೋಬೇಕಾಗ್ತದೆ. ಸೊ ಇಂಡಸ್ಟ್ರಿಯಲ್ ಕಾರಿಡಾರ್ಸು ಒಂದು ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ನಿಮ್ಗೆ ಏನಾದರೂ 60 ಡೇಸ್ ಸಿಗ್ತಿತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ 6 months ಕರೆಂಟ್ ಅಫೇರ್ಸ್. ನೀವು 60 ದಿವಸ ಇಲ್ಲ 90 ದಿವಸದೇ ಮಾಡ್ತೀನಿ ಅಂದರೆ 90 ದಿವಸ ನೀವು ಇವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ 90 ದಿವಸ ಸಿಗ್ತದೆ. ಸೊ 1 ಇಯರ್ದು ಇಫ್ ಪಾಸಿಬಲ್ 1 ಇಯರ್ದು ಕರೆಂಟ್ ಅಫೇರ್ಸ್. ಬಟ್ ಟೈಮ್ ಇಲ್ಲಾರ್ದವ್ರಿಗೆ ಸೊ 6 monthsದು ಕರೆಂಟ್ ಅಫೇರ್ಸ್ ನೀವು ಕವರ್ ಮಾಡ್ಕೊಳ್ಳಿ. ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡಿ. ಸೊ ಜನವರಿಯಿಂದ ಇಲ್ಲ ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಏನೋ ವಿಜನ್ IASದ್ದು ಸೈನ್ಸ್ ಆ್ಯಂಡ್ ಟೆಕ್ PT 365 ಏನು ಲಾಸ್ಟ್ ಇಯರ್ ಬಂದಿತ್ತು ಅದನ್ನು ಒಂಚೂರು ಗ್ಲ್ಯಾನ್ಸ್ ಮಾಡಿ ಅಷ್ಟೆ. ಯಾಕೆ ಈ ಸರ್ತಿ ಎಂಟ್ಯಾಂಗಲ್ಮೆಂಟು ಆಮೇಲೆ ಇಂಪೋಸಿಷನ್ ಅದು ಅಷ್ಟು ಸ್ಪೆಸಿಫಿಕ್ಕಾಗಿ ಎಂಟ್ಯಾಂಗಲ್ಮೆಂಟು ಇದನ್ನು ಕೇಳ್ತಿರ್ಲಿಲ್ಲ KPSC. ಸೊ UPSC ಪ್ಯಾಟರ್ನ್ಗೆ ಒಂಚೂರು ಶಿಫ್ಟ್ ಆದಾಗ ಒಂಚೂರು ನಾವು ಏನೇನು ಅದೆಲ್ಲ ಟ್ರಿಗರಿಂಗ್ ಪಾಯಿಂಟ್. ಯಾಕಂದರೆ ನ್ಯಾಷನಲ್ ಇದು ನಮ್ಮದು ಅದಕ್ಕೊಂದು ಸಪ್ರೇಟ್ ಮಿಷನ್ ಇದೆ. ಸೊ ಅದು ಎಕ್ಸಾಕ್ಟ್ಲಿ ನೆನಪು ಬರ್ತಿಲ್ಲ ಅದು. ಸೊ ಆ ಮಿಷನ್ ಬಂತು. ಸೊ ಅದ್ರದ್ದು ಟ್ರಿಗರಿಂಗ್ ಪಾಯಿಂಟು. ಸೊ ಅವರು ಬ್ಯಾಕಿಗೆ ಹೋದ್ರು ಒಂಚೂರು. ಸೊ ಇದು ಯಾವುದೇ ಎಂಟ್ಯಾಂಗಲ್ಮೆಂಟ್ ಬಗ್ಗೆ ಅವರು ಕೇಳಿದರು. ಬಟ್ ಜಾಸ್ತಿ ಡೀಪ್ ಇಲ್ಲ, ಡೆಫಿನಿಷನ್ ಏನು ಕೇಳಿಲ್ಲ ಅವರು. ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಅದು ಇನ್ನೊಂದು ಟರ್ಮು ನೆನಪು ಬರ್ತಿಲ್ಲ. ಸೊ ಆ ಡೆಫಿನಿಷನ್ ಕೇಳಿಲ್ಲ, ಬಟ್ ಟರ್ಮ್ ಅಷ್ಟೇ ಕೇಳಿದರು. ಎಂಟ್ಯಾಂಗಲ್ಮೆಂಟ್ ಈ ಪೊಸಿಷನ್ನು ಆಮೇಲೆ ಪ್ಲಸ್ ಇದು ರಿಲೇಟೆಡ್ ಈ ಇಯರಲ್ಲಿ ಬಂತು ಅಂತ ಅಷ್ಟೇ. ಜಾಸ್ತಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೇಳೋದು ಅದು ಇರಲಿಲ್ಲ. ಸೊ ಪಾಪ ಭಾಳ ಒಂದು 2 hours ಆಯ್ತು ಸರ್ ಗೊತ್ತು. ಆಯ್ತು, ಸಮರಿ ಮಾಡ್ತೇನೆ. ಸೊ ಫಸ್ಟ್ ಥಿಂಗು 12 books ಸ್ಟ್ಯಾಂಡರ್ಡ್ ಬುಕ್ಸ್ ನೀವು ಸ್ಟಿಕ್ ಆನ್ ಮಾಡಿ, ಅದಕ್ಕೇ ಸ್ಟಿಕ್ ಮಾಡಿ. ಸೊ ಅದಾದ ನಂತರ ಪ್ಲಸ್ ಇದಕ್ಕಿಂತ ಮೊದಲು ಬರೋದು ಸಿಲೆಬಸ್ಸಲ್ಲಿ ಕಂಪೇರ್ಡ್ ಟು UPSC KPSC ಸಿಲೆಬಸ್ಸು ವೇಗಿಲ್ಲ. ಹೈಲಿ ಪರ್ಟಿಕ್ಯುಲರ್ ವರ್ಡ್ಸು ಕೊಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ವರ್ಡ್ಸಿಂದನೇ ಇದು ಬರ್ತದೆ, ಕ್ವಶನ್ಸ್ ಬರ್ತವೆ. ಸೊ UPSC ಥರ ವೇಗಿಲ್ಲ, ಆಬ್ಸ್ಟ್ರಾಕ್ಟ್ ಇಲ್ಲ. ಸೊ ದಟ್ ಫಸ್ಟ್ ಸಿಲೆಬಸ್ಸು ಬುಕ್ಸು ದೆನ್ PYQs. ಸೊ 12 books ಜೊತೆನೇ ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್. ಸೊ ನೆಕ್ಸ್ಟ್ ಮೇನ್ಸ್ವರೆಗೂ ಇದೇ ಎಕನಾಮಿಕ್ ಸರ್ವೆನೇ ಇರ್ತದೆ, ಇದೇ ಬಜೆಟ್ ಇರ್ತದೆ. ಬಟ್ ಇನ್ ಕೇಸ್ ಏನಾದರೂ ಹೊಸದು ಸ್ಕೀಮ್ಸ್ ಬಂದರೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟು ನಾನು ಹೇಳಬೇಕಂತ ಬಂದಿದ್ದೆ. ಸೊ ಇದ್ರ ಬಿಟ್ಟು ಏನಾದ್ರು ಡೌಟ್ ಇದ್ದರೆ ತಾವು ಕೇಳ್ಬೋದು. ಸರ್ವೆ ಓದೋದು ಹೇಗೆ? ಸರ್ವೆ ಐ ಟೋಲ್ಡ್ ಸರ್. ಫಸ್ಟ್ ಥಿಂಗ್ ನೀವು ಎಷ್ಟು ದಿವಸ ಡೆಡಿಕೇಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನೀವು ಇನ್ ಕೇಸ್ 60 days ಸಿಗ್ತದೆ, ನೆಕ್ಸ್ಟ್ 60 days ಅಂದರೆ ಫಸ್ಟ್ ಟೈಮರ್ಸ್ ಇದ್ದರೆ
ಇದೆಲ್ಲ ಸಿಲೆಬಸ್ ಕವರ್ ಮಾಡಿಕೊಂಡು ಎಕನಾಮಿಕ್ ಸರ್ವೆ ಮಾಡ್ತೀರಿ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ ಅದನ್ನು ನೀವು ತರವಾಗಿ ಓದಿ. ಇಂಟ್ರೊಡಕ್ಷನ್ ಮೇಲೆ ನೀವು ChatGPT ಅಲ್ಲ ಏನು AI ಯೂಸ್ ಮಾಡ್ಕೋತೀರಿ, AI ಟೂಲ್ ಯೂಸ್ ಮಾಡ್ಕೋತೀರಿ, ಅದಕ್ಕೆ ನಾವು PDF ಅಪ್ಲೋಡ್ ಮಾಡಿ ಒಂದು 50 ಕ್ವಶನ್ ಕೊಡಿ ಅನ್ನಿ. ಸೊ 50 ಕ್ವಶನ್ನ ನೀವು ಸಾಲ್ವ್ ಮಾಡಿ ಸಾಕು. ಮತ್ತೇನು ಸರ್? ಫೈನಲ್ ವರ್ಡ್ಸ್ ಮೋಟಿವೇಶನ್, ನಥಿಂಗ್ ಮೋಟಿವೇಶನ್. ಯಾಕಂದರೆ ದ ಥಿಂಗ್ ಈಸ್ ನಮ್ಮ ಬ್ಯಾಚ್ ಸ್ಪೆಷಲಿ 2017 ಬ್ಯಾಚ್ ಮೋಸ್ಟ್ ಲಕ್ಕಿಯೆಸ್ಟ್ ಅನ್ನೋಕ್ಕಿಂತನೂ ಆ ಪ್ಲೇಸಲ್ಲಿ ನಾವು ಇದ್ವಿ ಅನ್ಕೋತೀವಿ. ಯಾಕಂದರೆ ಅಲ್ಲಿಯರ್ ಇಟ್ ವಾಸ್ 250 ಮಾರ್ಕ್ಸ್ ಇಂಟರ್ವ್ಯೂ ಮಾರ್ಕ್ಸ್ ಇತ್ತು. ದೆನ್ ಇಟ್ ವಾಸ್ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಟು 50. ಸೊ ಇದಿದ್ದಾಗ ದೆನ್ ಇಟ್ ವಾಸ್ ಅ ಬ್ಯಾಕ್ಗ್ರೌಂಡ್ ಆಫ್ PSI ಸ್ಕ್ಯಾಮ್. ಸೊ KPS ಇದೇನು ರಿಕ್ರೂಟ್ಮೆಂಟ್ ನಡೀತು, ಸೊ ಇಟ್ ವಾಸ್ ಸ್ಮೂತರ್. ಯಾವುದು ಕೋವಿಡ್ ಲಾಕ್ಡೌನ್ ಬಂದಾಗ ಮಾತ್ರ ಅದು ಚೂರು ಡಿಲೇ ಆಯಿತು ಹೊರತು ನಮ್ಮ ಬ್ಯಾಚ್ ಏನಿದೆ ಸೊ 3 ಇಯರ್ಸಲ್ಲಿ ವಿ ಯಾರ್ ಇಂಟು ಸರ್ವಿಸ್. ಸೊ ನೋಟಿಫಿಕೇಷನ್ ಆದಮೇಲೆ 3 ವರ್ಷದ ಆದಮೇಲೆ ಸರ್ವಿಸ್ ಇದೆ, ಸರ್ವಿಸಲ್ಲಿ ಜಾಯ್ನ್ ಆದ್ವಿ ನಾವು. ಸಿಮಿಲರ್ಲಿ ನೀವು ಏನಾದರೂ ಈ ಬ್ಯಾಚಿಗೆ ಈ ನೋಟಿಫಿಕೇಷನ್ಗೆ ನೀವೇನಾದ್ರು ಲಿಂಕ್ ಮಾಡಿದರೆ ಸೊ ಇಟ್ ಈಸ್ ರೆಡ್ಯೂಸ್ ಟು 25 ಮಾರ್ಕ್ಸು. ಪ್ಲಸ್ ಈಗೇನು KS ಹಳೆ ನೋಟಿಫಿಕೇಷನ್ ಇದೆ ಅದು ಬ್ಯಾಕ್ಗ್ರೌಂಡ್ ಇದೆ. ಸೊ ಅದ್ರದ್ದೆಲ್ಲ ಸ್ಕ್ಯಾಮ್ ನಡೀತಿದೆ. ಸೊ ವಿ ಎಕ್ಸ್ಪೆಕ್ಟ್ ದಿಸ್ ನೋಟಿಫಿಕೇಷನ್ ವಿಲ್ ಕಂಪ್ಲೀಟ್ ಇಟ್ಸ್ ಅಥವಾ ಸೆಲೆಕ್ಟ್ ಮಾಡಿ ಸರ್ವಿಸ್ಗೆ ಹೋಗೋದು 1.5 ಇಯರ್ಸಿಗೆ ಅಂದ್ಕೊಂಡು. ಸೊ ಇಲ್ಲಿ 1.5 ಇಯರ್ಸಿಗೆ ನೀವು ಸರ್ವಿಸಲ್ಲೇ ಇರ್ತೀರಿ ಎಲ್ಲದು ನಾವು ಅಂದ್ಕೊಂಡಿದ್ದು. ಆದರೆ ಸೊ ಈ ಎಲ್ಲ ಬ್ಯಾಕ್ಗ್ರೌಂಡ್ ಮೇಲೆ 2017ಗೆ ಈ ಬ್ಯಾಚಿಗೆ ನೀವು ಒಳ್ಳೆ ಒಳ್ಳೆ ಟೈಮಲ್ಲಿದ್ದೀರಿ. ನಿಮಗೆ ಟೈಮ್ ಕೂಡ ಬಂದಿದೆ, ದೇವರು ನೀವು ಒಳ್ಳೆ ಟೈಮಲ್ಲಿ ನಿಮಗೆಲ್ಲ ಪ್ರಿಪ್ರೇಷನ್ಗೆ ಹಚ್ಚಿದ್ದಾರೆ. ಸೊ ಈ ಟೈಮ್ನ ನೀವು ಯೂಸ್ ಮಾಡ್ಕೊಳ್ಳಿ, ಒಳ್ಳೆದಾಗಿ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೂ ಸ್ಕ್ಯಾಮ್ ಆಗಲ್ಲ ಅಂದ್ಕೊಂಡಿದ್ದೀವಿ. ಈ ಬುಕ್ಸು 12 ಬುಕ್ಸು ಪ್ಲಸ್ PYQs ಬೋತ್ UPSC ಆ್ಯಂಡ್ KPSC, ಎಕನಾಮಿಕ್ ಸರ್ವೆ, ಬಜೆಟ್, ಇಷ್ಟೇ ಸಾಕು. ಆಮೇಲೆ KPSCಯಲ್ಲಿ ಟಾಪ್ ಮಾಡಿದರೆ ನಿಮಗೇನು ರ್ಯಾಂಕ್ ಸಿಗೋದಿಲ್ಲ. ಸೊ KPSCಲಿ ಯು ಹ್ಯಾವ್ ಟು ಗೆಟ್ ಮಿನಿಮಮ್ ಮಾರ್ಕ್ಸ್, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಲಾಸ್ಟ್ ಏನಿರ್ತಾನೆ ಅವನಕಿನ್ನ 1 ಮಾರ್ಕ್ಸ್ ಬಂದರೂ ನೀವು ಪ್ರಿಲಿಮ್ಸಲ್ಲಿ ಇರ್ತೀರಿ. ಸೊ ನೀವು ಟಾರ್ಗೆಟ್ ಆ ಥರ ಇಟ್ಕೊಂಡು, ಇನ್ ಕೇಸ್ ಯಾರಾದರೂ ಇಲ್ಲ ನಾನು ಆಲ್ರೆಡಿ 1-2 ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಥವಾ 1 ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಾನು UPSCನೂ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂದರೆ ಯು ಕ್ಯಾನ್ ಡೆಡಿಕೇಟ್ ಫಸ್ಟ್ 30 ಡೇಸ್ ಟು ಕವರ್ ಇದು UPSC ಇದು KPSC ಮೇನ್ಸ್ ಸಬ್ಜೆಕ್ಟ್. ಸ್ಪೆಷಲಿ ಒಂದು ಫಸ್ಟ್ 15 ಡೇಸಲ್ಲಿ ಎಥಿಕ್ಸ್ ಕಂಪ್ಲೀಟ್ ಮಾಡಿ. ಆಮೇಲೆ ನೆಕ್ಸ್ಟ್ 15 ಡೇಸಲ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್ ಥಿಂಗ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ಸರ್ತಿ ನಾನು ಮಿಸ್ಟೇಕ್ ಮಾಡಿದ್ದು ಅದನ್ನೇ, ಸ್ಟ್ಯಾಟಿಸ್ಟಿಕ್ಸ್ ಒಂಚೂರು ನೆಗ್ಲೆಕ್ಟ್ ಮಾಡಿದೆ ಅಂದ್ಕೊಂಡಿದ್ದೀನಿ. ನಮಗೂ ಟೈಮ್ ಸಿಗಲಿಲ್ಲ, ಒಂದು 30 ಡೇಸಲ್ಲಿ ಟೈಮ್ ಇತ್ತು. ಸೊ ಯಾರಾದರೂ ಈ ವಾಟ್ ಟು ಏನು ಪ್ರಿಲಿಮ್ಸು ಮತ್ತು ಮೇನ್ಸ್ ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಮಾಡ್ತೀನಿ ಅನ್ನೋರಿಗೆ, ಸೊ ಎಕನಾಮಿಕ್ ಸರ್ವೆ ಓದ್ತಿರ್ತೀರಿ ಬಟ್ ಕಾನ್ಸಂಟ್ರೇಟ್ ಆನ್ ಅನಲೈಸಿಸ್ ಪಾರ್ಟ್. ಸೊ ಗೃಹಲಕ್ಷ್ಮಿ ಬಂತು, ಗೃಹಲಕ್ಷ್ಮಿ ಸ್ಕೀಮ್ ಬಂತು, ಇಷ್ಟು ಟಾರ್ಗೆಟ್ ಬೆನಿಫಿಷಿಯರಿ ಬಂತು. ಅದಾದ ನಂತರ ಮತ್ತೆ ಹೊಳ್ಳಿ ಗೌರ್ಮೆಂಟ್ ಹೇಳ್ತು ಅದನ್ನು ನೀವು ಬೆನಿಫಿಷಿಯರಿ ಕರೆಕ್ಟ್ ಇದ್ದಾರಾ ಇಲ್ಲ ಅಂತೇಳಿ ಚೆಕ್ ಮಾಡೋಕ್ಕೆ ಮತ್ತೆ ಹೇಳಿದ್ರು. ಸೊ ಅದೇ ಥರ ಇದು ಒಂದು ಹೋಲ್ ಸ್ಕೀಮ್ದು ಅನಲೈಸಿಸ್ ಕೇಳ್ಬೋದು. ಸೊ ಪ್ರಿಲಿಮ್ಸಲ್ಲಿ ಟಾರ್ಗೆಟ್ ಬೆನಿಫಿಷಿಯರಿ ಕೇಳ್ಬೋದು, ಸ್ಕೀಮ್ ಬಗ್ಗೆ ಕೇಳ್ಬೋದು, ಮೇನ್ಸಲ್ಲಿ ಅನಲೈಸಿಸ್ ಕೇಳ್ತಾರೆ. ಸೊ ಈ ಪ್ಯಾಟರ್ನಲ್ಲಿ ನೀವು ಫಸ್ಟ್ 30 ಡೇಸ್ ಅನ್ನೋದು ನೀವು ಡೆಡಿಕೇಟ್ ಮಾಡ್ಕೊಂಡಿದ್ರೆ, ಇಲ್ಲ ಓವರ್ಲ್ಯಾಪ್ ಆಗಿ ನಾನು ಎಕನಾಮಿಕ್ ಸರ್ವೆ ಮೇನ್ಸ್ ಪರ್ಸ್ಪೆಕ್ಟಿವ್ ಸ್ಟಡಿ ಮಾಡ್ತೀನಿ, ಬಜೆಟನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಸ್ಟಡಿ ಮಾಡ್ತೀನಿ, ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಸ್ಟ್ಯಾಟಿಕ್ ಪಾರ್ಟ್ ಏನಿದೆ ಅದನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಸ್ಟಡಿ ಮಾಡ್ತೀನಿ ಅಂದರೆ ಯು ಕ್ಯಾನ್ ಗೋ 45 ದಿವಸ ನೀವು ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ. ನೆಕ್ಸ್ಟ್ 45 ಡೇಸ್ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್ 100% ಟು ಪ್ರಿಲಿಮ್ಸ್ ಓನ್ಲಿ.
ದ್ಯಾಟ್ ಟು ಬೈ ಸಾಲ್ವಿಂಗ್ PYQs. ಇಲ್ಲ ನಾನು ಇಷ್ಟೆಲ್ಲನೂ ಮಾಡಲಿಲ್ಲ ಬಟ್ ಲಾಸ್ಟ್ ಒಂದು ವಾರದಲ್ಲಿ ನಾನು ಎಕ್ಸಾಮ್ಗೆ ಹೋಗಿ ಬರಿತೀನಿ ಅಂದರೆ ಬರೀ PYQs ಓದಿ ಬರೀರಿ, ಪಾಸ್ ಆಗ್ತೀರಿ. ಬಟ್ ಎಕನಾಮಿಕ್ ಸರ್ವೆ ಬಜೆಟ್ ಓದ್ಕೊಂಡು ಹೋಗಿರ್ಬೇಕು. ಸೊ PYQs ಇಂಪಾರ್ಟೆಂಟ್ ಭಾಳ ಇದೆ. ಸೊ ಮೋಸ್ಟ್ ನೆಗ್ಲೆಕ್ಟೆಡ್ ಥಿಂಗು PYQs ಪ್ಲಸ್ ಸಿಲೆಬಸ್. ಸೊ ಸಿಲೆಬಸ್ ನೋಡೋದಿಲ್ಲ, PYQs ನೋಡೋದಿಲ್ಲ, ಅದು ಮಾತ್ರ ನಾ ಎಕ್ಸಾಮ್ ಬರಿತೀನಿ ಅಂತಂದರೆ ಸೊ ಕ್ಲಿಯರ್ ಆಗೋದು ಸ್ವಲ್ಪ ಡೌಟ್ ಇದೆ. ಸೊ ಇದೇ ಹೇಳಿದ್ನಲ್ಲ, ನಮ್ಮದು ಈಗ ನಡೀತಿರೋ KPSC ಸ್ಕ್ಯಾಮ್ ಬಂದು ಅದನ್ನು ಆ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಬರೋ ನೋಟಿಫಿಕೇಷನು ಯಾವುದು ಅಡೆತಡೆ ಇಲ್ಲಾರ್ದೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಒಳ್ಳೆಯ ಟೈಮಲ್ಲಿ ಇದ್ದೀರಿ. ಸೊ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. 100% ಡೆಡಿಕೇಟ್ ಮಾಡಿ. ಎಲ್ಲ ಅದು ಏನದು ನಿಮ್ಮದು ಮೊಬೈಲ್ ಫೋನ್ಸ್ ಏನು ಯೂಸ್ ಮಾಡ್ತೀರಿ, ಸೊ AI ಟೂಲ್ಸ್ಗೆ ಡೆಡಿಕೇಟ್ ಮಾಡಿ ಅಷ್ಟೇ. ನಿಮ್ಮ ಪ್ರೋಗ್ರಾಮ್ಸ್ ನೀವು ಒಂದು ಸ್ವಲ್ಪ ದಿವಸ ಒಂದು ನೆಕ್ಸ್ಟ್ 1 ಇಯರ್ಗೆ ಅಷ್ಟೇ ಪೋಸ್ಟ್ಪೋನ್ ಮಾಡಿ ಅಷ್ಟೇ. ಏನೇನು ನಿಮ್ಮ ಕಮಿಟ್ಮೆಂಟ್ಸ್ ಇರ್ತದೆ 1 ಇಯರ್ಗೆ ಅಷ್ಟೇ ನೀವು ಪೋಸ್ಟ್ಪೋನ್ ಮಾಡಿ, ಜಾಸ್ತಿ ಏನು ಕೇಳೋದಿಲ್ಲ ನಿಮಗೆ. ಸೊ ಇಷ್ಟು ನಾನು ಹೇಳ್ಬೇಕು ಅಂದ್ಕೊಂಡಿದ್ದು. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಸರಿಗೆ ಕೇಳ್ಬೋದು, ಸರ್ ನಾನು ಫಾರ್ವರ್ಡ್ ಮಾಡ್ತಾರೆ. Okay. Thank you very much. Thank you for attending this session. Yes, if any doubts, you can reach us to the institute. Institute number description ಎಲ್ಲ ಇದೆ, ತೊಗೊಳ್ಳಿ, ಫೋನ್ ಮಾಡಿ ಮತ್ತು ಡೌಟ್ಸ್ಗಳನ್ನು ಕೇಳಿ. ಅದೇ ಥರ ನಾಳೆ ಅಗೇನ್ 8 o'clock ಸಂಜೆ ಅಗೇನ್ ಐ ವಿಲ್ ಬಿ ಕಮಿಂಗ್ ಲೈವ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಕಸ್ಸಿಂಗ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಯಾವ ಥರ ಬಂದಿದೆ, ಏನು ಬಂದಿದೆ ಅಂತ ಅನ್ನೋದನ್ನು ನಾನು ಟ್ರಾನ್ಸಿಷನನ್ನು ತೋರಿಸ್ತೀನಿ. ಅದು ನಾಳೆ ಸಂಜೆ 8 o'clock ಈವ್ನಿಂಗ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೀಟ್. ಆಲ್ ದ ವೆರಿ ಬೆಸ್ಟ್.